ಒಮ್ಮೆ ಮಾತಾಡಿದೆ. ಒಂದ್ಸಲ ನಮಗೆ ತನಾ ಶಿವಕುಮಾರ್ ಸರ್ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ರಿ. ಜೊತೆಗೆ ಯಾವ್ದಾದ್ರು ಒಂದು ಒಳ್ಳೆಯ ಕವಿಯ ಪರಿಚಯವನ್ನ ಅವ್ರ ಮೂಲಕ ಆಗ್ಲಿ ಅನ್ನುವಂಥ ಒಂದು ಚರ್ಚೆಯನ್ನ ಮಾಡಿದೆ. ಅದಕ್ಕೆ ಅವರು ಮತ್ತೊಂದು ಹೊಸ ರೂಪವನ್ನ ಕೊಟ್ರು. ಇಲ್ಲ, ನಮ್ಮ ಗ್ರೂಪಲ್ಲಿ ಸಾಕಷ್ಟು ಜನ ಒಳ್ಳೆಯ ಹಾಡುಗಾರರಿದ್ದಾರೆ. ಅವರು ಹಾಡುಗಳನ್ನ ಹೇಳಿ, ಅದೇ ಹಾಡುಗಳನ್ನ ಆಧರಿಸಿಕೊಂಡು ನಾವು ಸಾಹಿತ್ಯಿಕವಾಗಿರ್ತಕ್ಕಂಥ ಚರ್ಚೆಯನ್ನು ಕೂಡ ಮಾಡಬಹುದು. ಇದಕ್ಕೆ ಮೊದಲನೇ ಕವಿಯನ್ನ ನಾವು ಆರಿಸ್ಕೊಂಡಿದ್ದು ದ.ರಾ. ಬೇಂದ್ರೆ ಅವರು. ಅವರು ಜನವರಿ ತಿಂಗಳಲ್ಲೇ ಹುಟ್ಟಿರ್ತಕ್ಕಂಥ ಕವಿ. ಹಾಗಾಗಿ ಅವರನ್ನ ಮೊದಲನೆಯ ಕವಿಯಾಗಿ ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀವಿ. ಇವತ್ತು ನಮ್ಮ ಗ್ರೂಪ್‌ನಲ್ಲಿರ್ತಕ್ಕಂಥ ಹಲವು ಗಾಯಕ, ಗಾಯಕಿಯರು ದ.ರಾ. ಬೇಂದ್ರೆಯವರ ಕೆಲವು ಕವನಗಳನ್ನ ಹಾಡ್ತಾರೆ. ಇವತ್ತಿನ ಕಾರ್ಯಕ್ರಮದ ವಿಶೇಷ ಅತಿಥಿ ಅಂತ ಹೇಳಿ ತನಾ ಶಿವಕುಮಾರ್ ಸರ್ ಅವರು ನಮ್ಮಲ್ಲಿ ಈಗ ಜಾಯಿನ್ ಆಗಿದ್ದಾರೆ. ಅವರ ಪರಿಚಯವನ್ನ ಜಗನ್ನಾಥ್ ಅವರು ಮಾಡಿಕೊಡ್ತಾರೆ. ಇವತ್ತಿನ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇರ್ತಕ್ಕಂಥವ್ರು ಶ್ರೀಯುತ ಜಗನ್ನಾಥ್ ಅವರು. ಜಗನ್ನಾಥ್ ಅವರ ಪರಿಚಯವನ್ನ, ಕಿರು ಪರಿಚಯವನ್ನ ನಾನು ಈಗ ಮಾಡಿಕೊಡೋದಕ್ಕೆ ಬಯಸ್ತೀನಿ. ಶ್ರೀಯುತ ಜೆ.ಎನ್. ಜಗನ್ನಾಥ್ ಅವರು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಮ್ಮ ಸಮಾನ ಮನಸ್ಕರು ಗ್ರೂಪ್‌ನ ಸದಸ್ಯರು ಕೂಡ ಹೌದು. ಅವರು ನಿವೃತ್ತ ಬ್ಯಾಂಕ್ ಅಧಿಕಾರಿ. ನಿವೃತ್ತರಾದ ನಂತರ ಈಗ ಇನ್ಫೋಸಿಸ್ ಸಂಸ್ಥೆಯಲ್ಲಿ ತರಬೇತುದಾರರಾಗಿ ಮತ್ತೆ ತಮ್ಮ ಕೆಲಸವನ್ನ ಮುಂದುವರಿಸಿದ್ದಾರೆ. ಅವರು ಆಸಕ್ತಿ ಇದೆ. ಅದರಲ್ಲೂ ವಿಶೇಷವಾಗಿ ದಾಸ ಸಾಹಿತ್ಯದ ಬಗ್ಗೆ ಸಾಕಷ್ಟು ಅಧ್ಯಯನವನ್ನ ಮಾಡಿದ್ದಾರೆ, ತಿಳ್ಕೊಂಡಿದ್ದಾರೆ. ಮತ್ತೆ ತಿಳ್ಕೊಂಡಿರೋದನ್ನ ಇನ್ನಷ್ಟು ಜನರಿಗೆ ಹಂಚಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು, ಸದುದ್ದೇಶವನ್ನ ಇಟ್ಕೊಂಡು ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಅವುಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಕೂಡ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ಕನ್ನಡದ ಸಾಹಿತಿಗಳ ಬಗ್ಗೆ ಅವರು ವಿಶೇಷ ಒಲವನ್ನ ಇಟ್ಕೊಂಡಿರುವಂತವರು. ಇತ್ತೀಚೆಗೆ ಅವರ ಒಂದು ಪುಸ್ತಕ ಧ್ರುವತಾರೆಗಳು ಅಂತ ಒಂದು ಪುಸ್ತಕ ಕೂಡ ಬಿಡುಗಡೆಗೊಂಡಿದೆ. ಬಹಳ ಖುಷಿಯಾಗಿ ನಂಗೆ ಹೇಳ್ಬೇಕಾಗಿರುವಂತ ವಿಚಾರ ಅಂತ ಹೇಳಿದ್ರೆ, ಈ ಧ್ರುವತಾರೆಗಳು ಅನ್ನೋ ಪುಸ್ತಕ ಇದರ ಒಂದು ಆಲೋಚನೆ ಅಥವಾ ಈ ಒಂದು ಬರವಣಿಗೆ ಆರಂಭ ಆಗಿದ್ದೇ ಒಂದು ವಾಟ್ಸಪ್ ಗ್ರೂಪ್‌ನಿಂದ. ನಗುತ್ತಾ ನಲಿ ಬಾಳು ಅನ್ನುವಂತ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಸಾಹಿತ್ಯಾಸಕ್ತರೆಲ್ಲ ಸೇರ್ಕೊಂಡು ಆ ಗ್ರೂಪ್ ಅನ್ನ ನಡೆಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ನಾನು ಆ ಗ್ರೂಪ್ ಅಲ್ಲಿ ಇಲ್ಲ. ಅಲ್ಲಿ ನಮ್ಮ ಜೆ.ಎನ್. ಜಗನ್ನಾಥ್ ಅವರು ಈ ಸಾಹಿತಿಗಳ ಕುರಿತಾಗಿ ಒಂದಿಷ್ಟು ಲೇಖನಗಳನ್ನ ಬರಿತಾ ಇದ್ರು. ಅದೇ ಲೇಖನಗಳನ್ನ ಆಧರಿಸಿಕೊಂಡು ಇವಾಗ ಧ್ರುವತಾರೆಗಳು ಅನ್ನುವಂತಹ ಒಂದು ಪುಸ್ತಕ ಕೂಡ ಮೊನ್ನೆ ಬಿಡುಗಡೆ ಆಗಿದೆ. ನಾನು ಕೂಡ ನಮ್ಮ ಸಮಾನ ಮನಸ್ಕರ ಗ್ರೂಪ್ ಅಲ್ಲಿ ಅದನ್ನೇ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ. ನಿಮ್ಮಲ್ಲಿರ್ತಕ್ಕಂಥ ಅಭಿರುಚಿ ಅಥವಾ ನಿಮ್ಮಲ್ಲಿರ್ತಕ್ಕಂಥ ಹವ್ಯಾಸವನ್ನ ಎಲ್ಲರೊಂದಿಗೆ ಹಂಚಿಕೊಳ್ಳೋದಕ್ಕೆ ಇದು ಒಂದು ವೇದಿಕೆ ಅಂತ ತಿಳ್ಕೊಳ್ರಿ. ಆದಷ್ಟು ಸೃಜನಾತ್ಮಕವಾಗಿ ಏನಾದ್ರು ನಿಮಗೆ ಇದ್ರೆ ಅದನ್ನ ಈ ವೇದಿಕೆಯ ಮೂಲಕ ಎಲ್ಲರಿಗೂ ಹಂಚ್ರಿ. ಒಂದಿಷ್ಟು ಪ್ರೋತ್ಸಾಹ ಸಿಗುತ್ತೆ. ಮತ್ತೆ ತಿದ್ದುಕೊಳ್ಳೋದಕ್ಕೆ ಒಂದಿಷ್ಟು ಅವಕಾಶಗಳು ಸಿಗುತ್ತೆ. ಮುಂದೆ ಅದೇ ಒಂದು ಹೊಸ ಒಂದು ಕೃತಿಯ ರೂಪವಾಗಿಯೋ ಅಥವಾ ಮತ್ತಷ್ಟು ಕಲಿಯೋದಕ್ಕೆ ಒಂದು ಅವಕಾಶವಾಗಿ ಅದು ಮುನ್ನುಡಿ ಆಗತ್ತೆ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೆ. ಸೊ ಅದಕ್ಕೆ ಒಂದು ಸಾಕ್ಷಿ ಅನ್ನೋ ತರ ನಮ್ಮ ಶ್ರೀ ಜೆ.ಎನ್. ಜಗನ್ನಾಥ್ ಅವರ ಧ್ರುವತಾರೆಗಳು ಅನ್ನುವಂತಹ ಪುಸ್ತಕ. ಇದು ವಾಟ್ಸಪ್ ಗ್ರೂಪ್ ಅಲ್ಲಿ ಆರಂಭ ಆದಂತಹ ಬರಹಗಳು ಇವತ್ತು ಪುಸ್ತಕದ ರೂಪದಲ್ಲಿ ಎಲ್ಲರ ಕೈ ಸೇರಿದೆ. ಹಾಗೇನೆ ಅನೇಕ ವಿಡಿಯೋಗಳು ಕೂಡ ಅವರು ಸಾಕಷ್ಟು ಜನರಿಗೆ ಹಂಚಿದ್ದಾರೆ. ನನಗೆ ವಿಶೇಷವಾಗಿ ನಮ್ಮ ಬಳ್ಳಾರಿಯ ಬೀಚಿಯವರ ಬಗ್ಗೆ ಅವರು ವಿಡಿಯೋದಲ್ಲಿ ಮಾತಾಡಿರೋದನ್ನ ಕೇಳ್ಬಿಟ್ಟು ನಾನಂತೂ ತುಂಬಾ ಖುಷಿ ಪಟ್ಟೆ. ಬೀಚಿಯವರ ಬಗ್ಗೆ ಸಾಕಷ್ಟು ನಮಗೆ ಅಭಿಮಾನ ಇದೆ ನಮ್ಮ ಜಿಲ್ಲೆಯವರು ಅನ್ನೋದು. ಜೊತೆಗೆ ನಮ್ಮ ಜೆ.ಎನ್. ಜಗನ್ನಾಥ್ ಅವರು ಕಳಿಸಿದಂತಹ ವಿಡಿಯೋಗಳನ್ನ ನೋಡಿದಾಗ ಮತ್ತಷ್ಟು ಅವರ ಬಗ್ಗೆ ಅಭಿಮಾನ ತುಂಬಾ ಹೆಚ್ಚಾಯ್ತು. ಸೊ ಇದನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ಅವರಿಗೆ ಇನ್ನೊಂದು ರಿಕ್ವೆಸ್ಟ್ ಕೂಡ ಮಾಡಿದ್ದೀನಿ. ಮುಂದಿನ ತಿಂಗಳು ಪುರಂದರದಾಸರ ಜಯಂತಿ ಬರುತ್ತೆ. ಆರಾಧನೆ, ಪುರಂದರದಾಸರ ಆರಾಧನೆ ನಾವು ಕಳೆದ ಸಾಕಷ್ಟು ವರ್ಷಗಳಿಂದ ಹೊಸಪೇಟೆಯಲ್ಲಿ ಪುರಂದರದಾಸರ ಆರಾಧನೆಯನ್ನು 2 ದಿನಗಳ ಕಾಲ ತುಂಬಾ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ವಿ. ಬೇರೆ ಬೇರೆ ಭಾಗಗಳಿಂದ ವಿಶೇಷ ಸಂಗೀತಗಾರರು ಇಲ್ಲಿಗೆ ಆಗಮಿಸಿ 2 ದಿವಸಗಳ ಕಾಲ ಕರ್ನಾಟಕ ಸಂಗೀತ ಕಾರ್ಯಕ್ರಮಗಳನ್ನ ಇಲ್ಲಿ ನಡೆಸ್ಕೊಡ್ತಾ ಇದ್ರು. ಆದ್ರೆ ಈಗ ಕರೋನಾ ಸಂದರ್ಭ ಇರೋದ್ರಿಂದ ಅದನ್ನ ಮಾಡಕ್ಕೆ ಆಗ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಈ ಬಾರಿ ವಿಡಿಯೋ ಮೂಲಕನೇ ಒಂದು ಕಾರ್ಯಕ್ರಮವನ್ನ ಮಾಡೋಣ ಅಂತ ಹೇಳಿದೆ. ಸೊ ಆ ತಯಾರಿಯಲ್ಲಿ ಕೂಡ ಜೆ.ಎನ್. ಜಗನ್ನಾಥ್ ಅವರು ಇದ್ದಾರೆ. ನನಗೆ
ಮ್ಯೂಟ್ ಆಗಿದೆ. ಮನೆ ಪಕ್ಕ ಅಯ್ಯೋ ಅದು ಹಲೋ ಹಲೋ ಮಾತು ಕೇಳಿಸ್ತಾ ಇತ್ತಲ್ವಾ? ನಿಮ್ ಮಾತು ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ, ಅಲ್ಲ ಮಾತಾಡಿ. ಈಗ ಇಷ್ಟು ತನಕ ಮಾತು ನಾನು ಮ್ಯೂಟ್ ಆಗ್ಬಿಟ್ಟಿತ್ತು, ಅದಕ್ಕೆ ಕೇಳಿದೆ. ಓಕೆ, ಸೊ ನಾನು ಯಾವಾಗ ಒಂದು ಈ ದ.ರಾ ಬೇಂದ್ರೆ ಅವರ ಕಾರ್ಯಕ್ರಮ ಮಾಡೋಣ ಅಂದ ತಕ್ಷಣವೇ ಜಗನ್ನಾಥ್ ಅವರು ಸರ್ ಈಗ್ಲೇ ನಂಗೆ ನಿಮ್ಮ ಗ್ರೂಪ್ ಅಲ್ಲಿ ಇರ್ತಕ್ಕಂತ ಗಾಯಕರ ಮತ್ತು ಗಾಯಕಿಯರ ಫೋನ್ ನಂಬರ್ಗಳನ್ನ ಕೊಡ್ರಿ, ನಾನು ತನಾಶಿ ಅವರಿಗೆ ತಕ್ಷಣ ಮಾತಾಡ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ಮಾತಾಡಿದ್ರು, ಅವತ್ತಿನಿಂದನೇ ತಯಾರಿಯನ್ನ ಶುರು ಮಾಡಿದ್ರು. ಸುಮಾರು 8-10 ದಿನಗಳಿಂದ ಇದರ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಆ ಆಸಕ್ತಿಗೆ ನಾವು ನಿಜವಾಗ್ಲೂ ಕೂಡ ಅವರಿಗೆ ವಿಶೇಷವಾಗಿರ್ತಕ್ಕಂತ ಅಭಿನಂದನೆಗಳನ್ನ ಸಲ್ಲಿಸ್ಬೇಕು. ಹಾಗೇನೆ ನಾನು ಮೊನ್ನೆ ತನಾಶಿ ಅವ್ರಿಗೂ ಫೋನಲ್ಲಿ ಮಾತಾಡಿದೆ. ಅವರು ಕೂಡ ತುಂಬಾ ಖುಷಿ ಪಟ್ಟು, ಕನ್ನಡದ ಕವಿಗಳ ಬಗ್ಗೆ ಮಾತಾಡೋದಕ್ಕೆ ಯಾವ ತಯಾರಿನೂ ಬೇಕಾಗಿಲ್ಲ ಸರ್, ಖಂಡಿತ ಮಾತಾಡ್ತೀನಿ, ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ, ಅದಕ್ಕೂ ನಾನು ಉತ್ತರಗಳನ್ನ ಕೊಡ್ತೀನಿ ಅಂತ ಹೇಳಿ ತುಂಬಾ ಆ ಉತ್ಸಾಹ ನೋಡಿದಾಗ ತುಂಬಾ ಖುಷಿ ಆಗತ್ತೆ. ಸೊ ಇವತ್ತು ಇಬ್ಬರು ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾರೆ. ಅವ್ರ ಜೊತೆಗೆ ನಮ್ಮ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ಶ್ರೀಮತಿ ವಿಜಯಶ್ರೀ ವೆಂಕಟೇಶ್ ಅವರು, ಶ್ರೀಮತಿ ಅನುರಾಧ ಕಟ್ಟಿ ಅವರು, ಪುಷ್ಪಾ ಮಲ್ಲಿಕಾರ್ಜುನ್ ಅವರು, ಶ್ರೀಮತಿ ರೇಖಾ ಬೆಂಗಳೂರು ಇವರು, ಮತ್ತೆ ಎಸ್ ಚಂದ್ರಶೇಖರ್ ಇವರು ನಮ್ಮ ಕನ್ನಡ ಕಲಾ ಸಂಘ ಹೊಸಪೇಟೆಯ ಸದಸ್ಯರು, ತುಂಬಾ ಒಳ್ಳೆ ಗಾಯಕ. ಇವರ ಜೊತೆಗೆ ನನ್ನ ಶ್ರೀಮತಿ ರೇಖಾ ಶಿವಕುಮಾರ್ ಅಲಿಯಾಸ್ ವತ್ಸಲ ಇವರು ಕೂಡ ಇದ್ದಾರೆ. ಈ 6 ಜನ ಇವತ್ತು ಒಬ್ಬೊಬ್ರು ಒಂದೊಂದು ದ.ರಾ ಬೇಂದ್ರೆ ಅವರ ಕವನಗಳನ್ನ ಹಾಡ್ತಾರೆ. ಈ ಕಾರ್ಯಕ್ರಮ ಒಂದು ಸಂವಾದದ ರೀತಿಯಲ್ಲಿ ವಿಶೇಷವಾಗಿ ಮೂಡಿ ಬರಲಿದೆ. ಮತ್ತೊಮ್ಮೆ ಜಗನ್ನಾಥ್ ಅವರಿಗೆ, ತನಾಶಿ ಅವರಿಗೆ ಮತ್ತು ಇವತ್ತು ಗಾಯನದ ಮೂಲಕ ಸಹಕಾರ ಕೊಡ್ತಾ ಇರ್ತಕ್ಕಂಥ ಎಲ್ಲ ಗಾಯಕ ಗಾಯಕಿಯರಿಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಲಾಗಿನ್ ಆಗಿರ್ತಕ್ಕಂಥ ಎಲ್ಲ ಸಾಹಿತ್ಯಾಸಕ್ತರಿಗೆ, ನಮ್ಮ ಗ್ರೂಪ್ನವರು ಅಲ್ಲದೆ ಬೇರೆಯವರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತ ಹೇಳಿ ನಾನು ಜಗನ್ನಾಥ್ ಅವರಲ್ಲಿ ವಿನಂತಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ಜಗನ್ನಾಥ್ ಸರ್, ನಮಸ್ಕಾರ. ನಮಸ್ಕಾರ, ಆರಂಭ ಮಾಡಿ. ಸಮಾನ ಮನಸ್ಕರ ಗುಂಪು ನಾ ಸದಸ್ಯ ಆಗಿದ್ದರಿಂದ ಒಂದು ಸಂತೋಷ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಸಮಾನ ಮನಸ್ಕರಿದ್ದಾರೆ, ಅದು ಮೊದಲನೇದು. ಆಮೇಲೆ ಎರಡನೇದೇನು ಅಂತ ಹೇಳಿದ್ರೆ ವೈವಿಧ್ಯತೆ ಇದೆ. ಇಲ್ಲಿ ಬೇರೆ ಬೇರೆ ರೀತಿನಲ್ಲಿ ಯಾರ್ಯಾರು ಆಸಕ್ತರಿದಾರೋ ಅವರೆಲ್ಲ ಬೇರೆ ಬೇರೆ ರೀತಿನಲ್ಲಿ, ಒಬ್ರು ಸಂಗೀತ ಹೇಳ್ಬೋದು, ಒಬ್ರು ವಿಚಾರಗಳನ್ನು ತಿಳಿಸ್ಬೋದು, ಒಬ್ಬರು ವಿಮರ್ಶೆ ಮಾಡ್ಬೋದು. ಈ ರೀತಿ ಮುಂದುವರಿತಾ ಇರೋದು ನನಗೆ ಬಹಳ ಸಂತೋಷ ಇದೆ. ಅಶ್ವಥ್ ಅವರು ಒಂದ್ಸಲ ಹೇಳಿದ್ರು, ನಿಮ್ಮ ಧ್ರುವತಾರೆಗಳು ಪುಸ್ತಕ ಬಿಡುಗಡೆ ಆಗಿದೆ, ನಾನು ಓದ್ದೆ, ಅದರಲ್ಲಿ ತಾನಾ ಶಿವಕುಮಾರ್ ಅಂತ ನೀವು ಪರಿಚಯ ಮಾಡ್ಕೊಟ್ಟಿದ್ದೀರಾ. ಇನ್ನು 4 ಜನನು ದೊಡ್ಡವರು, ಅವ್ರು ಇವಾಗ ಇಲ್ಲ, ಆದ್ರೆ ಈ ತಾನಾ ಶಿವಕುಮಾರ್ ಅವರನ್ನ ನೀವು ಪರಿಚಯ ಮಾಡ್ಕೊಡಿ ಅಂತ ಹೇಳಿದ್ರು. ನಾ ಅನ್ಕೊಂಡೆ, ತಾನಾ ಶಿವಕುಮಾರ್ ಅವ್ರಿಗೆ ಬರೀ ಅವ್ರ ವಿಚಾರನ ತಿಳಿಸ್ಬಿಟ್ರೆ ಒಂದು ಪರಿಚಯ ಆಗೋದಿಲ್ಲ, ಅವ್ರು ಮಾತಾಡ್ಬೇಕು, ಅವ್ರು ಯಾವ್ದಾದ್ರು ಒಬ್ಬ ಕವಿನ ತಗೊಂಡ್ ಮಾತಾಡ್ಬೇಕು. ದ.ರಾ ಬೇಂದ್ರೆ ಎಲ್ರಿಗೂ ಇಷ್ಟವಾದ ವ್ಯಕ್ತಿ, ಜೊತೆಗೆ ಆ ಕವಿ ಹುಟ್ಟಿದಬ್ಬ ಈ ತಿಂಗಳಾದ್ರಿಂದ ಅದನ್ನ ಆರಿಸ್ಕೊಂಡ್ವಿ ಅಷ್ಟೇ. ಇವರು ತಾನಾ ಶಿವಕುಮಾರ್ ಅವರನ್ನ ನಾ ಪರಿಚಯಿಸ್ಬೇಕು ಅಂತ ಹೇಳಿದ್ರೆ, ಅವರು ಮಂಡ್ಯ ಕೊಪ್ಪಲ್ನವರು. ಅವ್ರ ತಂದೆ ಹೆಸರು BL ನಾರಾಯಣ್ ಅಂತ, ಪದ್ಮಾವತಿ ಅಂತ ಅವ್ರ ತಾಯಿ ಹೆಸರು. ಇವ್ರು 7 ಜನ ಮಕ್ಕಳು. 7 ಜನದಲ್ಲಿ ಹಿರಿಯರಿ ಇವರು. ಮೊದಲು ಬಡತನದಲ್ಲಿ ಬಹಳ ಬೇಗೇನಲ್ಲಿ ಬೆಂದಿದ್ದಾರೆ, ಆದ್ರೆ 6ನೇ ವಯಸ್ಸಿನಲ್ಲೇನೆ ಅವ್ರ ರಂಗಭೂಮಿಗೆ ಪದಾರ್ಪಣೆ ಮಾಡ್ಬಿಟ್ಟಿದ್ರು. ಅವ್ರು 32 ನಾಟಕಗಳನ್ನ ಆಡಿದ್ದಾರೆ. ಇವರು ಒಟ್ಟು 800 ಮುಕ್ತಕಗಳನ್ನ ಬರೆದಿದ್ದಾರೆ. 800 ಮುಕ್ತಕಗಳು. ಇವರು ಓದಿದ್ದು ಮಂಡ್ಯ ಕೊಪ್ಪಲ್ನಲ್ಲಿ, ಅರೆಕೆರೆನಲ್ಲಿ, ಮಂಡ್ಯನಲ್ಲಿ, ಕಡೆಗೆ ಮೈಸೂರಿನಲ್ಲಿ. 12 ವರ್ಷ ಇವರು ಉಪನ್ಯಾಸಕರಾಗಿದ್ರು. ಆಮೇಲೆ 20 ವರ್ಷಗಳಿಂದ ನ್ಯಾಯಾಂಗ ಇಲಾಖೆಯಲ್ಲಿ ವೃತ್ತಿ ಮಾಡ್ತಾ ಇದ್ದಾರೆ. ಅವ್ರು ಇವಾಗ ಸದ್ಯಕ್ಕೆ ಮನೆಯವರೆಲ್ಲ ಇರೋದು ಮಂಡ್ಯ, ಅವ್ರಿರೋದು ಬೆಳಗಾಮು. ಈಗ ಅವ್ರ ಶ್ರೀಮತಿಯವರನ್ನು ಅವ್ರ ಜೊತೆನೆ ಸೇರ್ಕೊಂಡಿದ್ದಾರೆ. ಇವಾಗ ಸ್ವಲ್ಪ ದಿನದಿಂದ ಮಂಡ್ಯದಿಂದ ಹೋಗಿ ಬೆಳಗಾಂನಲ್ಲಿದ್ದಾರೆ. ಅವರ ಮಗ ಏರ್ಫೋರ್ಸ್ ನಲ್ಲಿದ್ದಾರೆ. ಅವ್ರ ಸೊಸೆ ಹೊಸದಾಗಿ ಮೊಮ್ಮಗು ಆಗಿದೆ. ಅವ್ರ ಮಗಳ ಮದುವೆ ಡಿಸೆಂಬರ್ನಲ್ಲಿ ಆಯ್ತು. ಆವಾಗ್ಲೇನೆ ನನ್ನ ಪುಸ್ತಕನೂ ಬಿಡುಗಡೆ ಆಗಿದ್ದು. ಅವರು, ಅವರ ಮಗ, ಸೊಸೆ, ಮೊಮ್ಮಗು, ಮಡದಿ, ಮಗಳು, ಅಳಿಯ
ಇದು ಅವರ ಚಿಕ್ಕ ಸಂಸಾರ. ಆದ್ರೆ ಅವರ ಮಗಳ ಮದುವೆಗೆ ಹೋದಾಗ ಗೊತ್ತಾಯ್ತು ಅವ್ರ ಸಂಸಾರ ತುಂಬಾ ದೊಡ್ಡದು ಅಂತ. ಯಾಕಂದ್ರೆ ಸುಮಾರು ಜನ ಎಲ್ಲ ಮದುವೆನಲ್ಲಿ ನೋಡ್ಕೊಂಡ್ಬಿಟ್ರು. ನಾವು ಯಾರು ಬಂದ್ರು ಅವ್ರನ್ನ ಆಧರಿಸಿದವರೇ ಬೇರೆ, ಕರ್ಕೊಂಡು ಹೋದವರೇ ಬೇರೆ, ತುಂಬಾ ಜನ ಇಟ್ಕೊಂಡಿದ್ದಾರೆ ಅವರು. ಜನರ ಆದರ ಅವ್ರಿಗೆ ಯಾವಾಗ್ಲೂ ಇದೆ. ಅವರು ಎಲ್ಲರ ಜೊತೆ ಬಹಳ ಸರಳವಾಗಿ ಇರ್ತಾರೆ. ಅದು ಬಹಳ ಮುಖ್ಯವಾದ ವಿಚಾರ ತಾನಾ ಶಿವಕುಮಾರ್ ಅವ್ರ ಬಗ್ಗೆ. ತಾನಾ ಶಿವಕುಮಾರ್ ಅಂತ ನಾ ಅಂದ್ಬಿಟ್ಟೆ, ಇವ್ರ ಹೆಸರು ತಾನಾ ಶಿವಕುಮಾರ ಅಂತ ಯಾರಿಗಾದ್ರು ಹೇಳಿದ್ರೆ ಹೌದಾ ಅಂತಾರ ಅಷ್ಟೇ. ತನಾಶಿ ಅಂದ್ಬಿಟ್ರೆ ತಕ್ಷಣನೇ ಓ ತನಾಶಿ ಅವರ ಅಂತ ಹೇಳ್ತಾರೆ. ಅವ್ರು ತನಾಶಿ ಅಂತಾನೆ ಬಹಳ ಪ್ರಖ್ಯಾತರಾಗ್ಬಿಟ್ಟಿದ್ದಾರೆ. ಇವರು ರಾಮಾಯಣ, ಭಾರತ, ವೇದ, ಶರಣ ಸಾಹಿತ್ಯ, ದಾಸ ಸಾಹಿತ್ಯ, ಹೀಗೆ ಎಲ್ಲ ಕಡೆಯಿಂದ ತೆಗೆದುಕೊಂಡು ವಿಚಾರಗಳನ್ನ ಅದ್ರ ಬಗ್ಗೆ ಪದ್ಯ ಬರೀತಾರೆ, ಕವನ ಬರೀತಾರೆ, ಮುಕ್ತಕಗಳನ್ನು ರಚಿಸ್ತಾರೆ. ಇದು ಅವ್ರಿಗೆ ಒಂದು ಹಾಸು ಹೊಕ್ಕಾಗ್ಬಿಟ್ಟಿದೆ. ಬಹಳ ಸುಲಭವಾಗಿ ಬರೀತಾರೆ ಅವರು ಕವನಗಳು. ಇವಾಗ ನಾವೆಲ್ಲ ಕವನಗಳು ಭಾಮಿನಿ ಷಟ್ಪದಿ ಎಲ್ಲ ಬರೆಯೋದು ಬಹಳ ಕಷ್ಟ ಅಂತ ಸುಮಾರು ಜನ ಮಾತಾಡಿದ್ರು. ನಮ್ದು ನಗು ನಗುತ ನಲಿ ಬಾಳು ಅಂತ ಒಂದು ವಾಟ್ಸಪ್ ಗುಂಪಿದೆ. ಅದರಲ್ಲಿ ಸುನಿಲ್ ಹಳಿಯೂರು ಅಂತಿದ್ದಾರೆ. ಅವ್ರು ಬಹಳ ಆಸಕ್ತರು. ಅವರು ಅಷ್ಟೇ ಬೇರೆ ಬೇರೆ ದಿಕ್ಕಿನಿಂದ ಎಲ್ಲಾರನ್ನು ಕರ್ಕೊಂಡ್ಬಂದು ಶೇಖರಿಸಿ ಅವ್ರಿಗೆಲ್ಲ ನೀವ್ ಈ ತರ ಮಾಡ್ಬೋದು, ಆ ತರ ಮಾಡ್ಬೋದು ಅಂತೆಲ್ಲ ಹೇಳಿ ಹುರಿದುಂಬಿಸ್ತಾರೆ. ಇವರು ತನಾಶಿ ಅವರು ಒಂಥರ ಗುರುಗಳಿದ್ದಂಗೆ. ಇವಾಗ ಯಾರಾದ್ರೂ ಕವನ ಬರಿಬೇಕು ಅಂತ ಹೇಳಿದ್ರೆ ಅವ್ರು ಏನಾದ್ರು ಸ್ವಲ್ಪ ತಪ್ಪು ಬರ್ದಿದ್ರೆ ಅವ್ರಿಗೆ ಫೋನ್ ಮಾಡಿ ನೋಡಿ ಈ ತರ ಬರಿಬೇಕು ಅಂತ ಹೇಳಿ ತಿದ್ದುತ್ತಾರೆ. ಗುಂಪ್ನಲ್ಲಿ ಹಾಕಲ್ಲ, ಅವ್ರಿಗೆ ಪರ್ಸನಲ್ ಆಗಿ ಫೋನ್ ಮಾಡಿ ತಿಳಿಸ್ತಾ ಇರ್ತಾರೆ. ಆಮೇಲೆ ಈ ತನಾಶಿ ಅವರು ಸಾಕಷ್ಟು ಪುಸ್ತಕಗಳನ್ನೆಲ್ಲ ಸಂಗ್ರಹ ಮಾಡ್ಕೊಂಡಿದ್ರು. ಅವ್ರ ವಿಚಾರಗಳು, ಅವ್ರು ಬರೆದಿರೋದು, ವಿಮರ್ಶೆ, ಕಥೆಗಳು ಎಲ್ಲಾನು ಒಟ್ಟಿಗೆ ಇಟ್ಕೊಂಡಿದ್ರು. ಆದ್ರೆ ದುರಾದೃಷ್ಟದಿಂದ ಏನಾಗೋಯ್ತು ಅಂತ ಹೇಳಿದ್ರೆ ಬೆಂಕಿ ಬಿದ್ದ್ಬಿಡ್ತು ಅವ್ರ ಮನೆಗೆ. ಬೆಂಕಿ ಬಿದ್ದ್ಬಿಟ್ಟಾಗ ಅವ್ರ ವಸ್ತುಗಳಾಗ್ಲಿ, ಪುಸ್ತಕಗಳಾಗ್ಲಿ, ಬರವಣಿಗೆ ಆಗ್ಲಿ ಎಲ್ಲಾನು ಸುಟ್ಟೋಯ್ತು. ತಿರ್ಗಾ ಅವ್ರ ಜೀವನನ್ನ ಸರಿ ಮಾರ್ಗಕ್ಕೆ ತರಬೇಕಾದ್ರೆ ತುಂಬಾ ತುಂಬಾ ಕಷ್ಟಪಟ್ಟಿದ್ದಾರೆ. ಆದ್ರೆ ಅವ್ರ ಶ್ರೀಮತಿಯವ್ರ ಚಂದ್ರಿಕಾ ಅವರು ಪ್ರಬಲವಾದ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ತಾನಾ ಶಿವಕುಮಾರ್ ಯಾವಾಗ್ಲೂ ಹೇಳ್ತಾಳೆ, ಎಲ್ಲದಕ್ಕೂ ಕಾರಣಗಳು ನನ್ನ ಮಡದಿ ಚಂದ್ರಿಕಾ ಅಂತ ಯಾವಾಗ್ಲೂ ಅದನ್ನ ಹೇಳ್ತಾ ಇರ್ತಾರೆ ಅವರು. ತಾನಾಶಿ ಅವರು ಈ ರಾಮಾಯಣನ ಬಹಳ ಸರಳವಾಗಿ ಪ್ರತಿದಿನ ಒಂದೊಂದು ಪುಟದಷ್ಟು ಬರೆದು ವಾಟ್ಸಪ್ ನಲ್ಲಿ ಹಾಕಕ್ ಪ್ರಾರಂಭಿಸಿದ್ರು. ಅವ್ರಿಗೆ ಸುಮಾರು ವಾಟ್ಸಪ್ ಗುಂಪುಗಳಿಂದ ದಯವಿಟ್ಟು ನಮ್ಮಲ್ಲೂ ಸದಸ್ಯರಾಗಿ ಅಂತ ಅವ್ರನ್ನ ಕರೆಸಿ ಸದಸ್ಯರನ್ನ ಮಾಡಿಕೊಂಡು ಪ್ರತಿದಿನ ಬೆಳಗ್ಗೆ 6:30 ಎದ್ದ ತಕ್ಷಣ ಸುಮಾರು ಜನ, ಇಲ್ಲ ನಾನು ಅಷ್ಟೊತ್ತಿಗೆ ಇನ್ಫೋಸಿಸ್ಗೆ ಬಸ್ನಲ್ಲಿ ಹೋಗ್ತಾ ಇದ್ದೆ, ಆವಾಗ ನನ್ನ ದಿನ ಹೇಗ್ ಶುರು ಆಗತ್ತೆ ಅಂತ ಹೇಳಿದ್ರೆ ಅವರ ರಾಮಾಯಣ ಫಸ್ಟ್ ಓದೋದು. ಇವ್ರು ಬರೀ ರಾಮಾಯಣ ಬರೀಲಿಲ್ಲ, ಸೋಮೇಶ್ವರ ಶತಕಕ್ಕೆ ಇವ್ರ ಸ್ನೇಹಿತರೊಬ್ಬರಿದ್ದಾರೆ, ಅವರು ಮಂಡ್ಯದಲ್ಲೇ ಇದ್ದಾರೆ. ಅವರು ಸ್ವಾಮಿ ನೀವು ಸೋಮೇಶ್ವರ ಶತಕಕ್ಕೆ ಅರ್ಥ ಬರೀರಿ, ಸುಮಾರು ಜನ ಮೇಷ್ಟ್ರುಗಳು ತಪ್ಪು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ತಕ್ಷಣನೇ ಇವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ ಸೋಮೇಶ್ವರ ಶತಕಕ್ಕೆ ಸಂಪೂರ್ಣವಾಗಿ ಅರ್ಥ ಮತ್ತು ವ್ಯಾಖ್ಯಾನ ಈ ವಾಟ್ಸಪ್ ನಲ್ಲಿ ಬರೆಯಕ್ಕೆ ಶುರು ಮಾಡಿದ್ರು. ಅದನ್ನ ಪುಸ್ತಕ ಮಾಡಿದ್ರು. ಆಮೇಲೆ ಭಾಸ್ಕರನಿಗೆ ಅಕ್ಷರ ನಮನ ಅಂತ ಒಂದೊಂದೇ ಅಕ್ಷರ ತಗೊಂಡು ಭಾಸ್ಕರನಿಗೆ ಅದರ ಬಗ್ಗೆ ಒಂದು ನಮನ ಬರೆಯೋದು. ಆ ಈ ಎಲ್ಲದಕ್ಕೂ ಅದೊಂದು ಪ್ರಕಟ ಆಗಿದೆ. ಅದಾದ್ಮೇಲೆ DVG ಅವರ ಮಂಕುತಿಮ್ಮನ ಕಗ್ಗ ಕನಕರಾಜು ಅಂತ ಒಬ್ರಿದ್ದಾರೆ. ಅವರು ಮಂಗಳೂರಿನಲ್ಲಿದ್ರು, ಇವಾಗ ತ್ರಿವೇಂದ್ರಂನಲ್ಲಿದ್ದಾರೆ. ಅವರು ಬ್ಯಾಂಕಿನ ದೊಡ್ಡ ಅಧಿಕಾರಿ. ಆದ್ರೆ ಅವ್ರಿಗೆ DVG ಬಗ್ಗೆ ಬಹಳ ಆಸಕ್ತಿ. ಒಂದು 250 ಜನ ನಮ್ಮಂತವ್ರನ್ನೆಲ್ಲ ಸೇರಿಸಿ DVG ಗುಂಪಿನಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಅವರು DVG ಬಗ್ಗೆ ಯೋಚನೆ ಮಾಡೋದು, ಅದ್ರ ಬಗ್ಗೆ ಬರೆಯೋದು, ಅದ್ರ ಬಗ್ಗೆ ವ್ಯಾಖ್ಯಾನ ಕೊಡೋದು, ಇದು ಎಲ್ರಿಗೂ ಆಸಕ್ತಿ ಮೂಡಿಸೋದು, ಎಲ್ರನ್ನೂ ಸೇರಿಸೋದು, ಇದು ಅವ್ರ ಮುಖ್ಯ ಉದ್ದೇಶ. ಈ ಕನಕರಾಜು ಅವರು, ತನಾಶಿ ಅವರೇ, DVG ಅವರ ಕಗ್ಗಕ್ಕೆ ನೀವು ಪ್ರತಿದಿನ ಒಂದೊಂದು ಅರ್ಥ ಬರಿತಾ ಹೋಗಿ, ಒಂದೊಂದು 4 ಸಾಲಿಗೆ, ಮುಕ್ತಕಕ್ಕೆ, ಕಗ್ಗಕ್ಕೆ. ಸರಿ, DVG ಅವರ ಬಗ್ಗೆ ಬರೆದ್ರು. ಬರೆದ ತಕ್ಷಣ ಕನಕರಾಜು ಅವರು ಕ್ಲೌಡ್ ಫಂಡಿಂಗ್ ಅಂತ ಮಾಡ್ತಾರಲ್ಲ, ಎಲ್ಲರ ಹತ್ರ ಶೇಖರಿಸಿ ಸುಮಾರು ಆ ಪುಸ್ತಕ ಎಷ್ಟು ದಪ್ಪ ಇದೆ ಅಂದ್ರೆ ಇಲ್ಲಿ ವಿಡಿಯೋ ಇಲ್ಲ, ನಾ ತೋರ್ಸಕ್ಕಾಗಲ್ಲ, ಅದು ಸುಮಾರು 424 ಪೇಜು ಅಂತದ್ದು 2 ಪುಸ್ತಕ, ಕಗ್ಗ 1, ಕಗ್ಗ 2, ಸುಮಾರು 900 ಪುಟಗಳು. ಗುರುರಾಜ್ ಕರ್ಜಿಗೆ ಅದಕ್ಕೆ ಮುನ್ನುಡಿ ಬರೆದಿದ್ದಾರೆ. ಅದು ಎಷ್ಟು ಸೊಗಸಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ರು ಸಂತೋಷ ಪಡೋ ಅಂತ ವಿಚಾರ.
ಆ ರೀತಿ ಎಲ್ರಿಗೂ ಅರ್ಥ ಆಗೋಗೆ ಸರಳವಾಗಿ DVG ಅವರ ಬಗ್ಗೆ, ಅವರ ಕಗ್ಗಗಳ ಬಗ್ಗೆ ಬರೆದ್ರು. ತಕ್ಷಣನೇ ಅದು ಪ್ರಕಟ ಆಗಿ ಎಲ್ಲಾರ್ಗೂ ಕೈ ಸೇರ್ತು. 1000 ಪ್ರತಿನಲ್ಲಿ 1 ಪ್ರತಿನೂ ಈಗ ಇಲ್ಲ. ಆಗ ಕನಕರಾಜು ಅವ್ರು ಹೇಳಿದ್ರು, ಸ್ವಾಮಿ ನೀವು ಮರಳು ಮುನಿಯನ ಕಗ್ಗಕ್ಕೆ ಯಾಕೆ ಬರಿಬಾರ್ದು? ಸರಿ, ಅದು ಶುರು ಆಯ್ತು. ಅದೂನು ಇಷ್ಟರಲ್ಲೇ ಪುಸ್ತಕ ಆಗತ್ತೆ, ಯಾಕಂದ್ರೆ ಅದನ್ನ ಬರೆದಿರೋದು ಮುಗಿದೋಯ್ತು. ಇನ್ನು ಹರಿಭಕ್ತಿ ಸಾರದ ಬಗ್ಗೆ ಅರ್ಥ ಬರೀರಿ, ವ್ಯಾಖ್ಯಾನ ಬರೀರಿ ಅಂತ ಹೇಳಿದ್ದಕ್ಕೆ ಅದನ್ನು ಮಾಡಿದ್ರು. ಅದು ಪುಸ್ತಕ ಪ್ರಕಟ ಆಗೋಗಿದೆ. ಅವ್ರ ಮಗಳ ಮದುವೆ ಸಮಯದಲ್ಲಿ ನನ್ನ ಪುಸ್ತಕ ಮತ್ತೆ ಅವರ ಹರಿಭಕ್ತಿ ಸಾರ ಪುಸ್ತಕ ಎರಡೂನು ಬಿಡುಗಡೆ ಆಯ್ತು. ಸುನಿಲ್ ಹಳಿಯೂರು ಅಂತ ಹೇಳಿದ್ನಲ್ಲ, ಅವರೇ ಬಹಳ ಮುಖ್ಯವಾಗಿ ಪಾತ್ರ ವಹಿಸಿ ಅದನ್ನು ಬಹಳ ಸೊಗಸಾಗಿ ಎಲ್ಲಾರ್ಗು ಮುಟ್ಸಿದ್ರು. ಈಗ ಉತ್ತರಕಾಂಡನು ಸಂಪೂರ್ಣವಾಗಿ ಅವ್ರು ಮುಗಿಸಿದ್ದಾರೆ. ಇನ್ನೊಂದು ವಿಷಯ ನಾ ಹೇಳ್ಬೇಕು, ಪ್ರತಿ ದಿನ 10 ಪದ್ಯ ಭಾಮಿನಿ ಷಟ್ಪದಿನಲ್ಲಿ ಬರೆದು ನೀವು ಬರೀರಿ ಅಂತ ಪ್ರೋತ್ಸಾಹಿಸಿದ್ದಕ್ಕೆ ಈ ಸಮಾನ ಮನಸ್ಕರ ಸದಸ್ಯರಲ್ಲಿ ಒಬ್ರಿದ್ದಾರೆ, ಶೀಲಾ ಅರಕಲಗೂಡು ಅಂತ. ಶೀಲಾ ಅರಕಲಗೂಡು ಅವ್ರು ಭಾಮಿನಿ ಷಟ್ಪದಿನಲ್ಲಿ ಕವನ ಏನೋ ಅವರು ಪುಟಗಟ್ಟಲೆ ಬರೆಯಕ್ ಶುರು ಮಾಡ್ಬಿಟ್ರು. ಈ ರೀತಿ ಅನೇಕರು ಬರೆಯಕ್ ಶುರು ಮಾಡಿದ್ದಾರೆ. ಆಮೇಲೆ ಇವ್ರಿಗೆ ಎಲ್ಲಾರನ್ನು ಗುರುಗಳು ಅಂತಾನೆ ಹೇಳೋದು. ತಾನಾ ಶಿವಕುಮಾರ ಅಂತ ಹೇಳೋರು ಬಹಳ ಕಮ್ಮಿ. ಅದು ಇವ್ರ ಪೂರ್ತಿ ಹೆಸರೇನು ಅಂತ ಕೇಳಿದ್ರೆ ತಡಗವಾಡಿ ನಾರಾಯಣ ಶಿವಕುಮಾರ, ಯಾರಿಗೂ ಇದು ಗೊತ್ತೇ ಇಲ್ಲ. ಆಮೇಲೆ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ 8 ಜನ ತಗೊಂಡಿದ್ದಾರೆ. 8 ಜನದ ಸಂಪರ್ಕ ಇವ್ರಿಗಿತ್ತು ಅನ್ನೋದು ಇವ್ರ ಪುಣ್ಯ. ಯಾಕಂತ ಹೇಳಿದ್ರೆ ಇವ್ರಿಗೆ ಮೇಷ್ಟ್ರಾಗಿದ್ದವರು ಕುವೆಂಪು ಅವರು. ಒಟ್ನಲ್ಲಿ ಬೇಂದ್ರೆ ಅವ್ರನ್ನ ಇವರು ಬಹಳ ಆಸಕ್ತಿಯಿಂದ ಭೇಟಿಯಾಗಿದ್ರು. ಒಟ್ನಲ್ಲಿ 8 ಜನನ್ನ ಭೇಟಿಯಾಗಿ ಸಂಪರ್ಕ ಹೊಂದಿದಂಥದ್ದು ಒಂದು ನನಗೆ ವಿಸ್ಮಯ ಅನ್ಸುತ್ತೆ. ಆಮೇಲೆ ಅಶ್ವಥ್ ಅವ್ರಿಗೆ ನಾನು ತಿಳಿಸ್ದೆ, ಅವ್ರನ್ನ ಪರಿಚಯಿಸೋದು ಅಂತ ಹೇಳಿದ್ರೆ ಅವ್ರ ತಂದೆ ಯಾರು ತಾಯಿ ಯಾರು ಹೇಳೋದ್ರಕ್ಕಿಂತ ಅವ್ರು ಯಾವ್ದಾದ್ರೂ ಒಂದು ವಿಚಾರನ ಮಾತಾಡ್ಬೇಕು. ಅವ್ರು ಹರಳಗನ್ನಡ ಮಾತಾಡ್ಲಿ ಅಥವಾ ಬೇಂದ್ರೆ ಬಗ್ಗೆ ಮಾತಾಡ್ಲಿ, ಕುವೆಂಪು ಬಗ್ಗೆ ಮಾತಾಡ್ಲಿ, ಯಾವ್ದ್ರ ಬಗ್ಗೆನೇ ಮಾತಾಡ್ಲಿ, ನಿಸ್ಸೀಮ್ರು. ನಮ್ಮ ಅಣ್ಣ JN ರವಿ ಅಂತ ಅವ್ನ ನೈವೇಲಿನಲ್ಲಿ ಲಿಗ್ನೈಟ್ ಕಾರ್ಪೊರೇಷನ್ ನಲ್ಲಿ ಕೆಲಸ ಮಾಡ್ತಾ ಇದ್ದ, ಹೊರ ರಾಜ್ಯದ ಕನ್ನಡಿಗ. ಅವರು ಸುಮಾರು 40-50 ವರ್ಷದಿಂದ ಕನ್ನಡ ಸಂಘ ತುಂಬಾ ಸೊಗಸಾಗಿ ನಡೆಸ್ತಾ ಇದ್ದಾರೆ. ಅಲ್ಲಿ ಅಧ್ಯಕ್ಷ ಆಗಿದ್ದ. ಯಾರಾದ್ರೂ ತುಂಬಾ ಉತ್ತಮವಾಗಿ ಭಾಷಣ ಮಾಡೋರನ್ನ ಸೂಚಿಸೋ ಅಂತ ಹೇಳಿದಾಗ ನಾನು ಮೊದಲನೇ ವರ್ಷ ನನ್ನ ಸ್ನೇಹಿತ ಕಬ್ಬಿನಾಲೆ ವಸಂತ ಭಾರದ್ವಾಜನ್ನ ಹೇಳಿದೆ. ಅವನು ಅಷ್ಟಾವಧಾನಿ. ಅದಾದ್ಮೇಲೆ ಮುಂದಿನ ವರ್ಷ ಇನ್ಯಾರನ್ನಾದ್ರೂ ಹೇಳು ಅಂತ ಹೇಳ್ದ. ನಾನು ತನಾಶಿ ಅವ್ರ ಬಗ್ಗೆ ಹೇಳಿದೆ. ನಾನು ತನಾಶಿ ಅವರು ಶ್ರೀಮತಿಯವರು ನೈವೇಲಿಗೆ ಹೋದ್ವಿ. ಸೊಗಸಾದ ಭಾಷಣ, 3 ಗಂಟೆ. ಸಾಯಂಕಾಲ ತಿರ್ಗಾ 2 ಗಂಟೆ ಭಾಷಣ ಮಾಡಿ ಅಂತ ಅಲ್ಲಿ ಜನ ಹೇಳಿದ್ರು. ಒಟ್ಟು 5 ಗಂಟೆ ಭಾಷಣ ಒಬ್ಬರ ಹತ್ರ ಕೇಳಬೇಕಾದ್ರೆ ಬಹಳ ಕಷ್ಟ ಇದೆ. ಅಷ್ಟು ಸೊಗಸಾಗಿ ಭಾಷಣ ಮಾಡಿದ್ರು. ದರಾ ಬೇಂದ್ರೆ ಹುಟ್ಟಿದ ತಿಂಗಳಿದು. ಅವ್ರ ಬಗ್ಗೆ ನನಗೇ ಆಗ್ಲಿ ಅಥವಾ ತನಾಶಿ ಅವ್ರಿಗೆ ಆಗ್ಲಿ ಬಹಳ ಆದರ. ಅದರಿಂದ ನಾನು ತಾನಾ ಶಿವಕುಮಾರ್ ಅವ್ರನ್ನ ಈಗ ಪರಿಚಯಿಸಿದ್ದೀನಿ, ಸ್ವಾಗತಿಸ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಜಗನ್ನಾಥ್ ಅವರೇ, ಎಲ್ಲರಿಗೂ ನಮಸ್ಕಾರ. ಸಮಾನ ಮನಸ್ಕರ ವೇದಿಕೆಯ ಒಂದು ಪವಿತ್ರವಾದ ಹೊಸಲಿಗೆ ನನ್ನ ಹಣೆಯನ್ನಿಡ್ತೇನೆ. ಯಾಕಂದ್ರೆ ಸಮಾನ ಮನಸ್ಕರು ಅನ್ನುವುದೇ ಒಂದು ಅದ್ಭುತವಾದ ಪದ. ಹಾಗೇನೆ ಶ್ರೀ ಅಶ್ವಥ್ ಕುಮಾರ್ ಅವರು ನನ್ನನ್ನ ಕೋರಿಕೊಂಡಾಗ ನಾನು ಆರಂಭವಾಗಿ ಮಾತಾಡ್ತೀನಿ ಎಂದೆ. ನಿಮ್ಮೊಳಗೆ ಒಬ್ಬನಾಗಿ ನಾನು ಮಾತನಾಡಬಲ್ಲೆ ಹೊರತು ವಿಶೇಷವಾಗಿ ಏನನ್ನು ನಾನು ಮಾತನಾಡಲಾರೆ. ಕಾರಣ ನಿಮ್ಮಲ್ಲೊಬ್ಬನಾಗಿ ಇರುವುದರಲ್ಲಿ ನನಗೆ ಆನಂದವಿದೆ. ಯಾರ ಬಗ್ಗೆ ಮಾತನಾಡ್ತೇವೆ ಅನ್ನೋದಕ್ಕಿಂತ ಹೇಗೆ ಮಾತನಾಡ್ತೇವೆ, ಯಾವ ಭಾವನೆಗಳಲ್ಲಿ ಮಾತನಾಡ್ತೇವೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ನಾನು ಈ ಕೆಲಸವನ್ನ ಅತ್ಯಂತ ಪ್ರೀತಿಯಿಂದ ಅಪ್ಪಿಕೊಂಡಿದ್ದೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇದುವರೆಗೆ ಏನು ಮಾನ್ಯ ಜಗನ್ನಾಥರವರು ಹೇಳಿದ್ರು ಆ ಎಲ್ಲವನ್ನು ಹೊರತುಪಡಿಸಿ ನಾನು ಸರ್ವೇ ಸಾಮಾನ್ಯ. ಯಾಕಂದ್ರೆ ಯಾರ ಬಗ್ಗೆ ನಮಗೆ ಪ್ರೀತಿ ಇರುತ್ತದೆಯೋ ಅವರನ್ನ ನಾವು ಆರಾಧಿಸ್ತೇವೆ. ಅದು ದೇವರನ್ನ ಪೂಜಿಸಿದ ಹಾಗೆ, ಮಗುವನ್ನ ಮುದ್ದಿಸಿದ ಹಾಗೆ. ನಮ್ಮ ಮಗುವಿನ
ಜೊತೆಯಲ್ಲಿ ನಾವು ಮಾತನಾಡುವಾಗ ಅದಕ್ಕೆ ಹೇಗೆ ವಿಧ ವಿಧವಾಗಿ ಅಲಂಕರಿಸಿ ಆನಂದವನ್ನು ಹೊಂದುತ್ತೇವೆಯೋ ಹಾಗೆ ನಾವು ಇಷ್ಟಪಟ್ಟವರನ್ನು ಕೂಡ ಮನಸ್ಸಿನಲ್ಲಿ ಆರಾಧಿಸ್ತೇವೆ. ಅದರ ಪ್ರತಿಫಲವೇ ಜಗನ್ನಾಥ ಅವರ ಮಾತುಗಳು. ಅವರ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ. ಇಂದು ಬೇಂದ್ರೆಯವರ ಬಗ್ಗೆ ಮಾತನಾಡಿ ಅಂದಾಗ ನನಗೆ ಅನ್ಸಿದ್ದಿಷ್ಟೇ, ನನ್ನ ಅಜ್ಜನ ಬಗ್ಗೆ ನಾನು ಮಾತನಾಡುವುದೇ, ಅದರಲ್ಲಿ ಏನ್ ವಿಶೇಷ ಇದೆ? ನನ್ನ ಅಜ್ಜ ಕಂಡಂತ ವಿಚಾರಗಳನ್ನ ನಾನು ಕಾಣುವುದೇ, ಅಥವಾ ನನಗೆ ಬುದ್ಧಿ ಬರುವುದಕ್ಕೆ ಮುಂಚೆಯೇ ಅವರ ಹಾಡುಗಳನ್ನ ಕೇಳಿ ಬೆಳೆದ ನನ್ನ ಮನಸ್ಸಿನ ವಿವರಗಳನ್ನು ತೆರೆದಿಡೋದೆ ಅನ್ನುವಂತಹ ಅಂಶಗಳು ನನ್ನ ಕಣ್ಣು ಮುಂದೆ ರಾರಾಚಿದ್ವು. ನನ್ನ ಪುಣ್ಯ ಅವರನ್ನ ಕಂಡಿದ್ದೇನೆ, ಮಾತನಾಡಿಸಿದ್ದೇನೆ, ಮುಟ್ಟಿದ್ದೇನೆ. ಅದರಿಂದ ಅದು ನನ್ನ ಪುಣ್ಯವೇ ಸರಿ. ಇಂತಹ ಪುಣ್ಯಗಳು ನನಗೆ ಸಾಕಷ್ಟು ಲಭ್ಯವಾದದ್ದು ನನ್ನ ಹಿರಿಯರ ಆಶೀರ್ವಾದ ಅಂತ ಹೇಳಿ ನಾನು ಭಾವಿಸ್ತೇನೆ. ಬೇಂದ್ರೆ ಎಂದ ತಕ್ಷಣ ನಮಗೆ ನೆನಪಾಗುವುದೇ ಪದದ ಗಾರುಡಿ. ಶ್ರೀಕೃಷ್ಣ ದ್ವಾಪರ ಯುಗದಲ್ಲಿ ಹೇಗೆ ಗಾರುಡಿಗನಾಗಿ ಇಡೀ ದ್ವಾಪರ ಯುಗವನ್ನ ತನ್ನಲ್ಲಿ ನಿಯಂತ್ರಿಸ್ತಾನೋ ಹಾಗೆ ಬೇಂದ್ರೆಯವರು ನವೋದಯ ಕಾಲದ ಎಲ್ಲ ಸತ್ವಗಳನ್ನ ತನ್ನ ಪದ ಸಾಮರ್ಥ್ಯದ ಮೂಲಕ ನಿಯಂತ್ರಿಸಿಬಿಟ್ರು. ಗಾನ ಎಂದರೆ ಬೇಂದ್ರೆ, ಬೇಂದ್ರೆ ಎಂದರೆ ಗಾನ ಎನ್ನುವ ಮಟ್ಟಕ್ಕೆ ಅದು ಬೆಳೆಯಿತು. ಏಕನಾದದ ತಂತಿಯ ರೀತಿಯಲ್ಲಿ ಮೀಟುವಂತಹ ಆ ಗಾನವು ಸಾಕಷ್ಟು ವಿಸ್ತಾರವನ್ನು ಹೊಂದಿದೆ. ಬೇಂದ್ರೆ ಎನ್ನುವ ಮಾತನ್ನ ನಾನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದರೆ ಒಂದು ಮಾತು ಹೇಳ್ತೇವೆ, ಬೆಂದರೆ ಬೇಂದ್ರೆಯಾದಾರು ಅಂತ. ಬೆಂದರೆ ಬೇಂದ್ರೆಯಾದಾರು ಅಂದ್ರೆ ಬೇಯದಿದ್ದರೆ ಬೇಂದ್ರೆ ಆಗುವುದಿಲ್ಲವೇ ಎಂಬ ಪ್ರಶ್ನೆ ಏಳುತ್ತದೆ. ಹಾಗೇನೆ ಬೆಂದವರೆಲ್ಲರೂ ಬೇಂದ್ರೆ ಆಗುವುದಿಲ್ಲ. ಹೇಗೆ ರಾಮಾಯಣದಲ್ಲಿ ಶ್ಲೋಕತ್ವಮಾಗತಃ ಅಂತ ಹೇಳಿ ಏನು ಹೇಳ್ತಾನೆ ವಾಲ್ಮೀಕಿ, ಅವನ ಶೋಕವು ಶ್ಲೋಕವಾಗಿ ಪರಿಣಮಿಸಿತು ಅನ್ನುವ ರೀತಿಯಲ್ಲಿ ಬೇಂದ್ರೆಯವರನ್ನು ಕಿತ್ತು ತಿಂದ ಬಡತನ, ಕಷ್ಟ, ನೋವುಗಳ ಪರಂಪರೆ ಇವೆಲ್ಲವೂ ಕೂಡ ಅವರನ್ನ ಒಳಗಿನಿಂದ ಗಟ್ಟಿಯಾಗಿಸಿ ನೋವೇ ಕಾವ್ಯವಾಗಿ ಪರಿಣಮಿಸುವಂತೆ ಮಾಡಿತು ಅನ್ನೋದನ್ನ ನಾವು ನೋಡ್ತೇವೆ. ಯಾವ ವ್ಯಕ್ತಿಗೆ ತಾನೇ 6 ಮಕ್ಕಳ ಸಾವು ಆಘಾತವನ್ನು ನೀಡುವುದಿಲ್ಲ? ಒಂದೊಂದು ಮಗು ಬೆಳೆದು ಸತ್ತಾಗಲೂ ಕೂಡ ಅದರ ನೋವನ್ನ ತಾನು ಅನುಭವಿಸುವುದರ ಜೊತೆಗೆ ಪತ್ನಿಯನ್ನು ಸಂಭಾಳಿಸುವಂತಹ ಸಾಮರ್ಥ್ಯವನ್ನು ತಂದುಕೊಳ್ಳಬೇಕಾದದ್ದು ಅವರ ಕರ್ತವ್ಯವಾಗಿದೆ. ಜೊತೆಗೆ ಬೇಂದ್ರೆ ಅದ್ಭುತವಾದ ಮಾತುಗಾರ, ಕಲೆಗಾರ, ಹಾಡುಗಾರ, ಮೋಡಿಗಾರ. ಅವ್ರ ಮಾತಂದ್ರೆ ಬಸವಣ್ಣನವರು ಹೇಳೋ ಹಾಗೆ ಜ್ಯೋತಿರ್ಲಿಂಗ ಅನ್ನುವಷ್ಟರ ಮಟ್ಟಿಗೆ ಪ್ರಸಿದ್ಧವಾಗಿತ್ತು. ಯಾರೇ ಸಿಕ್ಕಲಿ ಕರೆದು ಕೂತು ಮಾತನಾಡಿಸುವ ಮಾನವೀಯತೆ ಅವರಲ್ಲಿತ್ತು. ಮಾಸ್ತಿಯವರಾಗಬಹುದು, ಜಡಭರತರಾಗಬಹುದು, ಗೋಕಾಕರಾಗಬಹುದು, ಇವರೆಲ್ಲರೂ ಕೂಡ ಇವರ ಸಾಮೀಪ್ಯದಲ್ಲಿ ಕಂಡ ಮಠಾರದಲ್ಲಿ ಇದ್ದಂತಹವರೇ ಆಗಿದ್ದಾರೆ. ಗೋಕಾಕರು ಓದ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಬೇಂದ್ರೆಯವರೇ. ನಿಮ್ಗೆ ಆಶ್ಚರ್ಯ ಆಗತ್ತೆ, ಬೇಂದ್ರೆಯವರು MA ಪದವಿಯನ್ನ ಓದ್ಬೇಕಾದ್ರೆ ಬೇಂದ್ರೆಯವರ ಪದ್ಯವೊಂದನ್ನೇ ಅಲ್ಲಿಗೆ ಇಟ್ಟಿದ್ರು. ಬೇಂದ್ರೆಯವರು ಅದಕ್ಕೆ ಉತ್ತರ ಬರೆದಿದ್ರು. ಆ ಮೌಲ್ಯ ಮಾಪಕನಿಗೆ ಆ ಉತ್ತರ ಸಮರ್ಪಕ ಆಗ್ಲಿಲ್ಲೇನೋ, ಅವರು MA ಅನ್ನ 3ನೇ ದರ್ಜೆಯಲ್ಲಿ ಪಾಸ್ ಮಾಡಿದ್ರು. ಆದ್ರೆ ಆ ನಂತರ ಸಾವಿರಾರು ಜನ MA ಮಾಡಿದವರು ಅವರನ್ನ ಅಧ್ಯಯನ ಮಾಡಿದ್ರು ಅನ್ನೋದು ಬಹಳ ಮುಖ್ಯವಾಗಿದೆ. ಬೇಂದ್ರೆಯವರನ್ನ ನಾವು ನೆನೆಸ್ಕೊಳ್ಬೇಕಂದ್ರೆ ಒಂದೇ ಮಾತು ಸಾಕು, ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ. ಇದಕ್ಕಿಂತ ದೊಡ್ಡ ಮಾತು ಬೇಕಾಗಿಲ್ಲ. ಏನೇ ಆಗ್ಲಿ ನಾವು ಹಲೋ ಈಗ ಪುಷ್ಪ ಅವರಿಂದ ಒಂದು ಹಾಡು ಹೇಳ್ಸೋಣ. ಆಗ್ಲಿ, ಖಂಡಿತವಾಗಿ. ದಯವಿಟ್ಟು ಪುಷ್ಪ ಅವರು ಒಂದು ಹಾಡು ಹೇಳ್ಬೇಕು. ಎಲ್ಲರಿಗೂ ನಮಸ್ಕಾರ. ಬೇಂದ್ರೆಯವರ ಈ ಕಾರ್ಯಕ್ರಮದಲ್ಲಿ ನನಗೆ ಹಾಡು. ಮೇಡಮ್, ನೀವು ವಿಡಿಯೋ ಕೂಡ ಆನ್ ಮಾಡ್ಕೋಬಹುದು. ಹೌದಾ? ವಿಡಿಯೋ ಮಾಡ್ಕೊಳ್ಳಿ, ಆನ್ ಮಾಡ್ಕೊಳ್ಳಿ. ಸರ್ ಜಗನ್ನಾಥ್ ಸರ್, ನೀವು ವಿಡಿಯೋ ಆನ್ ಮಾಡ್ಕೋಬಹುದು. ಓಕೆ ಓಕೆ. ಅವಕಾಶ ಮಾಡಿಕೊಟ್ಟ ಸಮಾನ ಮನಸ್ಕ ಗುಂಪಿಗೆ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ,
ಜಾತ್ರೆ ಎನಿಸಿತ್ತ ಜನುಮವು ಜಾತ್ರೆ ಎನಿಸಿತ್ತ, ಜಾತ್ರೆ ಎನಿಸಿತ್ತ ಜನುಮವು ಜಾತ್ರೆ ಎನಿಸಿತ್ತ. ನೇತ್ರ ಪಲ್ಲವಿಯಿಂದ ಸೂತ್ರ ಗೊಂಬೆಯ ಹಂಗ, ನೇತ್ರ ಪಲ್ಲವಿಯಿಂದ ಸೂತ್ರ ಗೊಂಬೆಯ ಹಂಗ. ಪಾತ್ರ ಕುಣಿಸ್ಯಾನ ಒಲುಮೆಯ ದೀನ ದೀನ, ಪಾತ್ರ ಕುಣಿಸ್ಯಾನ ಒಲುಮೆಯ ದೀನ ದೀನ. ಓಹೋ ತಂದನಾನ 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 ತಂದನಾನ. ಜಾತ್ರೆ ಎನಿಸಿತ್ತ ಜನುಮವು ಜಾತ್ರೆ ಎನಿಸಿತ್ತ. ಹುಬ್ಬು ಹಾರಿಸಿದಾಗ ಹಬ್ಬ ಎನಿಸಿತು ನನಗ, ಹುಬ್ಬು ಹಾರಿಸಿದಾಗ ಹಬ್ಬ ಎನಿಸಿತು ನನಗ. ಹಬ್ಬ ಎನಬ್ಯಾಡ ಸಾವಿರಕ್ಕೊಬ್ಬ ನನನಲ್ಲ, ಹಬ್ಬ ಎನಬ್ಯಾಡ ಸಾವಿರಕ್ಕೊಬ್ಬ ನನನಲ್ಲ. ಓಹೋ ತಂದನಾನ 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 ತಂದನಾನ. ಜಾತ್ರೆ ಎನಿಸಿತ್ತ ಜನುಮವು ಜಾತ್ರೆ ಎನಿಸಿತ್ತ, ಜಾತ್ರೆ ಎನಿಸಿತ್ತ ಜನುಮವು ಜಾತ್ರೆ ಎನಿಸಿತ್ತ. ಕಣ್ಣಿವೆ ಎತ್ತಿದರ ಹುಣ್ಣಿಮೆ ತೆರೆದಾಗ, ಓಹೋ ಕಣ್ಣಿವೆ ಎತ್ತಿದರ ಹುಣ್ಣಿಮೆ ತೆರೆದಾಗ. ಕಣ್ಣು ಏನಂತ ಬಣ್ಣಿಸಲೇ ಚಿತ್ತಕ್ಕ, ಕಣ್ಣು ಏನಂತ ಬಣ್ಣಿಸಲೇ ಚಿತ್ತಕ್ಕ. ಓಹೋ ತಂದನಾನ 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 ತಂದನಾನ. ಜಾತ್ರೆ ಎನಿಸಿತ್ತ ಜನುಮವು ಜಾತ್ರೆ ಎನಿಸಿತ್ತ. ತುಂಬಲ ತೊಟಿ ಸಾಲು ಹೊಂಬಿಸಿಲೆಂಬಂತೆ, ಓಹೋ ತಂಬುಲ ತೊಟಿ ಸಾಲು ಹೊಂಬಿಸಿಲೆಂಬಂತೆ. ಬಿಂಬಿಸಿ ತವ್ವ ಎದೆಯಾಗ ನಂಬಿಸಿ, ಬಿಂಬಿಸಿ ತವ್ವ ಎದೆಯಾಗ ನಂಬಿಸಿ. ಓಹೋ ತಂದನಾನ 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 ತಂದನಾನ. ಜಾತ್ರೆ ಎನಿಸಿತ್ತ ಜನುಮವು ಜಾತ್ರೆ ಎನಿಸಿತ್ತ, ಜಾತ್ರೆ ಎನಿಸಿತ್ತ ಜನುಮವು ಜಾತ್ರೆ ಎನಿಸಿತ್ತ. ನೇತ್ರ ಪಲ್ಲವಿಯಿಂದ ಸೂತ್ರ ಗೊಂಬೆಯ ಹಂಗ, ನೇತ್ರ ಪಲ್ಲವಿಯಿಂದ ಸೂತ್ರ ಗೊಂಬೆಯ ಹಂಗ. ಪಾತ್ರ ಕುಣಿಸ್ಯಾನ ಒಲುಮೆಯ ದೀನ ದೀನ, ಪಾತ್ರ ಕುಣಿಸ್ಯಾನ ಒಲುಮೆಯ ದೀನ ದೀನ. ಓಹೋ ತಂದನಾನ 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 ತಂದನಾನ. ಧನ್ಯವಾದಗಳು. ಸೊಗಸಾಗಿ ಹಾಡನ್ನ ಹೇಳಿದ್ದೀರಾ. ಈಗ ತಾನಾಶಿ ಅವ್ರ ಹತ್ರ ನಂದೊಂದು ಪ್ರಶ್ನೆ.
ಹಬ್ಬ ಎನಬೇಡ ಸಾವಿರಕ್ಕೊಬ್ಬ ಎನನಲ್ಲ, ಈ ತರ ಬರುತ್ತೆ ಈ ಕವನದಲ್ಲಿ. ಸರಳವಾಗಿ ಸುಂದರವಾಗಿ ನಲ್ಲನ ಬಗ್ಗೆ ಹೊಗಳೋ ಬೇಂದ್ರೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಈ ನಿಟ್ಟಿನಲ್ಲಿ ನೀವು ಬೇಂದ್ರೆಯನ್ನ ಹೇಗೆ ಕಾಣ್ತೀರಾ ಅಂತ ನನ್ನ ಪ್ರಶ್ನೆ. ಬಹಳ ಚೆನ್ನಾದ ಹಾಡು, ಸೊಗಸಾಗಿ ಪುಷ್ಪಾರವರು ಹಾಡಿದ್ದಾರೆ, ಅವರಿಗೆ ಧನ್ಯವಾದಗಳು. ನಮ್ಮಲ್ಲಿ ಯಾತ್ರೆ ಎನ್ನುವ ಪದ ಇದೆ. ಆ ಯಾತ್ರೆ ಎನ್ನುವ ಪದ ನಮಗೆ ಅಪಾರವಾದ ಗೌರವವನ್ನ, ಭಕ್ತಿಯನ್ನ ತಂದುಕೊಟ್ರೆ, ಜಾತ್ರೆ ಎನ್ನುವ ಪದ ಸಂತೋಷವನ್ನು ತಂದುಕೊಟ್ರೆ. ಜನ ಜಾತ್ರೆ ಆದಾಗ ಬದುಕು ಯಾತ್ರೆ ಆಗುತ್ತೆ, ಪವಿತ್ರವಾಗುತ್ತೆ. ಮನುಷ್ಯ ಸಮಾಜ ಜೀವಿ, ದೃಷ್ಟಿಯಂತೆ ಸೃಷ್ಟಿ ಎನ್ನುವಂತಹ ನಿಲುವಿನ ಹಿನ್ನೆಲೆಯಲ್ಲಿ ಬೇಂದ್ರೆ ನೇತ್ರ ಪಲ್ಲವಿಯಿಂದ ಸೂತ್ರದ ಗೊಂಬೆಯ ಅಂಗ ಪಾತ್ರ ಕುಣಿಸ್ಯಾನ. ಸಾಮಾನ್ಯವಾಗಿ ಯಾವುದೇ ಒಳ್ಳೆಯ ವಿಚಾರವನ್ನಾಗ್ಲಿ ಕೆಟ್ಟ ವಿಚಾರವನ್ನಾಗ್ಲಿ ನಾವು ಕೊನೆಗೆ ತೆಗೆದುಕೊಂಡು ಹೋಗುವುದು ದೇವರ ಹತ್ರ. ಅದಕ್ಕೆ ನಾನು ಮೊದಲಿಗೆ ಯಾತ್ರೆ ಅನ್ನುವ ಪದವನ್ನ ಬಳಸಿದೆ. ಯಾತ್ರೆಗೆ ತದ್ಭವವೇ ಜಾತ್ರೆ. ಯಾತ್ರೆ ಅಂದ್ರೆ ಭಕ್ತಿಪೂರ್ವಕವಾದ ಒಂದು ಮೇಳ, ಜಾತ್ರೆ ಅಂದ್ರೆ ಸಂತೋಷದಿಂದ ಕೂಡಿರ್ತಕ್ಕಂಥ ಒಂದು ಮೇಳ. ಜನ ಜಾತ್ರೆ ಸೇರುವುದು ಯಾವಾಗ? ನಾವು ದಿಬ್ಬಣವನ್ನ, ಮೆರವಣಿಗೆಯನ್ನ, ಮದುವೆಯನ್ನ ಕೂಡ ಜಾತ್ರೆಗೆ ಹೋಲಿಸ್ತೇವೆ. ನಮಗೆ ತಿಳಿದಿರ್ಬೇಕು, ಜಾತ್ರೆಯಲ್ಲೇ ಎಷ್ಟೋ ಜನ ಗಂಡು ಹೆಣ್ಣುಗಳು ಪರಸ್ಪರ ನೋಡ್ತಾರೆ. ಆನಂತರ ಮದುವೆ ಆದ ಮೇಲೆ ದೇವರ ಸೇವೆ ಮಾಡೋದಕ್ಕೆ ಜಾತ್ರೆಗೆ ಬರ್ತಾರೆ. ಹಾಗಾಗಿ ಜಾತ್ರೆ ಎನ್ನುವ ಕಲ್ಪನೆ 19ನೇ ಶತಮಾನದ ಒಂದು ಅದ್ಭುತವಾದ ಕಲ್ಪನೆ. ಹಾಗೆ ತಾಂಬೂಲ ಅನ್ನೋ ಒಂದು ಪದ ಇದೆ. ತಾಂಬೂಲ ಅಂದ್ರೆ ಎಲೆ ಅಡಿಕೆ, ತಂಬೂಲ ಅಂದ್ರೆ ಎಲೆ ಅಡಿಕೆ ಮತ್ತು ಸುಣ್ಣವನ್ನ ಬೆರೆಸಿ ಅಗಿದ ರಸ, ಗುಟ್ಕಾ ರಸ ಅಲ್ಲ, ಇವತ್ತಿನ ಗುಟ್ಕಾ ಹಾಕ್ತಕ್ಕಂಥದ್ದಲ್ಲ ಇದು. ಆ ಕಾಲದಲ್ಲಿ ಎಲೆ ಅಡಿಕೆ ಹಾಕೊಳ್ಳೋದು ಒಂದು ಕಲೆ ಮತ್ತು ಒಂದು ಸೌಖ್ಯದ ಸುಂದರವಾದ ಸಂಕೇತ. ಗಂಡು ಹೆಣ್ಣು ಎಲೆ ಅಡಿಕೆ ಹಾಕೋಬೇಕು ಅಂತಂದ್ರೆ ಅವ್ರಿಗೆ ಅನುಮತಿ ಕೊಡ್ತಿದ್ರು. ಮದುವೆಯಾದ ನಂತರ ಮಾತ್ರ ಇದನ್ನ ಹಾಕೊಳ್ಬೇಕಾಗಿತ್ತು. ಮದುವೆ ಮುಂಚೆ ಎಲೆ ಅಡಿಕೆ ವರ್ಜ್ಯವಾಗಿದೆ. ಯಾಕಂದ್ರೆ ಓದುವ ವಿದ್ಯಾರ್ಥಿಗಳು ಎಲೆ ಅಡಿಕೆಗಳನ್ನ ಹಾಕೊಳ್ಬಾರದು, ನಾಲಿಗೆ ಮಂದವಾಗುತ್ತೆ ಅನ್ನುವುದು ಶಿಸ್ತಿನ ವಿಚಾರವಾಗಿದೆ. ಆದ್ರೆ ಒಂದು ಹೆಣ್ಣು ಮಗಳು ತನ್ನ ಗಂಡನನ್ನ ಅಥವಾ ತನ್ನ ನಲ್ಲನನ್ನ ವಿವರಿಸ್ಬೇಕಾದ್ರೆ ಹೇಗೆ ಸಾಧ್ಯ ಅಂದ್ರೆ ಅದು ಜಾತ್ರೆಯಾಗಿಯೇ ಇರ್ಬೇಕು. ಜಾತ್ರೆ ಆಗದೆ ಇದ್ರೆ ಯಾವತ್ತಿಗೂ ಅದು ಉತ್ತಮವಾದ ಸಂತಸವನ್ನು ಕೊಡೋದೇ ಇಲ್ಲ. ಯಾಕಂದ್ರೆ ಉಪ್ಪು ಹಾರಿಸಿದಾಗ ಹಬ್ಬ ಎನಿಸಿತ ನನಗ, ಹಬ್ಬ ಏನು ಬೇಡ ಸಾವಿರಕ್ಕೊಬ್ಬ ನನ್ನಲ್ಲ. ಎಂಥ ಮಾತ್ರಿ! ಪ್ರತಿಯೊಬ್ಬರು, ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದೆ, ಯಾರನ್ನ ನಾವು ಪ್ರೀತಿಸ್ತೇವೋ, ಯಾರನ್ನ ನಾವು ಆರಾಧಿಸ್ತೇವೋ ಅವರನ್ನ ನಾವು ತುಂಬಾ ಎತ್ತರ ಸ್ಥಾನದಲ್ಲಿ ಇರ್ತೇವೆ. ಅದು ಬಾಳ ಸಂಗಾತಿ ಆಗಬಹುದು, ಬೇರೆಯವರಾಗಬಹುದು. ನಾವು ಬಾಳ ಸಂಗಾತಿಯ ಬಗ್ಗೆ ಗೌರವವನ್ನ ಕೊಡೋದಾದ್ರೆ ನಾವು ಆ ಸಂಗಾತಿಯಲ್ಲೇ ಎಲ್ಲರನ್ನ ಕಾಣ್ತೇವೆ. ಅದಕ್ಕೆ ಪ್ರತಿಯೊಬ್ಬ ಪುರುಷ ತನ್ನ ಹೆಂಡತಿಯಲ್ಲಿ ಜಗತ್ತಿನ ಎಲ್ಲ ಹೆಣ್ಣಿನ ಸೌಂದರ್ಯವನ್ನ ಕಾಣ್ಬೇಕು. ಪ್ರತಿಯೊಬ್ಬ ಹೆಣ್ಣು ಮಗಳು ತನ್ನ ಗಂಡನಲ್ಲಿ ಜಗತ್ತಿನ ಎಲ್ಲ ಪುರುಷರ ಒಂದು ಜಾಣ್ಮೆಯನ್ನ ಮತ್ತು ಸಂತಸವನ್ನ ಕಾಣ್ಬೇಕು. ಹಾಗಾಗಿ ಹಬ್ಬ ಯಾಕಂತ ಆಶ್ಚರ್ಯ ಪಡ್ತೀಯ, ಅವನು ನನ್ನದಲ್ಲ ಸಾವಿರಕ್ಕೊಬ್ಬ. ಮಗುವನ್ನು ಕುರಿತಂತ ಮಾತಾಗ್ಲಿ, ಗಂಡನನ್ನ ಕುರಿತಂತ ಮಾತಾಗ್ಲಿ, ಇಂತಹ ಮಾತು ಬರೋದು ಒಂದು ಹೆಣ್ಣು ತೃಪ್ತಳಾದಾಗ ಮಾತ್ರ. ನೋಡಿ, ತೃಪ್ತ ಭಾವ ಹೆಣ್ಣಿನಲ್ಲಿದ್ದರೆ ಅಲ್ಲಿ ಶೃಂಗಾರ ಸದಾ ಕಾಲ ಇರುತ್ತೆ. ಕಾಮ ಕಾವನ್ನ ಬಯಸಿದ್ರೆ ಪ್ರೇಮ ನಲಿವನ್ನ ಬಯಸ್ತದೆ. ಯಾವತ್ತು ಕಾಮವನ್ನ ಮನುಷ್ಯ ಮೆಟ್ತಾನೋ ಅಲ್ಲಿ ಪ್ರೇಮ ಹುಟ್ಟುತ್ತದೆ. ಕಾಮ ಎಲ್ಲಿಯವರೆಗೆ ಇರ್ತದೋ ಅಲ್ಲಿ ಕಾವು ಮಾತ್ರ ಇರ್ತದೆ, ನೋವಿರ್ತದೆ. ಯಾವಾಗ ಅಲ್ಲಿ ಪ್ರೇಮ ಉದಿಸ್ತದೋ ಅಲ್ಲಿ ನಲಿವಿರ್ತದೆ, ಸೊಗಸಿರ್ತದೆ, ತೃಪ್ತಿ ಇರ್ತದೆ. ಅದಕ್ಕೆ ತುಂಬುಲ ತುಟಿ ಸಾಲು ಹೊಂಬಿಸಿಲೆಂಬಂತೆ, ಎಂತಹ ಮಾತದು! ಆ ಹೊಂಬಿಸಿಲು ಅನ್ನೋ ಪದನೇ ಹಿತವಾದದ್ದು. ಬೆಳಗಿನಲ್ಲಿ ನಾವು ಸೂರ್ಯನನ್ನ ಆರಾಧಿಸುವಂತ ಜನ, ಪ್ರಾಣಾಗ್ನಿ ಬಾನುವನ್ನು ಸ್ವೀಕರಿಸ್ತಕ್ಕಂಥ ಜನ, ಅವನ ಕಾವಿಗಾಗಿ ನಾವು ಕಾತರಿಸ್ತೇವೆ. ಹಾಗಾಗಿ ಈ ಇನಿಯನ ನಲ್ಲನ ನೆನಪು ಬೆಚ್ಚನೆಯ ಕಾವನ್ನು ಕೊಡ್ತದೆ ಅನ್ನುವುದು ಎಂತಹ ಅದ್ಭುತವಾದ ಅನುಭವ.
ಬೇಂದ್ರೆ ಅವರು ಒಂದು ವಿಷಯನ ನಿಮಗೆ ತಿಳಿಸ್ಬೇಕಿಲ್ಲಿ. ಬೇಂದ್ರೆ ಅವರು ಏನೇ ಬರೀಲಿ ಅದರ ಮೊದಲ ಶ್ರೋತೃ ಅವರ ಹೆಂಡತಿ ಆಗಿದೆ. ಅವರ ಹೆಂಡತಿ ಹೆಸರು ಲಕ್ಷ್ಮೀಬಾಯಿ ಅಂತ. ನಾವೆಲ್ಲ ಅವರ ತಂದೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಹೇಳುವಾಗ ರಾಮಚಂದ್ರ ಅಂತಲೂ, ಅಂಬಿಕಾ ತನೆಯ ದತ್ತ ಅಂದಾಗ ತಾಯಿ ಅಂಬಿಕಾ ಅಂತಲೂ, ಅವರ ಅಜ್ಜಿಯನ್ನು ಕೆಲವರು ಕೇಳಿದ್ದಾರೆ ಗೋದುಬಾಯಿ ಅಂತಲೂ ನೆನಪಿಸ್ಕೊಳ್ತೇವೆ. ಆದ್ರೆ ಅವ್ರ ಪತ್ನಿಯವರ ಹೆಸರನ್ನು ನಾವು ನೆನಪಿಸ್ಕೊಳ್ಳಲ್ಲ, ಅವರು ಲಕ್ಷ್ಮೀಬಾಯಿ ಅಂತ ಅವರ ಹೆಸರು. ಮೊದಲ ಕೇಳುಗಳು ಬೇಂದ್ರೆ ಏನಾದ್ರು ಬರೆದ್ರೆ ಹೋಗಿ ಅವ್ರ ಹೆಂಡತಿ ಮುಂದೆ ಓದ್ತಿದ್ರಂತೆ. ಅವ್ರ ಹೆಂಡತಿ ಏನಾದ್ರೂ ಕೆಲಸ ಮಾಡ್ಕೊತಿರ್ಲಿ, ಅದಕ್ಕೆ ಅವ್ರು ಹೇಳ್ತಾರೆ, ಆ ಮೂಲೆಯಲ್ಲಿ ಒಂದಿಷ್ಟು ಜಾಗ ಕೊಡಿ ಸ್ವಾಮಿ, ನಾನು ಒಬ್ಬ ಕವಿ, ನನಗೆ ಬೇಕು, ಚೆನ್ನಾಗಿ ಕೇಳೋ 5-6 ಕಿವಿ. ಅಂದ್ರೆ ಆಕೆ ಕೇಳಿಸ್ಕೊತಿದ್ದಾಳೆ ಅನ್ನುವಂತಹ ವಿಚಾರವೇ ಬೇಂದ್ರೆಯವರ ತುಂಟತನವನ್ನ, ಬೇಂದ್ರೆಯವರ ಸಾಮರ್ಥ್ಯವನ್ನ ಹೆಚ್ಚಿಸ್ತಾ ಇತ್ತು. ಎಷ್ಟೋ ಪದ್ಯಗಳು ಹೆಂಡತಿಗೆ ಹೇಳಲಾಗದ ಪದ್ಯಗಳು ಹಾಗೆ ಅರ್ಧಕ್ಕೆ ಉಳಿದವೆ. ಆ ಅರ್ಧವನ್ನೇ ಪ್ರಕಟಪಡಿಸಿದ್ದಾರೆ ನಾದಿನಿಯಲ್ಲಿ ಕೂಡ. ಅದಕ್ಕೆ ನಾನು ಏನೇ ಹೇಳ್ತೇನೆ ಅಂದ್ರೆ, ನಾನು ಬಯಸುವ, ನಾನು ಪ್ರೀತಿಸುವ, ನಾನು ಆರಾಧಿಸುವ ಜೀವ ಅನ್ನೋದು ಯಾವ್ದಾದ್ರು ಇದ್ರೆ ಅದರ ಮುಂದೆ ಹೇಳಿದ ವಿಚಾರಗಳು ನನ್ನ ಜೀವನದ ಬೆಳಕಾಗ್ತದೆ. ಅಷ್ಟೇ ಅಲ್ಲ, ಬದುಕಿಗೆ ಬೆಳಕಾಗ್ತದೆ. ಹಾಗಾಗಿ ಜಾತ್ರೆ ಎನಿಸುವುದು ಬೆಳಕು, ಆನಂದ, ತೃಪ್ತಿ, ನೆಮ್ಮದಿಯನ್ನ ತಂದು ಕೊಡ್ತದೆ. ಆ ಸಂತೋಷದ ಸಾರವೇ ಇಲ್ಲಿ ಇದೆ. ಅದನ್ನ ಪಡೆದಂತಹ ತೃಪ್ತಿ ಆ ಹೆಣ್ಣು ಮಗಳಲ್ಲಿದೆ, ಅದನ್ನ ಹೇಳಿದಂತಹ ತೃಪ್ತಿ ಬೇಂದ್ರೆಯವರಲ್ಲಿದೆ. ಹಾಗಾಗಿ ನಾವು ಈ ಸಂತಸವನ್ನ ಅತ್ಯಂತ ಚೆನ್ನಾಗಿ ಹಂಚಿಕೊಳ್ಳೋಣ. ಬಹಳ ಸಂತೋಷ ಸರ್. ಈಗ ಶ್ರೀಮತಿ ರೇಖಾ ಅವರು ಶ್ರೀ ಗುರುವೇ ಹಾಡನ್ನ ಹೇಳ್ಬೇಕು ಅಂತ ನನ್ನ ಪ್ರಾರ್ಥನೆ. ಧನ್ಯವಾದಗಳು ಸರ್. ಈ ಅವಕಾಶ ಕೊಟ್ಟಂತ ಸಮಾನ ಮನಸ್ಕರು ತಂಡಕ್ಕೆ ಕೂಡ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಶ್ರೀ ಗುರುವೇ ಅರುವೆ ಬೇಂದ್ರೆಯವರ ರಚನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡ್ತಾ ಇದ್ದೀನಿ. ಮೇಡಮ್ ವಿಡಿಯೋ ಆನ್ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ತಾಂತ್ರಿಕ ತೊಂದರೆ ಇದ್ದಂಗಿದೆ ಸರ್, ಗೊತ್ತಿಲ್ಲ ವಿಡಿಯೋದು. ಹಾಡಂತೂ ಹಾಡ್ತೀನಿ. ಆಗ್ಲಿ ಮೇಡಮ್, ತೊಂದರೆ ಇಲ್ಲ. ಶ್ರೀ ಗುರುವೆ ಅರುವೆ ಶರಣಾಗಿ ಬರುವೆ, ಕರುಣೆಯನ್ನು ಕೋರಿ ಬರುವೆ, ಪ್ರಕೃತಿ ತಂದ ಹಿಡಿ ಹೂಗಳನ್ನು ಶ್ರೀ ಚರಣ ಕೆರೆಯುತ್ತಿರುವೆ. ಶ್ರೀ ಗುರುವೆ ಅರುವೆ ಶರಣಾಗಿ ಬರುವೆ, ಕರುಣೆಯನ್ನು ಕೋರಿ ಬರುವೆ, ಪ್ರಕೃತಿ ತಂದ ಸಿರಿ ಹೂಗಳನ್ನು ಶ್ರೀ ಚರಣ ಕೆರೆಯುತ್ತಿರುವೆ. ಆ ಪಾದ ಪದ್ಮ ಎಡೆಗವಚಿ ಹಿಡಿದು ನಡು ನೆತ್ತಿಗೆತ್ತಿ ಕೊಂಬೆ, ಉಸಿರಿಂದಲದನೆ ಬಲಗೊಂಬೆ ನನ್ನ ಕಣ್ಗೊಂಬೆ ಗೊತ್ತಿ ಕೊಂಬೆ. ಆ ಪಾದ ಪದ್ಮ ಎಡೆಗವಚಿ ಹಿಡಿದು ನಡು ನೆತ್ತಿಗೆತ್ತಿ ಕೊಂಬೆ, ಉಸಿರಿಂದಲದನೆ ಬಲಗೊಂಬೆ ನನ್ನ ಕಣ್ಗೊಂಬೆ ಗೊತ್ತಿ ಕೊಂಬೆ. ಶ್ರೀ ಗುರುವೆ ಅರುವೆ ಶರಣಾಗಿ ಬರುವೆ, ಕರುಣೆಯನ್ನು ಕೋರಿ ಬರುವೆ, ಪ್ರಕೃತಿ ತಂದ ಹಿಡಿ ಹೂಗಳನ್ನು ಶ್ರೀ ಚರಣ ಕೆರೆಯುತ್ತಿರುವೆ. ಆಂತರ್ಯ ಕೊಂದು ಚೈತನ್ಯ ನಿನ್ನ ಸೌಂದರ್ಯ ಕರ್ತೃವಾಗಿ, ಕ್ಷೇತ್ರಜ್ಞ ಬರಲಿ ಚೈತ್ಯೇಶನಾಗಿ ಮಧುಬೋಧ ಮೋದಮಾಗಿ. ಆಂತರ್ಯಗೊಂದು ಚೈತನ್ಯ ನಿನ್ನ ಕೈಂಕರ್ಯ ಕರ್ತೃವಾಗಿ, ಕ್ಷೇತ್ರಜ್ಞ ಬರಲಿ ಚೈತ್ಯೇಶನಾಗಿ ಮಧುಬೋಧ ಮೋದಮಾಗಿ. ಶ್ರೀ ಗುರುವೆ ಅರುವೆ ಶರಣಾಗಿ ಬರುವೆ, ಕರುಣೆಯನ್ನು ಕೋರಿ ಬರುವೆ, ಪ್ರಕೃತಿ ತಂದ ಹಿಡಿ ಹೂಗಳನ್ನು ಶ್ರೀ ಚರಣ ಕೆರೆಯುತ್ತಿರುವೆ. ಹೇ ಭವನ ಶಿವನ ಜವನವರ ಚರುತಿ ಶವವಾಗದಂತೆ ಮಾಡು, ಅಮೃತ ದೃಷ್ಟಿಯಲ್ಲಿ ದಿವ್ಯ ಸೃಷ್ಟಿಯಲ್ಲಿ ಎರೆದು ತೆರೆದು ನೋಡು, ನೀನೆರೆದು ತೆರೆದು ನೋಡು. ಶ್ರೀ ಗುರುವೆ ಅರುವೆ ಶರಣಾಗಿ ಬರುವೆ, ಕರುಣೆಯನ್ನು ಕೋರಿ ಬರುವೆ,
ಪ್ರಕೃತಿ ತಂದ ಹಿಡಿ ಹೂಗಳನ್ನು ಶ್ರೀಚರಣ ಕೆರೆಯುತ್ತಿರುವೆ, ಶ್ರೀಚರಣ ಕೆರೆಯುತ್ತಿರುವೆ, ಶ್ರೀಚರಣ ಕೆರೆಯುತ್ತಿರುವೆ. ರೇಖಾ ಅವರೇ, ಸೊಗಸಾಗಿ ಹಾಡು ಹೇಳಿದ್ದೀರಾ. ಈ ಕವನ ಆದ್ಮೇಲೆ ನನಗೆ ನಾಲ್ಕು ತಂತಿ ಜ್ಞಾಪಕ ಬರುತ್ತೆ. ನಾಲ್ಕು ತಂತಿಗೆ ಬೇಂದ್ರೆ ಅವರು ಬಹಳ ಪ್ರಸಿದ್ಧರು. ನಮ್ಮ ಸಂಸ್ಕೃತಿ, ದೇವರು, ತತ್ವ ಇವುಗಳ ಬಗ್ಗೆ ಬಹಳ ಅವರು ತಿಳುವಳಿಕೆ ನೀಡಿದ್ದಾರೆ. ನಾಲ್ಕು ತಂತಿ ಬಗ್ಗೆ ನಮ್ಮ ತನಾಶಿ ಅವರಿಂದ ಒಂದೆರಡು ಮಾತು ಕೇಳೋಣ ಅಂತ ನನ್ನ ಆಸೆ. ಬಹಳ ಸುಂದರವಾದ ಗೀತ ಗಾಯನ, ಹಾಗೆಯೇ ಬಹಳ ಒಳ್ಳೆಯ ಪ್ರಶ್ನೆ ಎರಡು ಒಟ್ಟಿಗೆ ಎದುರಾಗಿದೆ. ಗುರು ಅಂದಾಕ್ಷಣ ನಮಗೆ ಅರಿವಾಗುವುದು ಬೃಹತ್ತು ಮತ್ತು ಮಹತ್ವ. ಯಾವುದನ್ನ ನಾವು ದೊಡ್ಡದು ಅಂತ ಭಾವಿಸ್ತೇವೋ, ಯಾವುದನ್ನ ನಾವು ಎತ್ತರದ ಸ್ಥಾನದಲ್ಲಿದೆ ಅಂತ ಭಾವಿಸ್ತೇವೋ, ಅದು ಗುರುವಾಗಲಿಕ್ಕೆ ಸಾಧ್ಯ. ಆ ಭಾವನೆ ನಮ್ಮಲ್ಲಿ ಎಲ್ಲಿಯವರೆಗೆ ಇರ್ತದೋ ಅಲ್ಲಿಯವರೆಗೂ ಅವರು ನಮ್ಮ ಗುರುಗಳಾಗಿರ್ತಾರೆ. ಯಾವಾಗ ನಮ್ಮಲ್ಲಿ ಆ ಭಾವನೆ ಕಡಿಮೆ ಆಗ್ತದೋ ಆ ಗುರುತ್ವದ ಸ್ಥಾನಕ್ಕೆ ಚ್ಯುತಿ ಬರ್ತದೆ, ಶಿಷ್ಯತ್ವ ಸ್ಥಾನ ಲಯವಾಗ್ತದೆ. ಈ ನಾಲ್ಕು ತಂತಿ ಕವನ ಸಂಕಲನದ ಬಗ್ಗೆ ಒಮ್ಮೆ ಸಭೆಯೊಂದರಲ್ಲಿ ಬೇಂದ್ರೆಯವರನ್ನ ಸಭಿಕನೊಬ್ಬ ಪ್ರಶ್ನೆ ಮಾಡ್ತಾನೆ. ಸ್ವಾಮಿ ಬೇಂದ್ರೆಯವರೇ, ನೀವು 4 ತಂತಿ ಬರೆದಿದ್ದೀರಿ, ಅದ್ 4 ತಂತಿ ನಮಗ ಅರ್ಥ ಆಗೋದೇ ಇಲ್ವಲ್ಲ ಅಂತ. ಅದಕ್ಕೆ ಬೇಂದ್ರೆ ಹೇಳ್ತಾರೆ, ತಮ್ಮ ನಿನಗ ಅರ್ಥ ಆಗದೆ ಇದ್ರೇನು, ನನಗ ಅರ್ಥ ಆಗ್ಯದ ಅಂತ. ಏನಾಗಂದ್ರೆ ಇಲ್ಲಿ ನಾವು ಶ್ಲೇಷಿಯನ್ನ ನೋಡ್ಬೇಕು. ನಿಮ್ಗೆ ಅರ್ಥ ಆಗದೆ ಇದ್ರೇನು, ನನಗೆ ಅರ್ಥ ಆಗದ ಅಂತ ಹಿಂಗೆ ಕೈಯನ್ನು ತೋರಿಸ್ತಾನೆ. ಅಂದ್ರೆ ಇದನ್ನ ಬರೆದದಕ್ಕ ನನಗೆ ಹಣ ಮುಟ್ಟದ. ಕಾವ್ಯಂ ಯಶಸೇ ಅರ್ಥಕೃತೆ ವ್ಯವಹಾರವಿದೆ ಶಿವೇತ ರಕ್ಷತೆಯೇ ಅಂತ ಹೇಳಿ ಮಾತು. ಕಾವ್ಯ ಎನ್ನುವುದು ಯಶಸ್ಸಿಗಾಗಿ, ಎರಡನೇದು ಅರ್ಥಕೃತೆ ಹಣಕ್ಕಾಗಿ, ವ್ಯವಹಾರವಿದೆ ಹೆಸರಿಗಾಗಿ, ಶಿವೇತ ರಕ್ಷತೆಯ ಮಂಗಳದ ಕಾರಣಕ್ಕಾಗಿ ಇದೆ. ಹಾಗಾದ್ರೆ 4 ತಂತಿ ಅಷ್ಟೊಂದು ಭಿನ್ನವೇ? ನೋಡಿ, ನಾವು ಯಾವಾಗ ಆಧ್ಯಾತ್ಮದ ಎಡೆಗೆ ನಮ್ಮ ಮನಸ್ಸನ್ನ ಕೊಡ್ತೇವೋ ಆಗ ಅದು ಸುಲಭಕ್ಕೆ ಅರ್ಥವಾಗುವುದಿಲ್ಲ. ಒಮ್ಮೆ ಗೆಳೆಯನ ಬಳಗದಲ್ಲಿ ಜಡಭರತರು ಬೇಂದ್ರೆಯವರನ್ನ ಕೇಳಿದ್ರು, ಸಾಕಾರ ದೇವರೇ ಎಲ್ರಿಗೂ ಮುಖ್ಯ ಆಗ್ತದೆ, ನಿರಾಕಾರ ದೇವರು ಅಂತ ಹೇಳ್ತೀರಿ, ನಿರಾಕಾರ ದೇವರನ್ನ ನಾವು ಅರ್ಥ ಮಾಡ್ಕೊಳ್ಳೋದಾಗ ಹೇಗ್ ಸಾಧ್ಯ ಆಗ್ತದೆ? ಬೇಂದ್ರೆಯವರು ಆಗ ವಿವರಿಸ್ತಾರೆ, ನೋಡಿ ಸ್ವಾಮಿ, ತಂತಿಯ ಒಳಗೆ ಕರೆಂಟ್ ಹರಿತಿರ್ತದೆ. ಆ ಕರೆಂಟ್ ಇದೆಯೋ ಇಲ್ವೋ ಅಂತ ನಮ್ಗೆ ಕಾಣುದಿಲ್ಲ, ಆದ್ರೆ ಮುಟ್ರಿ ಹೊಡಿತದ್ ನೋಡ್ರಿ ಹೆಂಗ. ಯಾವನು ಆ ತಂತಿಯನ್ನ ಮುಟ್ಟುತ್ತಾನೋ ಅವನಿಗೆ ಕರೆಂಟಿನ ಅನುಭವ ಆಗ್ತದೆ. ಅದು ನಿರಾಕಾರ ದೈವದ ಸಾಕ್ಷಾತ್ಕಾರ. ಹಾಗಾದ್ರೆ ಅದು ಅಲ್ಲಿದೆಯೇ ಅಂದ್ರೆ ಕಾಣ್ತಾ ಇಲ್ಲ. ಅದಕ್ಕೆ ಬೇಂದ್ರೆ ಮುಂದುವರೆದು ಹೇಳ್ತಾರೆ, ಹೊಡೆದ ಕರೆಂಟ್ ಅನ್ನ ಅರ್ಥ ಮಾಡಿಕೊಂಡು ನಾವು ಸಮರ್ಪಣಾ ಮನೋಭಾವದಲ್ಲಿ ಬದುಕಿದಾಗ ಆ ಕರೆಂಟ್ ಕರದಂಟಾಗ್ತದೆ. ಎಂತ ಮಾತು! ಪದಗಳಲ್ಲಿ ಎಂತ ಗಾರುಡಿಯನ್ನ ಸೃಷ್ಟಿಸ್ಬಿಡ್ತಾರೆ ಅಂತಂದ್ರೆ, ಕರೆಂಟ್ ಅನ್ನ ತಂದು ಕರದಂಟಿಗೆ ಹೋಲಿಸಿ ಆ ಸವಿಯನ್ನ ಕೊಡುವ ಶಕ್ತಿಯನ್ನ ಅವರು ಹೊಂದಿದ್ರು. ನಾನು, ನೀನು, ಆನು, ತಾನು, ಈ 4 ಪದವನ್ನ ಇಟ್ಕೊಂಡು 4 ತಂತಿಯನ್ನ ಹೇಳ್ತಾ ಹೋಗ್ತಾರೆ. ನಾನು ಅಂದ್ರೆ ಗಂಡ, ನೀನು ಅಂದ್ರೆ ಹೆಂಡತಿ, ಆನು ಅಂದ್ರೆ ಕೂಸು, ತಾನು ಅಂದ್ರೆ ಭಗವಂತ. ನೋಡಿ, ಇಷ್ಟು ಸುಲಭವೇ 4 ತಂತಿ ಅಂದ್ರೆ? ಹೌದು, ಅರ್ಥ ಮಾಡಿಕೊಂಡದಷ್ಟೇ ಸುಲಭ. ಅದು ಅರ್ಥವನ್ನು ಹೇಗ್ ಮಾಡ್ಕೊಳ್ಬೇಕು ಅಂದ್ರೆ, ಮೊದಲಿಗೆ ಅದನ್ನು ನಮ್ಮವರನ್ನಾಗಿಸ್ಕೊಳ್ಬೇಕು, ನಮ್ಮದನ್ನಾಗಿಸ್ಕೊಳ್ಬೇಕು. ದೇವರು ನಮಗ್ ಕಾಡ್ತಾನೆ. ಶಿಲೆಯೊಳಗೆ ಶಿಲ್ಪವಿದೆ. ಶಿಲ್ಪಿ ಆ ಶಿಲೆಯೊಳಗಣ ವ್ಯರ್ಥವಾದ ಭಾಗಗಳನ್ನು ತೆಗೆದು ಹಾಕಿದ್ರೆ ಆ ಶಿಲ್ಪ ನಮಗ್ ಕಾಣ್ತದೆ. ಆ ಶಿಲ್ಪಿಗೆ ಮಾತ್ರ ಆ ಶಿಲೆಯೊಳಗೆ ಇರುವ ಶಿಲ್ಪ ಕಾಣ್ತದೆ, ನಮಗ್ ಬಂಡೆ ಕಾಣ್ತದೆ. ಹಾಗೆ ಯಾವನಿಗೆ
ದೈವದ ವಿಚಾರ ಗೊತ್ತೋ, ಯಾವನಿಗೆ ಪ್ರೀತಿಯ ವಿಚಾರ ಗೊತ್ತೋ, ಯಾವನಿಗೆ ಬದುಕನ್ನು ಆಲಿಸಬಹುದಾದಂತಹ ಆರಾಧಿಸಬಹುದಾದಂತಹ ವಿಚಾರ ಗೊತ್ತೋ ಆತ ಮಾತ್ರ 4 ತಂತಿಯನ್ನ ಅರ್ಥ ಮಾಡ್ಕೊಳ್ತಾನೆ. ನಾನು, ನೀನು, ಆನು, ಗಂಡ, ಹೆಂಡತಿ, ಮಗು ಅಂದ್ರೆ ಪ್ರಪಂಚ. ಈ ಭಗವಂತ ಒಬ್ಬನಿದ್ದ, ಅವನಿಗೆ ಬೇಸರವಾಗಿ ಮಾಯೆಯನ್ನ ಸೃಷ್ಟಿಸಿದ. ಆ ಮಾಯೆಯಿಂದ ಈ ಜೀವನ ಸೃಷ್ಟಿಯಾಯಿತು. ಈ ಏಕತ್ವದಿಂದ ಅನೇಕತ್ವವಾಗಿ, ಅನೇಕತ್ವವು ಮತ್ತೆ ಏಕತ್ವವಾಗುವಂತಹ ಒಂದು ಕೆಲಸ. ಇಲ್ಲಿ 1 ಮತ್ತು 2, ದ್ವೈತ ಮತ್ತು ಅದ್ವೈತ. ನಾನು ಯಾವುದೇ ಸಿದ್ಧಾಂತದ ಬಗ್ಗೆ ಮಾತಾಡ್ತಾ ಇಲ್ಲ, ಕೇವಲ 1 2 ಆಗಿ ಮತ್ತೆ ಆ 2 ಒಂದಾಗುವ ಒಂದು ಪ್ರಕ್ರಿಯೆಯನ್ನ ಮಾತ್ರ ಹೇಳ್ತಾ ಇದ್ದೇನೆ. ಇದರಲ್ಲಿ ಸಿದ್ಧಾಂತವಾಗಲಿ ಮತಧರ್ಮದ ವಿಚಾರವಾಗಲಿ ಇಲ್ಲ ಅನ್ನೋದನ್ನ ಬಹಳ ಎಚ್ಚರಿಕೆಯಿಂದ ನೋಡ್ಬೇಕು ನೀವು. ನಮ್ಮ DVG ಅವರು ಹೇಳೋದನ್ನು ಅಷ್ಟೇ, ಒಂದು ಹಲವಾಗಿ ಹಲವು ಒಂದಾಗುವಂತಹ ಚಿತ್ರ ಇದೇನೆ. ಅದು ಆತ್ಮ ಪರಮಾತ್ಮನಿಂದ ಹೊರತು ಸಾಕಷ್ಟು ಸಂಚರಿಸಿ ಮತ್ತೆ ಪರಮಾತ್ಮನಲ್ಲಿಗೆ ಹೋಗುವುದೇ ಬದುಕಿನ ವೈಶಿಷ್ಟ್ಯ ಮತ್ತು ವೈಚಿತ್ರ್ಯ. 4 ತಂತಿ ಕೂಡ ಅದೇನೆ. ಈ 3ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥ, ನಿಯಂತ್ರಣ ಮಾಡ್ತಕ್ಕಂತಹ ಶಕ್ತಿ ಇರೋದು ಭಗವಂತನಿಗೆ. ಆ ಭಗವಂತ ಇದನ್ನ ರೂಪಿಸ್ತಾ ಇದ್ದಾನೆ. ಅದು 4 ತಂತಿ ಆಗ್ಬಹುದು, ಸರಿಗಮ ಪದನಿಯೇ ಸ್ಫುರಿಸ್ತಕ್ಕಂತಹ ವಿಚಾರ ಆಗ್ಬೋದು. ಹಾಗಾಗಿ ಬೇಂದ್ರೆಯವರು ನಮಗೆ ಅವರನ್ನ ಅರ್ಥ ಮಾಡಿಕೊಂಡಾಗಲಷ್ಟೇ ನಮಗೆ ಹತ್ತಿರವಾಗ್ತಾರೆ, ಬಂಧುವಾಗ್ತಾರೆ, ನಮ್ಮ ಜೊತೆ ಆಗ್ತಾರೆ ಅಲ್ವೇ? ಈಗ ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು, ಇದನ್ನ ಶ್ರೀಮತಿ ಚಂದ್ರಿಕಾ ಅವರು ದಯವಿಟ್ಟು ತಿಳಿಸ್ಕೊಡ್ಬೇಕು. ಚಂದ್ರಿಕಾ ಅವರು ಇದ್ದಾರಾ? ಇದ್ದಾರೆ ಒಂದು ಹಲೋ ಹಲೋ ಕೇಳ್ತದೆ. ಹಾ, ನಮಸ್ಕಾರ ಎಲ್ರಿಗೂ. ಹತ್ತಿರಿರಲಿ ದೂರವಿರಲಿ ಅವನೇ ರಂಗ ಸಾಲೆ, ಹತ್ತಿರಿರಲಿ ದೂರವಿರಲಿ ಅವನೇ ರಂಗ ಸಾಲೆ, ಕಣ್ಣು ಕಟ್ಟುವಂತ ಮೂರ್ತಿ ಕಿವಿಗೆ ಮೆಚ್ಚಿನೋಲೆ, ಕಿವಿಗೆ ಮೆಚ್ಚಿನೋಲೆ, ಕಿವಿಗೆ ಮೆಚ್ಚಿನೋಲೆ. ನಾನು ಬಡವಿಯಾತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡೆ ಬದನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ. ನಾನು ಬಡವಿಯಾತ ಬಡವ, ಒಲವೇ ನಮ್ಮ ಬದುಕು, ಆತ ಕೊಟ್ಟ ವಸ್ತು ಬಡವೆ ನನಗೆ ಅವಗೆ ಗೊತ್ತು, ಆತ ಕೊಟ್ಟ ವಸ್ತು ಬಡವೆ ನನಗೆ ಅವಗೆ ಗೊತ್ತು, ತೋಡುಗಳಿಗೆ ತೋಡ ಬಂದಿ ಕೆನ್ನೆ ತುಂಬ ಮುತ್ತು, ಕೆನ್ನೆ ತುಂಬ ಮುತ್ತು. ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು, ಕುಂದು ಕೊರತೆ ತೋರಲಿಲ್ಲ ಹೆಚ್ಚಿಗೇನು, ಕುಂದು ಕೊರತೆ ತೋರಲಿಲ್ಲ ಬೇಕು ಹೆಚ್ಚಿಗೆ, ಹೊಟ್ಟೆಗೀತ ಜೀವ ಫಲವ, ಹೊಟ್ಟೆಗೀತ ಜೀವ ಫಲವ, ತುಟಿಗೆ ಹಾರುದೇನು, ತುಟಿಗೆ ಹಾರುದೇನು.
ನಾನು ಬಡವಿಯಾತ ಬಡವ ಮೊಲವೇ ನಮ್ಮ ಬದುಕು ಬಳಸಿಕೊಂಡೆ ವದನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು. ಸೊಗಸಾದ ಗಾಯನ. ಈಗ ದ.ರಾ ಬೇಂದ್ರೆ ಅವರು ಬಡತನದ ಬಗ್ಗೆ ಬಹಳ ಬರೆದಿದ್ದಾರೆ. ನಾನು ಓದಿದ ಅನೇಕ ಕವನಗಳಲ್ಲದಿದೆ. ನೀ ಹಿಂಗ ನೋಡಬೇಡವೇ ನನ್ನ, ನೀ ಹಿಂಗ ನೋಡಿದರೆ ನಾ ಹ್ಯಾಂಗೆ ನೋಡಲೆ ನಿನ್ನ, ಇವೆಲ್ಲ ತುಂಬಾ ಕವನಗಳಿದೆ. ಆದ್ರೆ ಇದರಲ್ಲಿ ನಾನು ಬಡವ ಆತ ಬಡವಿ, ಅದರಲ್ಲಿ ಒಲಮೆ ಅನ್ನೋದನ್ನ ನಾವು ಎಲ್ಲದಕ್ಕೂ ಉಪಯೋಗಿಸ್ಕೊಂಡ್ಬಿಟ್ವಿ ಅಂತ ಹೇಳ್ತಾರೆ. ತಾನಾಶಿ ಅವರು ದ.ರಾ ಬೇಂದ್ರೆ ಅವರ ಬಡತನ ಜೀವನ ನೋಡೋ ರೀತಿ ಯಾವ ರೀತಿ ವರ್ಣಿಸ್ತೀರಾ ಸರ್? ಅದನ್ನ ಹೇಳಿ. ಬಹುಶಃ ಈ ಗೀತೆ ಎಲ್ಲ ಪ್ರೀತಿ ಮಾಡುವವರ ಒಂದು ಮಹಾಭಾಷ್ಯ. ಬಹಳ ಚೆನ್ನಾಗಿ ಹಾಡಿದ್ರು ಚಂದ್ರಿಕಾ ಅವರು, ಅವರಿಗೆ ಧನ್ಯವಾದಗಳು. ನಾನು ಈ ಗೀತೆಯ ಬಗ್ಗೆ ಹೇಳೋಕ್ ಮುಂಚೆ ಈ ಹಾಡು ಹುಟ್ಟಿದ ಬಗೆ ಬಹಳ ವಿಶಿಷ್ಟವಾದದ್ದು. ಆ ಕಾಲದಲ್ಲಿ ಬೇಂದ್ರೆ ಅವರಿಗೆ ಮದುವೆ ಆಗಿದ್ದು, ಜೊತೆಗೆ ಬ್ರಿಟಿಷರ ಆಡಳಿತ ನಡೀತಾ ಇತ್ತು. ಬ್ರಿಟಿಷರ ವಿರುದ್ಧ ಬೇಂದ್ರೆ ಅವರು ಕೂಡ ಅನೇಕ ಪದ್ಯಗಳನ್ನ ಬರೆದು ಜೈಲು ವಾಸವನ್ನ ಅನುಭವಿಸಿದ್ರು. ಆ ಜೈಲು ವಾಸವನ್ನ ಅನುಭವಿಸಿದ ಮೇಲೆ ಆ ಜೈಲಿನಿಂದ ಬಿಡುಗಡೆಯಾದಾಗ ಅವರು ಗೆಳೆಯರ ಜೊತೆಯಲ್ಲಿ ಮುಗುದ ಅನ್ನುವಂತಹ ಒಂದು ಊರಿನಲ್ಲಿ ತಂದ್ಕೊಂಡಿದ್ರು. ಅಲ್ಲಿ ತನ್ನ ಪತ್ನಿಯನ್ನು ನೆನೆಸಿಕೊಂಡು ಬರೆದ ಗೀತೆಯೇ ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು. ಬಳಸಿಕೊಂಡೆವದನ್ನು ನಾವು ಅದಕ್ಕೂ ಇದಕ್ಕೂ ಎದಕ್ಕೂ. ದಾಂಪತ್ಯ ಅನ್ನುವುದೇ ಅದ್ಭುತವಾದ ಚತುರ್ವಿಧ ಪುರುಷಾರ್ಥಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಅಂತ ಹೇಳಿ 4 ಇದಾವೆ. ಧರ್ಮ ಮಾರ್ಗದಲ್ಲಿ ನಡೆಯಬೇಕು, ಧರ್ಮ ಮಾರ್ಗದಲ್ಲಿ ಹಣವನ್ನು ಗಳಿಸಬೇಕು, ಆ ನಂತರ ಸಂತಾನ ವೃತ್ತಿಯ ಸಲುವಾಗಿ ಕಾಮವನ್ನ ಅನುಭವಿಸಬೇಕು, ಹಾಗೆಯೇ ನಾವು ಮೋಕ್ಷವನ್ನ ಗಳಿಸಿಕೊಳ್ಳಬೇಕು. ಇದು ತತ್ವ. ಇದು ಹೀಗಿರ್ಬೇಕಾದ್ರೆ ಒಂದು ಹೆಣ್ಣು ಏನೂ ಇಲ್ಲದಂತಹ ಕಾಲದಲ್ಲಿ ತನ್ನ ಪತಿಯನ್ನ ನೆನೆಸಿಕೊಂಡು ಆತ ದೈಹಿಕವಾಗಿ ಕೊಡಬಹುದಾದ ಎಲ್ಲ ಸುಖವನ್ನ ಮಾನಸಿಕವಾಗಿ ಕಲ್ಪಿಸಿಕೊಂಡು ಆನಂದವನ್ನ ಪಡುವ ಚಿತ್ರಣ ಇಲ್ಲಿದೆ. ನೋವಿನ ಒಳಗೆ ನಲಿವಿನ ಚೇತನವನ್ನ ಹುಟ್ಟು ಹಾಕುವಂತ ಶಕ್ತಿ ಇದೆ. ಹೇಳ್ತಾರವರು, ಚಳಿಗೆ ಬಿಸಿಲಿಗೊಂದೇ ಹದನ ಅವನ ಮೈಯ ಮುಟ್ಟೆ, ಅದೇಗಳಿಗೆ ಮೈಯ ತುಂಬ ನನಗೆ ನವಿರು ಬಟ್ಟೆ. ಚಳಿ ಇರ್ಲಿ ಬಿಸಿಲಿರ್ಲಿ, ಅವನ ಮೈಯನ್ನ ನಾನು ಮುಟ್ಟಿದಾಗ ನನ್ನ ಮೈಯ ತುಂಬಾ ನವಿರಿನ ಬಟ್ಟೆ ಆಯ್ತು. ನವಿರು ಅಂದ್ರೆ ರೋಮಾಂಚನ, ಪುಳುಕ. ಪತಿ ಮತ್ತು ಪತ್ನಿಯರ ನಡುವೆ ಇರಬೇಕಾದಂತಹ ಒಂದು ಅವ್ಯಾಜ ಪ್ರೇಮವೇ ನವಿರು, ಆ ರೋಮಾಂಚನ, ಆ ಪುಳಕ. ಆತನನ್ನು ಸೋಕಿದಾಗ, ಆಕೆಯನ್ನು ಸೋಕಿದಾಗ ಆ ಭಾವ ನಮ್ಮಲ್ಲಿ ಹುಟ್ಟಿದೆ. ಅದಕ್ಕೆ ನಾನು ಹೇಳ್ತೇನೆ, ಮದುವೆ ಅನ್ನುವುದು ದೇಹ ಮತ್ತು ಮನಸ್ಸುಗಳ ವಿದ್ಯುದಾಲಿಂಗನ ಅಂತ. ತನು ಮನಗಳ ವಿದ್ಯುದಾಲಿಂಗನವೇ ಮದುವೆ. ಹಲೋ ಸರ್, ನಿಮ್ಮ ಮಾತು ಕೇಳಿಸ್ತಾ ಇಲ್ಲ. ತನಾಶಿ ಅವ್ರದ್ದು ಮಾತು ಕೇಳಿಸ್ತಾ ಇಲ್ಲ. ಈಗ ಕೇಳಿಸ್ತಿದೆ. ಕುಂದು ಕೊರತೆ ತೋರಲಿಲ್ಲ ಬೇಕು ಹೆಚ್ಚಿಗೇನು, ಹೊಟ್ಟೆ ಇತ್ತ ಜೀವ ಫಲವ ತುಟಿಗೆ ಹಾಲು ಜೇನು. ಯಾರ್ದಾರು ಸಂಸಾರವನ್ನ ನಾವು ಹೇಳ್ಬೇಕಂದ್ರೆ ಹಾಲು ಜೇನಿನ ಹಾಗಿದೆಯಪ್ಪ ಅಂತ ಹೇಳ್ತಾರೆ. ಆ ಪದವನ್ನಿಟ್ಟುಕೊಂಡು
ಇಟ್ಟುಕೊಂಡು ನಾವು ಆನಂದವನ್ನ ಹೊಂದತಕ್ಕಂಥದ್ದಿದೆಯಲ್ಲ, ಅದು ಬಹಳ ಮುಖ್ಯ. ಜೀವ ಬಲವನ್ನ ಹೊಟ್ಟೆಗೆ ಎಂತದ್ರಿ, ಆಹಾರವನ್ನ ಕೊಟ್ಟ ಅಂತ ಹೇಳ್ಬೋದಿತ್ತು, ಪಟ್ ತುಂಬಾ ತಿನ್ನಿಸ್ತಾ ಅಂತ ಹೇಳ್ಬೋದಿತ್ತು, ತೃಪ್ತಿ ಆಯ್ತು ಅಂತ ಹೇಳ್ಬೋದಿತ್ತು. ಜೀವ ಫಲವನ್ನ ಕೊಟ್ಟ. ಒಂದು ಹೆಣ್ಣು ನಿಜವಾದ ಹೆಣ್ತನವನ್ನ ಅನುಭವಿಸುವುದು ಆಕೆ ತಾಯಾದಾಗ. ಆ ತಾಯಾಗುವ ಒಂದು ಅವಕಾಶವನ್ನ ಕೊಟ್ಟ ನನಗೆ, ಜೀವ ಅಂಕುರವಾಗಿ ಬೆಳೆಯಲು ಅವಕಾಶ ಮಾಡಿಕೊಟ್ಟ. ಆ ಪ್ರೀತಿಗಿಂತ ದೊಡ್ಡದು ಯಾವುದಿದೆ? ಪ್ರೀತಿಯ ಮುಂದುವರಿಕೆಯ ಸಂತಾನ. ಆದ್ರಿಂದಲೇ ನಾವು ನಮ್ಮ ಸಂತಾನವನ್ನ ಪ್ರೀತಿಸ್ತಾ ಹೋಗ್ತೇವೆ. ಪ್ರತಿಯೊಬ್ಬರು ತಮಗಲ್ಲದಿದ್ದರೂ ಬೇರೆಯವರಿಗಾಗಿ ಮಾಡ್ತಾ ಹೋಗ್ತಾರೆ. DVG ಅವರು ಹೇಳೋದು ಅದನ್ನೇ ಬದುಕಿನಲ್ಲಿ. ಎಲ್ಲವೂ ನಿನಗೆ ಅಂತ ಹೇಳಿ ನೀನು ಭಾವಿಸ್ಬೇಡ. ನಿನ್ನ ಹಿಂದಿನವರು ಕೊಟ್ಟದ್ದನ್ನ ನೀನು ಅನುಭವಿಸ್ತಾ ಇದ್ದೀಯೇ, ನೀನು ಏನನ್ನಾದರೂ ಮಾಡು ಮುಂದಿನವರಿಗೆ. ಫಲ ನೆಟ್ಟು ಪಾಪ ಕಳಿ ಅಂತೇವೆ. ಫಲವನ್ನ ನೆಡುವುದೇ ಮುಂದಿನ ತಲೆಮಾರಿಗೆ ಅನುಕೂಲವಾಗಲಿ. ಅದಕ್ಕಾಗಿ ಹಿಂದಿನವರು ಈ ಕೆಲಸಗಳನ್ನು ಮಾಡ್ತೀವಿ. ಅಂದ್ರೆ ನನಗೆ ನೀನು ಬೇಕು ಎನ್ನುವ ಭಾವಕ್ಕಿಂತ ನಿನಗಾಗಿ ನಾನಿದ್ದೇನೆ ಎನ್ನುವಂತಹ ಭಾವ ಇದೆಯಲ್ಲ, ಇದೇ ಸಮರ್ಪಣಾ ಭಾವ. ದಾಂಪತ್ಯದಲ್ಲಂತೂ ನನಗಾಗಿ ನೀನು ಎಂದು ಕಾಮಿಸುವುದಕ್ಕಿಂತ ನಿನಗಾಗಿ ನಾನು ಅಂತ ಪ್ರೇಮಿಸುವುದಿದೆಯಲ್ಲ, ಅದು ಅದ್ಭುತವಾದ ಶಕ್ತಿಯನ್ನು ಕೊಡ್ತದೆ, ಬದುಕನ್ನ ನೆಮ್ಮದಿಯಾಗಿರ್ತದೆ. ಆ ನೆಮ್ಮದಿಯನ್ನ ನಾವು ಕಾಣ್ತೇವೆ ಅಂದ್ರೆ ಅದಕ್ಕಿಂತ ದೊಡ್ಡ ವಿಚಾರ ಇನ್ನೊಂದಿಲ್ಲ, ಅದಕ್ಕಿಂತ ಒಳ್ಳೆಯ ಸಂಗಾತಿ ಇನ್ನೊಂದಿಲ್ಲ. ಹಾಗಾಗಿ ನಾನು ಬಡವಿ ಆತ ಬಡವ ಕೇವಲ ಹೊರನೋಟಕ್ಕಷ್ಟೇ. ನಮ್ಮೊಳಗೆ ನಾವು ಅದ್ಭುತವಾದ ಶ್ರೀಮಂತರು. ಯಾವುದೇ ವಸ್ತು ಒಡವೆಗಿಂತ ಆತ ಕೊಟ್ಟಂತಹ ತೋಳುಗಳಿಗೆ ತೋಳಬಂದಿ ಕೆನ್ನೆ ತುಂಬ ಮುತ್ತು ಅನ್ನುವುದು ಬಹಳ ಮುಖ್ಯ ಆಗ್ತದೆ. ಒಂದು ತಟ್ಟೆಯಲ್ಲಿ ಒಂದು ಗಂಗಾಳದಲ್ಲಿ ಇಬ್ಬರೂ ಉಣ್ಣೋಣ, ಅದರಲ್ಲಿಯೇ ಬೆಳೆಯೋಣ, ಎಷ್ಟಿದೆಯೋ ಅದನ್ನ ಹಂಚಿಕೊಂಡು ತಿನ್ನೋಣ. ಬಡತನ ಎನ್ನುವುದು ಕೇವಲ ಭೌತಿಕವೇ ಹೊರತು ಮಾನಸಿಕವಲ್ಲ. ಹಾಗಾಗಿ ಆ ಆನಂದದಲ್ಲಿ ನಾವು ಲೀನರಾಗೋಣ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ತುರಿಯ ಸ್ಥಿತಿ, ಆ ಆನಂದಮಯದಲ್ಲಿ ನಾವು ತಲ್ಲೀನರಾಗೋಣ ಅನ್ನುವಂತಹ ಸಾರ್ವತ್ರಿಕ ಸತ್ಯವನ್ನ ಬೇಂದ್ರೆ ಕೇವಲ ಏನು ಅರಿಯದ ಒಂದು ಹೆಣ್ಣು ಮಗಳ ಬಾಯಲ್ಲಿ ಅವಳ ಅನುಭವಗಳ ಮೂಲಕ ಹೇಳಿಸಿದ್ದಾರೆ. ಇದಕ್ಕೆ ನಾನು ಹೇಳಿದ್ದು, ಇದು ದಾಂಪತ್ಯ ಗೀತೆಗೊಂದು ಭಾಷ್ಯ. GP ರಾಜರತ್ನಂ ಅವರು ಹೇಳ್ಕೊಳಕ್ ಒಂದೂರು, ತಲಮ್ಯಾಗ ಒಂದ್ ಸೂರು, ಮಲಗಾಕೆ ಭೂಮ್ತಾಯಿ ಮಂಚ, ಕೈ ಹಿಡಿದವಳು ಪುಟ್ನಂಜಿ, ನೆಗನಗ್ತಾ ಉಪ್ಗಂಜಿ, ಕೊಟ್ರಾತು ರತ್ತನ್ ಪ್ರಪಂಚ ಅಂತ ಹೇಳಿದಾರೆ. ಅದೇ ರೀತಿ ಶಿವಕುಮಾರರು ಗಂಡ ಹೆಂಡತಿ ಏನು ಕೊಡ್ತಾರೆ ಅದನ್ನ ಸೊಗಸಾಗಿ ಹೇಳಿದ್ರು. ಇರ್ಲಿ, ಈಗ ಶ್ರೀಮತಿ ವತ್ಸಲಾ ಅಶ್ವಥ್ ಅವರು ಘಮ ಘಮ ಈ ಹಾಡನ್ನ, ಬೇಂದ್ರೆ ಅವರ ಹಾಡನ್ನ ಹೇಳ್ಬೇಕು ಅಂತ ಪ್ರಾರ್ಥನೆ. ಘಮ ಘಮ ಘಮಡಿಸವ ಮೈಗೆ ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ಘಮ ಘಮ ಘಮಡಿಸವ ಮೈಗೆ ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ತುಳುಕ್ಯಾಡುತ್ತಾವ ತೂಕಡಿಕೆ ಯವಿ ಅಪುತ್ತಾವ ಕಂಡುಡುಕಿ, ತುಳುಕ್ಯಾಡುತ್ತಾವ ತೂಕಡಿಕೆ ಯವಿ ಅಪುತ್ತಾವ ಕಂಡುಡುಕಿ. ಕನಸು ತೇಲಿ ಬರುತ್ತಾವ ಹುಡುಕಿ, ಕನಸು ತೇಲಿ ಬರುತ್ತಾವ ಹುಡುಕಿ. ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ಘಮ ಘಮ ಘಮಡಿಸವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ಚಿಕ್ಕಿ ತೋರಿಸ್ತಾವ ಚಾಚಿ ಬೆರಳ, ಚಂದ್ರಮ ಕನ್ನಡಿ ಹರಳ.
ಚಿಕ್ಕಿ ತೋರಿಸ್ತಾವ ಚಾಚಿ ಬೆರಳ ಚಂದ್ರಮ ಕನ್ನಡಿ ಹರಳ ಮನಸೋತು ಆಯಿತು ಮರುಳ ಮನಸೋತು ಆಯಿತು ಮರುಳ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಘಮ ಘಮ ಘಮಾಡಿಸ್ತವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಬಂತ್ಯಾಕ ನಿನಗ ಹಿಂಗ ಮುಡಿಸು ಬೀಳಲಿಲ್ಲ ನನಗ ಇದ್ರ ಕನಸು ಬಂತ್ಯಾಕ ನಿನಗ ಹಿಂಗ ಮುಡಿಸು ಬೀಳಲಿಲ್ಲ ನನಗ ಇದ್ರ ಕನಸು ಪ್ರಾಯ ತಿಳಿಯಲಿಲ್ಲ ನಿನ್ನ ಮನಸ್ಸು ಪ್ರಾಯ ತಿಳಿಯಲಿಲ್ಲ ನಿನ್ನ ಮನಸ್ಸು ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಘಮ ಘಮ ಘಮಾಡಿಸ್ತವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ತುಳುಕ್ಯಾಡುತ್ತಾವ ತೂಕಡಿಕೆ ಯವಿ ಅಪ್ಪುತ್ತಾವ ಕಂಡುಡುಕಿ ಕನಸು ತೇಲಿ ಬರುತ್ತಾವ ಹುಡುಕಿ ಕನಸು ತೇಲಿ ಬರುತ್ತಾವ ಹುಡುಕಿ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಘಮ ಘಮ ಘಮಾಡಿಸ್ತವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ವತ್ಸಲ ಅವ್ರೆ ಸೊಗಸಾಗಿ ಹಾಡು ಹೇಳಿದ್ರಿ. ಈ ಶ್ರೀನಾಥ್ ಅವರು, ತಾನಾಶಿ ಅವರು, ಆಮೇಲೆ ಚಂದ್ರಶೇಖರ್ ಅವರು ನನಗೆ ಈ ವಿಡಿಯೋನಲ್ಲಿ ಕಾಣ್ತಾ ಇದ್ದಾರೆ. ಅವರು ಲಘುವಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಇಷ್ಟೊತ್ತು. ಈಗ ತಾನಾ ಶಿವಕುಮಾರ್ ಅವ್ರಿಗೆ ನಂದೊಂದು ಪ್ರಶ್ನೆ. ಈ ಕವನದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಬಹಳ ಚೆನ್ನಾಗಿ ಹಾಡಿದ್ರು ವತ್ಸಲ ಅವರು. ಮಲ್ಲಿಗೆ ಜಾಣ ಜಾಣೆಯರ ಸಮಾಗಮಕ್ಕೆ ಸೇತುವೆ ಆದಂತ. ಮಲ್ಲಿಗೆ ಅಂತಂದಾಗ ನಮಗೆ ಮೊದಲಿಗೆ ನೆನಪಾಗೋದೆ ಅನುಮಾನವಿಲ್ಲದೆ KS ನರಸಿಂಹಸ್ವಾಮಿ ಅವರು. ಅವರನ್ನು ಕುರಿತಂತೆ ಒಂದು ತಮಾಷೆ ಇದೆ. ಹೀಗೆ ಒಂದು ವೇದಿಕೆಯಲ್ಲಿ ಪ್ರಶ್ನೆ ಮಾಡ್ತಾ ಒಬ್ರು ಕೇಳಿದ್ರಂತೆ. ಆಗ ಮಾಸ್ತಿ ಅವರು ಹೇಳಿದ್ರು, ಗಂಡ ಹೆಂಡತಿಗೆ ದಿನವೂ ಮಲ್ಲಿಗೆ ಹೂವನ್ನ ತೆಗೆದುಕೊಂಡು ಹೋಗಿ ಕೊಡ್ತಾ ಇದ್ದ. ನಿಜ, ಅದು ಹೆಂಡತಿಯ ಮೇಲಿನ ಪ್ರೀತಿಗೋ ಅಥವಾ ಹೂ ಮಾರುವವಳ ಮೇಲಿನ ಪ್ರೀತಿಗೋ ಅಂತ ಪ್ರಶ್ನೆಯನ್ನ ಎಸೆದು ಮರುಕ್ಷಣವೇ ಹೇಳ್ತಾರೆ ನಮ್ಮ ನರಸಿಂಹಸ್ವಾಮಿ, ಆಗಲ್ಲ. ಒಂದಿರುಳು ಕನಸಿನಲ್ಲಿ ನನ್ನ ಒಳ ಕೇಳಿದೆನು ಚಂದ ನಿನಗಾವದೆಂದು. ಈ ಮನುಷ್ಯನಿಗೆ ಕನಸಿನಲ್ಲೂ ಅವನು ಹೆಂಡತಿನೇ ಬರ್ಬೇಕೆ, ಕನಸಿನಲ್ಲಿ ನಮಗೆ ಬರೋದೇ ಬೇರೆ ಅಂತ ಹೇಳಿ ಅವರನ್ನ ಸಮರ್ಪಿಸಿಕೊಂಡಿದ್ದು ಉಂಟು. ಮಲ್ಲಿಗೆ ಹೆಣ್ಣು ಮಕ್ಕಳ ಮುಡಿಗೆ ಸಿಂಗಾರವಾದರೆ ಸುಂದರ ಪುರುಷರ ಕೈಗೆ ಅಲಂಕಾರವಾಗಿದ್ದು ಒಂದು ಕಾಲ. ಆ ಮಲ್ಲಿಗೆ ಗಮಾಡಿಸೋದು ಯಾವಾಗ? ಪರಿಮಳವನ್ನ ಬೀರೋದು ಯಾವಾಗ? ಆ ಪರಿಮಳ ಯಾವಾಗ ಬೀರುತ್ತೆ ಅಂತಂದ್ರೆ ಆ ಮಲ್ಲಿಗೆ ಅರಳುವ ಸಮಯದಲ್ಲಿ. ಇಲ್ಲಿ ಮಲ್ಲಿಗೆ ಅರಳುವುದು ಕೇವಲ ಒಂದು ಸಾಂಕೇತಿಕ ಅಷ್ಟೇ. ಮನುಷ್ಯನ ಒಳಗೆ ಇರ್ತಕ್ಕಂತಹ ಪ್ರೇಮ ಅರಳಿದಾಗ ನಿರ್ದಿಷ್ಟವಾದ ಸಂದರ್ಭದಲ್ಲಿ ಮತ್ತು ನಿರ್ದಿಷ್ಟವಾದ ವಿಚಾರಕ್ಕೆ, ಎಲ್ಲರನ್ನ ಕಂಡಾಗಲ್ಲ. ತನ್ನ ಇನಿಯನನ್ನೋ, ತನ್ನ ನಲ್ಲನನ್ನೋ, ತನ್ನ ಪ್ರಿಯಕರನನ್ನೋ, ತನ್ನ ಗಂಡನನ್ನೋ, ತನ್ನ ಹೆಂಡತಿಯನ್ನೋ ಕಂಡಾಗ ಆಗುವ ಆನಂದ ಏನಿದೆಯೋ ಅದನ್ನ ವಿವರಿಸ್ತಾ ಇದೆ ಇಲ್ಲಿ ಮಲ್ಲಿಗೆ. ನೀ ಎಲ್ಲಿಗೆ ಹೊರಟಿದೀಯಾ? ಮನಸ್ಸು ಎಲ್ಲಿಗೆ ಹೊರಟಿದೆ? ಆ ತೂಕಡಿಕೆ ಬರುವ ಸಂದರ್ಭದಲ್ಲಿ
ಮಲ್ಲಿಗೆಯ ಘಮ ಅವಳನ್ನೂ ಎಬ್ಬಿಸ್ತದೆ, ಅವನನ್ನೂ ಎಬ್ಬಿಸ್ತದೆ. ಮತ್ತೆ ನಾನು ಆಗ್ಲೇ ಹೇಳಿದ ಹಾಗೆ ದೇಹ ಮತ್ತು ಮನಸ್ಸುಗಳ ವಿದ್ಯುದಾಲಿಂಗನಕ್ಕೆ ಕಾರಣವಾಗ್ತದೆ. ರತಿ ಮತ್ತು ಮನ್ಮಥರ ಒಂದು ಆರೋಹಣ ಅವರೋಹಣಕ್ಕೆ ಕಾರಣವಾಗ್ತದೆ. ಅದು ಹೇಗೆ ಅಂತಂದ್ರೆ ಆನಂದದ ತುರಿಯ ಸ್ಥಿತಿಯನ್ನು ಮುಟ್ಟಿಸುವ ಸಂದರ್ಭದಲ್ಲಿ ಒಂದು ಮಾತಿದೆ, ಅದನ್ನ ಪಿ ವಿ ಜಿ ಅವರು ಎಲ್ಲ ಒಂದ್ ಕಡೆ ಹೇಳಿದಂತ ನೆನಪು. ಯಾವ ವ್ಯಕ್ತಿ ಕತ್ತಲನ್ನ ನಿರಾಕರಿಸ್ತಾನೋ ಅವನು ರಾತ್ರಿಯ ವೇಳೆ ನೋಡುವ ನಕ್ಷತ್ರಗಳ ಸೌಭಾಗ್ಯವನ್ನ ಕಳೆದುಕೊಳ್ತಾನೆ. ಯಾವಾಗ್ಲೂ ಬೆಳಕೆ ಬೇಕು, ನಮಗ್ ಕತ್ತಲು ಬೇಡ ಅಂತಂದ್ರೆ ನಾವು ನಕ್ಷತ್ರ ನೋಡಕ್ಕಾಗೋದೇ ಇಲ್ಲ, ಚಂದ್ರಮನನ್ನ ನೋಡಕ್ಕಾಗೋದೇ ಇಲ್ಲ. ಹಾಗಾಗಿ ನೋವುಗಳನ್ನ ನಾವು ಅನುಭವಿಸಿದಾಗ ನಲಿವಿನ ಜೊತೆಯಲ್ಲಿ ಈ ಆನಂದ ಸಿಗ್ತದೆ. ಯಾಕಂದ್ರೆ ನಮ್ಮ ಅಲ್ಲಮ ಪ್ರಭು ಹೇಳ್ತಾನೆ, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ. ನಮ್ ವಿಶೇಷ ಏನಪ್ಪಾ ಅಂದ್ರೆ ನಾವು ದುಃಖವನ್ನ ಮೆಲ್ಕ ಹಾಕೋದಿಲ್ಲ, ಸುಖವನ್ನ ಮೆಲ್ಕ ಹಾಕ್ತೀವಿ. ಯಾಕಂದ್ರೆ ಸುಖ ಪಪ್ಪರವಂಟಿದ್ದಂತೆ ಚೀಪಿದಷ್ಟು ಅನುಭವವನ್ನ ಕೊಡ್ತಾ ಹೋಗ್ತದೆ. ಹಾಗಾಗಿ ನಿನಗೆ ನಗುವುದಕ್ಕೆ 1000 ಕಾರಣ ಇರ್ತದೆ, ಅಳೋದಕ್ಕೆ 100 ಕಾರಣ ಸಿಗೋದು. ನೀನ್ ಲೆಕ್ಕ ಹಾಕು, ಅಳೋದಕ್ಕೆ 1 2 3 4 5 6 ಅಂದ್ರೆ ಮುಗಿದೋಯ್ತು. ಆದ್ರೆ ನೀನ್ ನಗೋದಕ್ಕೆ ಎಷ್ಟು ಕಾರಣ ಬೇಕಾದ್ರೂ ಇರ್ತದೆ. ಅದಕ್ಕೆ ಬೇರೆ ಒಂದ್ ಕಡೆ ಹೇಳ್ತಾರೆ, ಅಳ್ಳದ ದಂಡಿಯಾಗ ನಾನಿನ್ನ ಕಂಡಾಗ ಏನೊಂದು ನಗೆ ಇತ್ತ, ಏಸೊಂದು ನಗೆ ಇತ್ತ, ಏ ರೀತಿ ನಗೆ ಇತ್ತ, ನಕ್ಕೊಮ್ಮೆ ಹೇಳ್ಚನ್ನಿ ಆ ನಗೆ ಇತ್ತಿತ್ತ ಹೋಗೈತ ಎತ್ತೆತ್ತ. ನೋಡಿ, ಆ ನಗೆ ಎಲ್ಲಿ ಹೋಗಿದೆ? ನಗೆಯನ್ನ ಕಾಣುವ ಬಗೆ ನಮಗೆ ಬೇಕಾಗಿದೆ. ಹಾಗಾಗಿ ಒಂದು ಹಾಡು ಮನದಾಗೆ ಹುಟ್ಟಿದ್ರೆ ಬನವೆಲ್ಲ ಬೆಳದಿಂಗಳಾಗ್ತದೆ. ನನ್ನ ನಿನ್ನ ಒಂದೇ ತನ ಇದಕ್ಕೆ ಕಾರಣವಾಗ್ತದೆ. ಚಿಕ್ಕಿ ನಾವು ನೋಡ್ಬೇಕಾದ್ರೆ ಬೆರಳನ್ನ ತೋರಿಸ್ತೀವಿ, ಚಂದ್ರನನ್ನ ನೋಡ್ಬೇಕಾದ್ರೆ ಹರಳು ರಕ್ತದಂತೆ ಕಾಣ್ತೇವೆ. ಆದ್ರೆ ಈ ಚಂದ್ರಮನ ಬೆಳಕಿನಲ್ಲಿ ನಾನು ನೀನು ಜೊತೆಯಾಗಿದ್ದಾಗ ಮನಸ್ಸೋತು ಮರುಳಾಗಿ ಬಿಡ್ತೇವೆ. ಯಾವಾಗ ಮನಸ್ಸೋಲ್ತೋ ತನು ಒಂದಾಗುತ್ತೆ, ದೇಹ ತನ್ನ ಸಾರ್ಥಕ್ಯವನ್ನು ಪಡೆದುಕೊಳ್ಳುತ್ತೆ, ನಮ್ಮ ಸಂತಾನದ ಪರಂಪರೆಯನ್ನು ಮುಂದುವರಿಸ್ತೇವೆ. ಆ ಅತೀವ ಆನಂದದ ತುತ್ತ ತುದಿಯೇ ಇದು. ಅದನ್ನ ಪಡೆಯಬೇಕಾದ್ರೆ ಒಂದು ವೇದಿಕೆ ಬೇಕು. ಆ ವೇದಿಕೆಯೇ ಈ ಹೆಣ್ಣು ಮತ್ತು ಗಂಡಿನ ಮನಸ್ಥಿತಿ. ಅದಕ್ಕೆ ಸೇತುವೆಯೇ ಈ ಮಲ್ಲಿಗೆ. ಆ ಮಲ್ಲಿಗೆಯ ಬಗೆ ಎಲ್ಲಿಗೆ, ಎಲ್ಲಿಯವರೆಗೆ ಎಂದರೆ ಮನುಷ್ಯನ ಆನಂದವನ್ನ ಅತ್ಯಂತ ಹೆಚ್ಚು ಮಾಡೋದ್ರವರೆಗೆ. ಅದಕ್ಕೆ ತಮಾಷೆಗೆ ಹೇಳ್ತಾರೆ, ಹೂವಿನ ಮೇಲೆ ಮನುಷ್ಯ ಮಲಗಿದರೆ ಅದು ಮದುವೆ, ಮನುಷ್ಯನ ಮೇಲೆ ಹೂವು ಮಲಗಿದರೆ ಅದು ಮಸಣ. ನಮ್ಮ ಮೇಲೆ ಹೂವನ್ನ ಮಲಗಿಸಿಕೊಳ್ಳಬಾರದು, ನಾವು ಅದರ ಮೇಲೆ ಇರುವಂತೆ ಮಾಡಿಕೊಂಡಾಗ ಮಾತ್ರ ಬೇಂದ್ರೆಯವರ ಈ ಕಾವ್ಯ ರಸಗಟ್ಟಿಯಾಗ್ತದೆ ಅಲ್ವೇ? ಮಲ್ಲಿಗೆಯಿಂದ ಎಲ್ಲೆಲ್ಲಿಗೆ ಹೊಟ್ಟೋಯ್ತು ಇರ್ಲಿ. ಈಗ ಮುಂದಿನ ಕವನ ಯಾರಿಗೂ ಹೇಳೋಣ ಬೇಡ ಯಾರಿಗೂ, ಇದನ್ನ ಅನುರಾಧ ಕಟ್ಟಿ ಅವರು ಹೇಳ್ತಾರೆ. ನಮಸ್ಕಾರ ಎಲ್ಲರಿಗೂ. ನಾನು ಮೂಲತಃ ಧಾರವಾಡದವಳು. ಬೇಂದ್ರೆಯವರ ಗೀತೆಗಳು, ಬೇಂದ್ರೆಯವರಂದ್ರೇನೆ ಒಂಥರ ಉತ್ಸಾಹ ನಮ್ಗೆ. ಯಾರಿಗೂ ಹೇಳೋಣ ಬೇಡ ಯಾರಿಗೂ, ಯಾರಿಗೂ ಹೇಳೋಣ ಬ್ಯಾಡ ಯಾರಿಗೂ, ಹಾರಗುದುರಿ ಬೆನ್ನ ಏರಿ ಸ್ವಾರರಾಗಿ ಕೂತು ಹಂಗ ದೂರ ದೂರ ಹೋಗೋಣಂತ ಯಾರಿಗೂ, ಯಾರಿಗೂ ಹೇಳೋಣ ಬ್ಯಾಡ ಯಾರಿಗೂ, ಕುಣಿಯೋಣಂತ ಕೂಡಿ ಕೂಡಿ ಮಣಿಯೋಣಂತ ದಣಿದು ಹಾಡಿ ದಣಿಯದನ ಹಾಡೋಣಂತ ಯಾರಿಗೂ, ಯಾರಿಗೂ ಹೇಳೋಣ ಬ್ಯಾಡ ಯಾರಿಗೂ, ಯಾರಿಗೂ ಹೇಳೋಣ ಬ್ಯಾಡ ಯಾರಿಗೂ.
ಮಲ್ಲಿಗೆ ಮಂಟಪದಾಗ ಗಲ್ಲ ಗಲ್ಲ ಹಚ್ಚಿ ಕೂತು ಮೆಲ್ಲದನಿಲೆ ಹಾಡೋಣಂತ ಯಾರಿಗೂ ಯಾರಿಗೂ ಹೇಳೋಣ ಬೇಡ ಯಾರಿಗೂ ಯಾರಿಗೂ ಹೇಳೋಣ ಬ್ಯಾಡ ಯಾರಿಗೂ ಹಾರಗುದುರಿ ಬೆನ್ನ ಏರಿ ಸ್ವಾರರಾಗಿ ಕೂತು ಹಂಗ ದೂರ ದೂರ ಹೋಗೋಣಂತ ಯಾರಿಗೂ ಯಾರಿಗೂ ಹೇಳೋಣ ಬೇಡ ಯಾರಿಗೂ ಯಾರಿಗೂ ಹೇಳೋಣ ಬ್ಯಾಡ ಯಾರಿಗೂ ನಿದ್ದೆ ಮಾಡಿ ಮೈಯ ಬಿಟ್ಟು ಮುದ್ದು ಮಠದ ಕನಸಿನೂರಿಗೆ ಸದ್ದು ಮಾಡದೆ ಸಾಗೋಣಂತ ಯಾರಿಗೂ ಯಾರಿಗೂ ಹೇಳೋಣ ಬೇಡ ಯಾರಿಗೂ ಯಾರಿಗೂ ಹೇಳೋಣ ಬ್ಯಾಡ ಯಾರಿಗೂ ಹಾರಗುದುರಿ ಬೆನ್ನ ಏರಿ ಸ್ವಾರರಾಗಿ ಕೂತು ಹಂಗ ದೂರ ದೂರ ಹೋಗೋಣಂತ ಯಾರಿಗೂ ಯಾರಿಗೂ ಹೇಳೋಣ ಬ್ಯಾಡ ಯಾರಿಗೂ ಯಾರಿಗೂ ಹೇಳೋಣ ಬ್ಯಾಡ ಯಾರಿಗೂ ಯಾರಿಗೂ ಹೇಳೋಣ ಬ್ಯಾಡ ಯಾರಿಗೂ. ಧನ್ಯವಾದ. ಧಾರವಾಡದ ಅನುರಾಧ ಕಟ್ಟಿ ಅವರು ತುಂಬಾ ಸೊಗಸಾಗಿ ಹೇಳಿದ್ರಿ. ಈ ದರಾ ಬೇಂದ್ರೆ ಅವರ ಬಗ್ಗೆ ಮಾತಾಡುವಾಗೆಲ್ಲ ನನಗೆ ಆ ಪುಟ್ಟ ವಿಧವೆ ಅಂತ ಒಂದು ಕವನ ಇದೆ, ಅದು ಜ್ಞಾಪಕ ಬರುತ್ತೆ. ಅದರಲ್ಲಿ ಈ ಶೇಕ್ಸ್ಪಿಯರ್ ಸಾಕಷ್ಟು ದೊಡ್ಡ ದೊಡ್ಡ ಪದಗಳನ್ನು ಕೊಡ್ತಾರೆ. ಶೇಕ್ಸ್ಪಿಯರ್ದು ಲುಕ್ ಲೈಕ್ ಅನ್ ಇನ್ನಸೆಂಟ್ ಫ್ಲವರ್ ಇದೆಲ್ಲ ಜ್ಞಾಪಿಸ್ಕೊಳ್ಳೋ ತರಾನೇ ನಾ ಯಾವಾಗ್ಲೂ ಬೇಂದ್ರೆ ಅವ್ರದ್ದು ಜ್ಞಾಪಿಸ್ಕೊಳ್ತೀನಿ. ಮಗನು ಬಂದಿರ ಇಹಕ್ಕೆ ತಂದೆ ಏರಿದ ಪರಕ್ಕೆ ಕ್ಷೀರಸಾಗರವಾಯ್ತು ಉಪ್ಪು ನೀರು ಅಂತ. ಅವರ ಭಾವನೆಗಳು ನನಗೆ ಯಾವಾಗ್ಲೂ ಬಹಳ ಹತ್ತಿರ. ಇರ್ಲಿ, ಈಗ ನಾನು ಈ ಕವನದ ಬಗ್ಗೆ ಪ್ರಶ್ನೆ ಕೇಳೋದಿಲ್ಲ ನಾನು ತನಾಶಿ ಅವ್ರಿಗೆ. ಯಾಕಂತ ಹೇಳಿದ್ರೆ ಗುರುರಾಜ್ ಕರ್ಜಿಗೆ ಅವ್ರ ಜೊತೆ ಮಾತಾಡ್ತಾ ಅವರು ಸುಮಾರು 1 ಗಂಟೆ ಸಂಖ್ಯಾಶಾಸ್ತ್ರದ ಬಗ್ಗೆನೆ ಮಾತಾಡಿದ್ರು ದರಾ ಬೇಂದ್ರೆ ಅಂದ್ರೆ. ಆ ರೀತಿನಲ್ಲಿ ದರಾ ಬೇಂದ್ರೆ ಅವರ ಬಗ್ಗೆ ಸಂಖ್ಯಾಶಾಸ್ತ್ರದ ಬಗ್ಗೆ ತನಾಶಿ ಅವರು ಇಲ್ಲಿ ತಿಳಿಸ್ಕೊಟ್ರೆ ಸುಮಾರು ಜನಕ್ಕೆ ಉಪಯೋಗ ಆಗತ್ತೆ ಅಂತ ನನ್ನ ಅನಿಸಿಕೆ. ಅದಕ್ಕೆ ಸಂಖ್ಯಾಶಾಸ್ತ್ರದ ಬಗ್ಗೆ, ದರಾ ಬೇಂದ್ರೆ ಬಗ್ಗೆ, ನಂಟಿನ ಬಗ್ಗೆ ತಾವು ಏನ್ ಹೇಳ್ತೀರಾ ಅಂತ ನನ್ನ ಪ್ರಶ್ನೆ. ಚೆನ್ನಾಗಿ ಹೇಳಿದ್ರು ಅನುರಾಧ ಅವರು. ನಾನು ಸಂಖ್ಯಾಶಾಸ್ತ್ರದ ಬಗ್ಗೆ ಮಾತನಾಡಬೇಕು ಅಂದ್ಕೊಂಡಾಗ ಸ್ವಲ್ಪ ಮುಜುಗರವು, ಹೆದರಿಕೆಯು, ಹಾಗೆ ಅದರ ವಿಸ್ತಾರದ ಭಯವು ನನಗೆ ಕಾಡುತ್ತೆ. 4 ತಂತಿಯ ರಚನೆಯ ವೇಳೆಗಾಗಲೇ ಸಂಖ್ಯಾಶಾಸ್ತ್ರದ ಪರಿಣಾಮ ಬೇಂದ್ರೆ ಅವರ ಮೇಲೆ ಆಗಿತ್ತು. ಅದಕ್ಕೆ ಮುಂಚೆಯೂ ಇತ್ತೋ ಏನೋ ಗೊತ್ತಿಲ್ಲ. ಅರವಿಂದರ ದಾರ್ಶನಿಕತೆ, ಟಾಗೂರರ ಮನಸ್ಥಿತಿ, ಇದನ್ನ ಅವರು ಆಗ್ಲೇ ಆಲಿಸಿದ್ರು. 1 ಅಂದ್ರೇನು, 2 ಅಂದ್ರೇನು, 3 ಅಂದ್ರೇನು, 4 ಅಂದ್ರೇನು ಅಂತ ನಾವು ಸುಲಭವಾಗಿ ಹೇಳ್ಬಿಡ್ತೇವೆ. 1 ಅಂದ್ರೆ ಅದು ಓಂಕಾರ ಪ್ರಣವ, 2 ಅಂದ್ರೆ ಜೀವಾತ್ಮ ಪರಮಾತ್ಮ, 3 ಅಂದ್ರೆ ತ್ರಿಗುಣ ತ್ರಿಮೂರ್ತಿ ಇತ್ಯಾದಿಗಳು, 4 ಅಂದ್ರೆ ಚತುರ್ವೇದಗಳು ಇತ್ಯಾದಿಗಳು. ಹೀಗೆ ನಾವು ಹೇಳ್ಕೊಳ್ಳೋ ರೀತಿಯಲ್ಲಿಯೇ ಸಂಖ್ಯಾಶಾಸ್ತ್ರದ ತಿರುಳಿದೆ. ಅದಕ್ಕಿಂತ ಹೆಚ್ಚಾಗಿ ಸಂಖ್ಯಾಶಾಸ್ತ್ರ ಒಂದು ವೈಜ್ಞಾನಿಕವಾದ ಅಧ್ಯಯನ. ಸಂಗತಿಗಳನ್ನ ಎರಡನ್ನೂ ಕೂಡ ಶಾಸ್ತ್ರಬದ್ಧವಾಗಿ ಅದು ಅಳವಡಿಸಿಕೊಂಡಿದೆ. ಆ ಸಂಖ್ಯೆಗಳ ಮೂಲಕವೇ ಆಟವಾಡುವಂತಹ ರೀತಿ ಬಹಳ ಮುಖ್ಯವಾಗ್ತದೆ. ನೋಡಿ, ಬೇಂದ್ರೆ ಅವರು ತಮ್ಮ ಯುಗಾದಿ ಕವನದಲ್ಲಿ ಒಂದು ಮಾತು ಹೀಗೆ ಹೇಳ್ತಾರೆ: ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ, ನಮಗೆ ಏಕೆ ಬಾರದು. ದೇವತೆಗಳನ್ನ ನಾವು ಅನಿಮಿಷರು ಅಂತ ಕರೀತೇವೆ. ಅನಿಮಿಷರು ಅಂದ್ರೆ ರೆಪ್ಪೆಗಳನ್ನ ಮುಚ್ಚದೇ ಇರೋರು. ನಿಮಿಷ ಅನ್ನುವ ಪದಕ್ಕೆ ಕಾಲ ಅನ್ನುವ ಅರ್ಥ ಇರೋದ್ರ ಜೊತೆಗೆ ಕಣ್ಣ ರೆಪ್ಪೆ ಮುಚ್ಚುವುದು ಅನ್ನುವ ಅರ್ಥ ಕೂಡ ಇದೆ. ಅನಿಮಿಷ ಅಂದ್ರೆ ಮುಚ್ಚದೇ ಇರುವವು. ನಾವು ದೇವರುಗಳನ್ನ ನೋಡಿದಾಗ ಚಲನಚಿತ್ರಗಳಲ್ಲಿ
ಆ ದೇವರನ್ನು ತೋರಿಸುವಾಗ ಆ ಕೃಪಾ ದೃಷ್ಟಿ ಇರುವಂತೆ ಅಥವಾ ಆ ಕಣ್ಣನ್ನು ಬಿಟ್ಟಿರುವಂತೆ ತೋರಿಸ್ತೇವೆ ಹೊರತು ಕಣ್ಣು ಮುಚ್ಚಿಕೊಂಡಿರುವಂತೆ ತೋರಿಸೋದು ಧ್ಯಾನ ಸ್ಥಿತಿಯನ್ನು ಬಿಟ್ಟು. ಹಾಗಾಗಿ ನಿದ್ದೆಗೊಮ್ಮೆ ನಿತ್ಯ ಮರಣ ಎದ್ದ ಸಲ ನವೀನ ಚರಣ. ಬದುಕು ಅಂದ್ರೆ ಹೀಗಿರ್ಬೇಕ್ರಿ. ನಿದ್ದೆ ಮಾಡುವ ಕಣ್ಣು ಮುಚ್ಕೊಂಡಿರ್ಬೇಕು, ಎದ್ದ ತಕ್ಷಣ ಕಣ್ಣು ಬಿಡ್ಬೇಕು. ಆ ರೀತಿ ನಾವು ಬದುಕನ್ನ ಸ್ವೀಕರಿಸುವಂತಹದ್ದು ಕೂಡ ಇರ್ಬೇಕು. ಒಂದು ಎರಡಾದಾಗ ಅದು ವಿಭಜನೆ ಅಂತ ಅನ್ನಿಸ್ಕೊಡ್ತದೆ, ಎರಡು ಒಂದಾದಾಗ ಅದು ಸಂಯೋಜನೆ ಅಂತ ಅನ್ಸುತ್ತೆ. ಜೀವನವನ್ನ ಇದಕ್ಕೆ ನಾವು ಹೋಲಿಸ್ಕೊಂಡ್ರೆ ಸಂಖ್ಯಾಶಾಸ್ತ್ರದಲ್ಲಿ ಸಂತಾನವನ್ನ ನಾವು ವಿಭಜನೆ ಅಂತ ಕರೀತೇವೆ. ಒಂದು ಜೀವ ಇನ್ನೊಂದು ಜೀವಕ್ಕೆ ಹಾದಿ ಮಾಡಿಕೊಡ್ತಕ್ಕಂತಹ ರೀತಿ, ಅದು ಸಂಯೋಗದಿಂದ ಉಂಟಾಗಿದ್ದು ಅನ್ನುವುದು ಮತ್ತು ಆ ವಿಭಜನೆಯಾದದ್ದು ಮತ್ತೆಲ್ಲೋ ಎಂದೋ ಯಾರನ್ನೋ ಬಯಸುತ್ತಾ ಯಾವ ಕಾಲದಲ್ಲಿಯೋ, ಅದಕ್ಕೆ ಹೇಳ್ತೇವಲ್ಲ ನಾವು ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ ಎನ್ನುವ ಹಾಗೆ, ಯಾವ ಕಾಲದಲ್ಲಿಯೋ ಇನ್ನಾರನ್ನೋ ಬಯಸಿ ಅಲ್ಲಿಯವರೆಗೆ ಏನೂ ಗೊತ್ತಿಲ್ಲದ ಎರಡು ಜೀವಗಳು ಒಟ್ಟಾಗಿ ನಡೆಯುವಂತಹದ್ದು, ಒಂದಾಗುವಂತಹ. ಬಹುಶಃ ಪರಮಾತ್ಮನ ಏಕತ್ವಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಸಿಗೋದೇ ಇಲ್ಲ. ನಾನು ನೀನು ಅನ್ನುವಂತಹದ್ರಲ್ಲಿ ಆ ತಾನು ಅನ್ನುವಂತಹ ಆ ದೈವ ಅಡಗಿದ್ದಾನೆ ಅನ್ನುವ ಸತ್ವವನ್ನು ನಾವು. ಸಂಖ್ಯೆ ಕೇವಲ ಬೆರಳೆಣಿಕೆಗಷ್ಟೇ. 1 10 ಆಗುವ, 10 100 ಆಗುವ, 100 1000ವಾಗುವ. ನಾವು ಹೇಳ್ತಾ ಹೋಗ್ಬಿಡ್ತೀವಿ ಏಕ ದಶಕ ಶತಕ ಸಾವಿರ ದಶಸಾವಿರ ಲಕ್ಷ ದಶಲಕ್ಷ ಕೋಟಿ ದಶಕೋಟಿ ಅರ್ಬುದ ಮಹಾ ಅರ್ಬುದ ಕರ್ವ ಮಹಾಕರ್ವ ಶಂಕ ಮಹಾಶಂಕ ಅಂತ ಹೇಳ್ತಾ ಹೋಗ್ತೀವಿ. ಇದು ಕೇವಲ ಲೆಕ್ಕಕ್ಕಷ್ಟೇ. ಆದರೆ ಈ ಎಲ್ಲವೂ ಕೇಂದ್ರೀಕೃತವಾಗಿದೆಯಲ್ಲ. ಈ ಸಂಖ್ಯೆಯ ಒಳಗೆ ಅಸಂಖ್ಯಾತ ತಾರೆಗಳಿವೆಯಲ್ಲ. ಈ ಭಗವಂತ ಅನ್ನೋನು ಈ ಸಂಖ್ಯೆಯನ್ನ ನಡೆಸ್ತಾ ಇದ್ದಾನಲ್ಲ. ನಾವಿರುವ ಭೂಮಿ, ನಾವು ಇರುವ ಭೂಗೋಳ, ಸೂರ್ಯ, ಚಂದ್ರ ಎಲ್ಲರೂ ಚಲನೆಯಲ್ಲಿಯೇ ಇದ್ದಾರಲ್ಲ. ಆ ನಿರಂತರ ಚಲನೆಯಲ್ಲಿಯೇ ಬದುಕು ನಡೀತಾ ಇದೆಯಲ್ಲ. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅನ್ನುವಂತಹ ಕಾಲದ ರೆಕ್ಕೆಯನ್ನ ಬಡಿದುಕೊಂಡು ಹಕ್ಕಿಯನ್ನ ಹೇಳುವಂತಹ ಸಂದರ್ಭದಲ್ಲಿ ಕೂಡ ಸಂಖ್ಯೆ ಇದೆ. ಸಂಖ್ಯೆ ಇಲ್ಲದೆ ಏನೂ ಇಲ್ಲ. ಆದ್ರೆ ಹೊಳೆಗ್ ಸುರಿದ್ರು ಹಳದ್ ಸುರಿ ಅನ್ನುವಂತಹ ಗಾದೆ ಮಾತು ಏನಿದೆ, ಅನುಭವದ ಮಾತು, ಅದೇ ಸಂಖ್ಯಾಶಾಸ್ತ್ರದ ಮೂಲ. ಪಾವ ಆಗ್ಬಹುದು, ಚಟಾಕ್ ಆಗ್ಬಹುದು, ನಾವು ಯಾವ್ದ್ರಲ್ಲಿ ಅಳಿತೇವೆ ಅನ್ನೋದ್ರಲ್ಲಿ ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ಈ ಸಂಖ್ಯಾಶಾಸ್ತ್ರವನ್ನ ಸರಳವಾಗಿ ಹೇಳುವುದು ಕಷ್ಟವೇ. ಆದ್ರೂ ನನ್ನ ಮನಸ್ಸಿಗೆ ತಿಳಿದಂತೆ ಹೇಳುವ ಪ್ರಯತ್ನವನ್ನ ಈ ಚಿಕ್ಕ ಸಂದರ್ಭದಲ್ಲಿ ಮಾಡಿದ್ದೇನೆ. ಬಹಳ ಸಂತೋಷ ಸರ್. ಈಗ ಇಷ್ಟೊತ್ತು ಮಹಿಳೆಯರು ಹಾಡುಗಳನ್ನ ಹೇಳಿದ್ರು. ಈಗ ನಮ್ಮಲ್ಲೊಬ್ರು ಚಂದ್ರು ಅವರು ಒಂದು ಹಾಡನ್ನು ಹೇಳ್ತಾರೆ, ಬಂಗಾರ ನೀರ. ದಯವಿಟ್ಟು ಚಂದ್ರು ಅವರು ಹೇಳ್ಬೇಕು. ಎಲ್ರಿಗೂ ನಮಸ್ಕಾರ. ನನ್ನ ಧ್ವನಿ ಕೇಳ್ತಾ ಇದೆ ಅಂತ ಅನ್ಕೊಳ್ತೇನೆ. ಕೇಳಿಸ್ತಿದೆ. ಧನ್ಯವಾದಗಳು ಸರ್. ನನ್ನ ಹೆಸರು ಎಸ್ ಚಂದ್ರಶೇಖರ್ ಅಂತ ಹೇಳಿ. ಕಳೆದ 5 ದಶಕಗಳಿಂದ ಕನ್ನಡ ರಂಗಭೂಮಿಯ ಸೇವೆಯನ್ನು ಮಾಡ್ತಿರ್ತಕ್ಕಂತಹ ಕನ್ನಡ ಕಲಾ ಸಂಘದ ಕಾರ್ಯದರ್ಶಿಯಾಗಿ ಕನ್ನಡ ಸೇವೆಯನ್ನ ಮಾಡ್ತಾ ಇದ್ದೇನೆ. ದ.ರಾ. ಬೇಂದ್ರೆ ಅವರ ಒಂದು ಹಾಡು. ಹೊಸ ದೀಪಗಳಿಗೆ ಹೊರಟಾನ ಬನ್ನಿ, ಅಂದದೋ ಅಂದದ ಹೊಸ ದೀಪಗಳಿಗೆ ಹೊರಟಾನ ಬನ್ನಿ, ಅಂದದೋ ಅಂದದ ಅಂದದೋ ಅಂದದ ಅಂದದೋ ಅಂದದ ಅಂದದೋ ಅಂದದ. ಬಂಗಾರ ನೀರ ಕಡಲಾಚೆ ಗೀಚೆಗೆದು ನೀಲ ನೀಲ ತೀರ,
ಮಿಂಚು ಬಳಗ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರ. ಅದು ನಮ್ಮ ಊರು, ಇದು ನಿಮ್ಮ ಊರು, ತಮ್ಮ ಊರು ಧೀರ. ಅದರೊಳಗೆ ನಾವು, ನಮ್ಮೊಳಗೆ ತಾವು, ಅದು ಇಲ್ಲ ಬಣ್ಣ ದೂರ. ಬಂಗಾರ ನೀರ ಕಡಲಾಚೆಗೀಚೆಗಿದಿ ನೀಲ ತೀರ. ಮಿಂಚು ಬಳಗ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರ. ಕರೆ ಬಂದಿ ತಣ್ಣ ತೆರೆ ಬಂದಿ ತಣ್ಣ ಸೆರೆ ಬಂದಿ ತಣ್ಣ ಬಳಿಗೆ. ಅರಿತದ ಭಾವ ಬೆರಿತದ ಜೀವ ಅದರೊಳಗೆ ಒಳಗೆ. ಕರೆ ಬಂದಿ ತಣ್ಣ ತೆರೆ ಬಂದಿ ತಣ್ಣ ನೆರೆ ಬಂದಿ ತಣ್ಣ ಬಳಿಗೆ. ಅರಿತದ ಭಾವ ಬೆರಿತದ ಜೀವ ಅದರೊಳಗೆ ಒಳಗೆ. ಇದೆ ಸಮಯವನ್ನ, ಇದೆ ಸಮಯ ತಮ್ಮ ನಿಮ್ಮ ಆತ್ಮಗಳಿಗೆ. ಅಂಬಿಗನು ಬಂದ ನಂಬಿಗನು ಬಂದದ ದಿವ್ಯಗಳಿಗೆ. ಬಂಗಾರ ನೀರ ಕಡಲಾಚೆಗೀಚೆಗಿದಿ ನೀಲ ತೀರ. ಮಿಂಚು ಬಳಗ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರ. ಅದು ನಮ್ಮ ಊರು, ಇದು ನಿಮ್ಮ ಊರು, ತಮ್ಮ ಊರು ಧೀರ. ಅದರೊಳಗೆ ನಾವು, ನಮ್ಮೊಳಗೆ ತಾವು, ಅದು ಎಲ್ಲ ಬಣ್ಣ ದೂರ. ಬಂಗಾರ ನೀರ ಕಡಲಾಚೆಗೀಚೆಗಿದೆ ನೀಲ ತೀರ. ಇದು ಉಪ್ಪು ನೀರ ಕಡಲಲ್ಲೋ ನಮ್ಮ ಒಡಲಲ್ಲೋ ಇದರ ನೆಲೆಯೂ. ಕಂಡವರಿಗಷ್ಟೇ ತಿಳಿತದ ಇದರ ಬೆಲೆಯು. ಇದು ಉಪ್ಪು ನೀರ ಕಡಲಲ್ಲೋ ನಮ್ಮ ಒಡಲಲ್ಲೂ ಇದರ ನೆಲೆಯು. ಕಂಡವರಿಗಷ್ಟೇ ತಿಳಿತದ ಇದರ ಬೆಲೆಯು. ಸಿಕ್ಕಲ್ಲಿ ಮಾತ್ರ ಒಡೆಯುವುದು ಇದರ ಸೆಲೆಯು. ಕಣ್ಣೊರಳಿದಾಗ ಹೊಳೆಯುವುದು ಇದರ ಕಲೆಯು. ಬಂಗಾರ ನೀರ ಕಡಲಾಚೆಗೀಚೆಗಿದೆ ನೀಲ ತೀರ. ಮಿಂಚು ಬಳಗ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರ. ಅದು ನಮ್ಮ ಊರು, ಇದು ನಿಮ್ಮ ಊರು, ತಮ್ಮ ಊರು ಧೀರ. ಅದರೊಳಗೆ ನಾವು, ನಮ್ಮೊಳಗೆ ತಾವು, ಅದು ಎಲ್ಲ ಬಣ್ಣ ದೂರ. ಬಂಗಾರ ನೀರ ಕಡಲಾಚೆಗೀಚೆಗಿದೆ ನೀಲ ತೀರ. ಬಂದವರ ಬಳಿಗೆ ಬಂದದ ಮತ್ತು ನಿಂದವರ ನೆನೆದೋ. ಬಂದದೋ ನವ ಮನವು ಬಂದ ಹೊಸ ದೀಪಗಳಿಗೆ ಹೊರಟಾನ. ಬನ್ನಿ ಅಂದದೋ ಅಂದದ ನವ ಮನವು ಬಂದ ಹೊಸ ದೀಪಗಳಿಗೆ ಹೊರಟಾನ. ಬನ್ನಿ ಅಂದದೋ ಅಂದದ. ಬಂಗಾರ ನೀರ ಕಡಲಾಚೆಗೀಚೆಗಿದೆ ನೀಲ ತೀರ. ಮಿಂಚು ಬಳಗ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರ. ಹೊಸ ದೀಪಗಳಿಗೆ ಹೊರಟಾನ. ಬನ್ನಿ ಅಂದದ ಹೊಸ ದೀಪಗಳಿಗೆ ಹೊರಟಾನ. ಬನ್ನಿ ಅಂದದ ಧನ್ಯವಾದಗಳು. ಚಂದ್ರು ಅವರೇ, ನೀವು ನಾಟಕದವರು ಅಂತ ಚೆನ್ನಾಗಿ ಗೊತ್ತಾಗತ್ತೆ. ಆಮೇಲೆ ನಿಮ್ಮ ಧ್ವನಿ ಸೊಗಸಾಗಿದೆ. ಇದರಲ್ಲಿ ಇದು ಉಪ್ಪು ನೀರು ಕಡಲಲ್ಲೋ ನಮ್ಮ ಒಡಲಲ್ಲೋ ಇದರ ನೆಲೆಯು ಅಂತ ದ ರಾ ಬೇಂದ್ರೆ ಹೇಳಿದ್ದಾರೆ. ತನಾಶಿ ಅವರು ಅದಕ್ಕೆ ಏನ್ ಹೇಳ್ತಾರೆ ನೋಡೋಣ. ಆನಂದವಾಯ್ತು. ಹಾಡೋದನ್ನ ಅನುಭವಿಸಿ ಹಾಡಿದ್ರಲ್ಲ ಚಂದ್ರು, ಅದನ್ನ ನೋಡ್ತಾ ಇದ್ದೆ. ನಾನ್ ಮಾತಾಡ್ಬೇಕು ಅನ್ನೋದೇ ಮರ್ತೋಯ್ತು. ಹಾಗಾಗಿ ನಿಮ್ಗೊಂದು ನಮಸ್ಕಾರ. ನಾನು ಈ ಪದ್ಯದ ಬಗ್ಗೆ, ಉಪ್ಪು ನೀರ ಕಡಲ ಬಗ್ಗೆ ಹೇಳುವ ಮುಂಚೆ ನೀರು ಅದ್ರ ಬಗ್ಗೆ ನಾನೇನಾದ್ರೂ ಹೇಳ್ಬೇಕಾಗಿ. ನೋಡಿ, ಕಡಲ್ನಲ್ಲಿ ನೀರಿದೆ. ಯಾವ ರೀತಿಯಲ್ಲಿದೆ? ಉಪ್ಪು ನೀರಿದೆ. ಆ ಉಪ್ಪು ನೀರು
ಸೂರ್ಯನ ಶಾಖಕ್ಕೆ ಆವಿಯಾಗ್ತದೆ. ಆವಿಯಾಗಿ ಅದು ಆಕಾಶವನ್ನ ಸೇರ್ತದೆ, ಜಲದವಾಗ್ತದೆ, ಮೋಡವಾಗ್ತದೆ. ನೋಡಿ, ಅದು ಕೂಡ ನೀರೇ. ಆ ಮೋಡ ಗಾಳಿಯ ಸಹಾಯದಿಂದ ಇನ್ನೆಲ್ಲಿಗೋ ಚಲಿಸ್ತದೆ, ಬೆಟ್ಟ ಗುಡ್ಡಗಳಿಗೋ, ಹುಲ್ಲುಗಾವಲಿಗೋ, ತಪ್ಪಲಿಗೋ, ಇನ್ನೆಲ್ಲಿಗೋ ಚಲಿಸ್ತದೆ. ಮತ್ತೆ ಮೋಡಗಳು ಗಟ್ಟಿಸಿ ಮಳೆಯಾಗ್ತದೆ, ಅದು ಕೂಡ ನೀರೇ. ಆ ಮಳೆ ಬೆಟ್ಟದ ಮೇಲೆ ಸುರಿತದೆ, ಗದ್ದೆಗಳ ಮೇಲೆ ಸುರಿತದೆ, ಮರಗಳ ಮೇಲೆ ಸುರಿತದೆ, ಮನುಷ್ಯರ ಮೇಲೆ ಸುರಿತದೆ, ಊರ ಕೇರಿಗಳನ್ನ ಕೊಚ್ಚಿಕೊಂಡು ಹೋಗ್ತದೆ. ಅದು ನೀರೇ. ಆ ನೀರು ಹೊಳೆಯಲ್ಲಿ, ತೊರೆಯಲ್ಲಿ, ಕಾಲುವೆಯಲ್ಲಿ, ಕಟ್ಟೆಯಲ್ಲಿ, ಕೆರೆಯಲ್ಲಿ, ಬಾವಿಗಳಲ್ಲಿ, ತಟಾಕಗಳಲ್ಲಿ, ಸರೋವರಗಳಲ್ಲಿ ಇರ್ತದೆ. ಅದು ನೀರೇ. ಮತ್ತೆ ಆ ನೀರು ಹಳ್ಳವಾಗಿ, ತೊರೆಯಾಗಿ, ಹೊನಲಾಗಿ ತನ್ನ ಹಾಡನ್ನ ಹಾಡಿಕೊಂಡು ಅತ್ತಿತ್ತ ದಡಗಳನ್ನು ಉಜ್ಜುತ್ತಾ ಸಾಗುತ್ತಾ ಮತ್ತೆ ಸಮುದ್ರಕ್ಕೆ ಸೇರ್ತದೆ. ಅದು ನೀರೇ. ನೋಡಿ, ನೀರು ಅನ್ನುವುದು ಅನೇಕ ರೂಪಗಳನ್ನ ತಳೆದು ಮತ್ತೆ ಅಲ್ಲಿಗೆ ಹೋಗಿ ಸೇರ್ತದೆ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಆಕಾಶದಿಂದ ಬಿದ್ದ ಮಳೆಯ ನೀರು ಸಾಗರವನ್ನ ಹೇಗೆ ಸೇರ್ತದೋ, ಯಾವ ದೇವರಿಗೆ ನಮಸ್ಕಾರ ಮಾಡಿದ್ರು ಅದು ಕೇಶವನಿಗೆ ಸಲ್ತದೆ. ಬಹುಶಃ ಈ ಚಕ್ರವನ್ನ ಇಟ್ಟುಕೊಂಡು ನಾವು ಮಾತನಾಡ್ಬೇಕಾಗ್ತದೆ ನೀರಿನ ಬಗ್ಗೆ. ನೀರು ನೋಡಿ, ನಮ್ಮ ಬದುಕು ನೀರಂತೆ ಇರಬೇಕು ಅಂತ ಹೇಳ್ತೇವೆ ನಾವು. ಯಾಕಂದ್ರೆ ನೀರಿಗೆ ಆಕಾರವಿಲ್ಲ. ನೀವು ಲೋಟಕ್ಕೆ ಹಾಕಿದ್ರೆ ಅಲ್ಲಿ ಕೂರ್ತದೆ, ಬಿಂದಿಗೆಗೆ ಹಾಕಿದ್ರೆ ಅಲ್ಲಿ ಕೂರ್ತದೆ, ಚರ್ಕಲ್ಗೆ ಹಾಕಿದ್ರೆ ಅಲ್ಲಿ ಕೂರ್ತದೆ, ಬೋಣಿಗೆಯಲ್ಲಿ ಇಟ್ರೆ ಅಲ್ಲಿ ಕೂರ್ತದೆ. ಯಾವುದ್ರಲ್ಲಿ ಇದೆಯೋ ಅದರ ಆಕಾರವನ್ನ ಅದು ಪಡ್ಕೊಳ್ತದೆ. ಅಂದ್ರೆ ನಮ್ಮ ಆಕಾರವು ಏನಿದೆಯೋ ಇದು ಕೇವಲ ಕ್ಷಣಿಕವಾದದ್ದು. ನೀರು ಆತ್ಮದ ಸ್ವರೂಪಿಯನ್ನ ಅಂತ ಭಾವಿಸಿದ್ರೆ ನಾವು ಇಲ್ಲಿ ಪಡೆದಿರುವ ಆಕಾರ ಕ್ಷಣಿಕವಾದದ್ದು. ಈ ಆಕಾರದ ಬಗ್ಗೆ ಇರುವ ಮಮಕಾರವನ್ನ ತ್ಯಜಿಸಿದಾಗ ನಾವು ನಿರಾಕಾರ ದೇವರ ಸಾಕಾರವನ್ನು ಪಡೆದ. ಎಂತಹ ತತ್ವ! ನಿಮಗೆ ಆಶ್ಚರ್ಯ ಆಗ್ಬೋದು. ಒಂದು ಸತ್ವ ತಿಳ್ಕೊಳ್ಳಿ. ನಾವು ಸಾಮಾನ್ಯವಾಗಿ ಮಂತ್ರ ಪುಷ್ಪವನ್ನ ಎಲ್ಲ ದೇವರ ಪೂಜೆಗಳಲ್ಲೂ ಕೊನೆಯಲ್ಲಿ ಹೇಳ್ತೇವೆ. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾ ಅಪಾ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಯಾರಿಗೆ ಇದರ ಅರ್ಥ ಗೊತ್ತಿಲ್ವೋ ನಾವು ಹೂವನ್ನ ಅರ್ಪಿಸ್ತಾ ಇದ್ದೇವೆ, ನಾವು ಏನನ್ನೋ ಹೇಳ್ತಾ ಇದ್ದೇವೆ ಅಂತ ತಿಳ್ಕೊಳ್ತೇವೆ. ಅಲ್ಲಿ ಯೋಪಾಂ ಅನ್ನುವ ಮೊದಲ ಪದವನ್ನ ಗಮನಿಸ್ಬೇಕು ನಾವು. ಯಾವಾಗ್ಲೂ ವೇದಗಳು ಬಹಳ ಸುಂದರವಾಗಿರ್ತವೆ. ಯೋ ಪಾಮ್ ಅನ್ನುವ ಯ ಅಪಾಂ, ಅಪ್ ಅಂದ್ರೆ ನೀರು. ನಾನು ನೀರನ್ನ ಅರಿತಿದ್ದೇನೆ, ನೀರಿನ ಗುಣಗಳನ್ನ ಅರಿತಿದ್ದೇನೆ ಭಗವಂತ, ಅದರಿಂದ ಈ ಹೂವನ್ನ ನಿನಗೆ ಅರ್ಪಿಸಿದ್ದೇನೆ. ಈ ಹೂವು ನೀರಿನಿಂದ ಬಂದಿದ್ದು. ನೀರು ಚೈತನ್ಯದ ಸೆಲೆ. ನಮಗೆ ಮಂತ್ರದ ಅರ್ಥ ಗೊತ್ತಿಲ್ಲ, ತಲೆ ಕೂಡಿಸ್ತೇವೆ, ಬಹಳ ಜೋರಾಗಿ ಹೇಳ್ತೇವೆ, ಮಂತ್ರಗಳನ್ನ ಹೇಳ್ಕೊಳ್ತೇವೆ. ಯಾವ ವ್ಯಕ್ತಿ ಮಂತ್ರಗಳನ್ನ ಅರ್ಥ ಮಾಡ್ಕೊಳ್ತಾ ಉಚ್ಚರಿಸ್ತಾನೋ ಅವನಿಗೆ ಆನಂದ ಸಿಗ್ತದೆ. ಇದು ಉಪ್ಪು ನೀರ ಕಡಲಲ್ಲೋ ಒಡಲಲ್ಲೋ ಅಂತ ಹೇಳುವಾಗ, ಬಂಗಾರ ನೀರ ಕಡಲಾಚೆ ಗೀಚೆ ಅಂತ ಹೇಳುವಾಗ ನಾವು ನಾವಿಕ ಎನ್ನುವ ಅಂಶವನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ನಾವು ನಾವಿಕನಾದರೆ ನಾವೇ ಈ ಬದುಕು. ದಿಕ್ಸೂಚಿ ಭಗವಂತ. ಬೆಳಿಗ್ಗೆ ಇರುವಂತೆಯೇ ಸಂಜೆಯೂ ಇರುತ್ತದೆ, ಹಗಲಿರುವಂತೆ ರಾತ್ರಿಯೂ ಇರುತ್ತದೆ. ಉಪ್ಪಾದರೂ ಕೂಡ ನಾವು ಸಮುದ್ರದ ನೆಂಟಸ್ತನ ಇದ್ರೂ ಕೂಡ ಉಪ್ಪಿಗೆ ಬಡತನ ಅನ್ನುವಂತೆ ನಾವು ನೀರನ್ನು ಕೂಡ ಅಲ್ಲಿ ಕುಡಿಯಲಿಕ್ಕೆ ಆಗುದಿಲ್ಲ. ಸಿಹಿ ನೀರನ್ನು ನಾವು ಆಶ್ರಯಿಸ್ತೇವೆ. ಹಾಗಾಗಿ ಹರಿತದ ಭಾವ ಬೆರೆತದ ಜೀವ ಅದರೊಳಗೆ ಒಳಗೆ ಒಳಗೆ. ನೋಡಿ ಎಷ್ಟು ಚೆನ್ನಾಗಿದೆ. ನಮಗ್ ಗೊತ್ತಿಲ್ಲದೇನೆ ಚಲಿಸ್ತೇವೆ. ಜಾತ್ಯಸ್ಯ ಮರಣಂ ಧ್ರುವಂ ಅನ್ನುವ ಹಾಗೆ ನಾವು ಇದನ್ನ ಕಾಣ್ತೇವೆ. ಬೆಳಗಿನ ಸೂರ್ಯೋದಯದಿಂದ ಸಂಜೆಯ ಸೂರ್ಯಾಸ್ತದವರೆಗೆ, ಹೊಂಬಿಸಿಲ ಬಂಗಾರದ ನೀರಿನಿಂದ ನೀಲ ತೀರದವರೆಗೆ. ನೀಲ ಅಂದ್ರೆ ವಿಸ್ತಾರ, ನೀಲ ಅಂದ್ರೆ ದೊಡ್ಡದು. ಯಾವುದನ್ನು ನೀಲ ಅಂತೇವೆ ಅದಕ್ಕೆ ನಾವು ನೀಲವರ್ಣ ಅಂತ ಭಗವಂತನನ್ನ ಕರೆಯೋದು. ಆ ನೀಲವರ್ಣನಿಗೆ ನಾವು
ಹೇಗೆ ಆರಾಧಿಸ್ತೇವೆ? ನೀಲಿಯ ಬಣ್ಣವನ್ನ ನಾವು ಯಾಕೆ ಆರಾಧಿಸ್ತೇವೆ ಅಂದ್ರೆ ಅದರ ವಿಸ್ತಾರ ಬಹಳ ದೊಡ್ಡ. ನೀರು ಸಾಗರವನ್ನು ಸೇರುವಂತೆ, ಆತ್ಮ ಪರಮಾತ್ಮನನ್ನ ಸೇರುವಂತಹ ಈ ಗಳಿಗೆಗಳೇನಿವೆ ಅದರಲ್ಲಿ ಇರುವ ದಿನಗಳನ್ನ ಆನಂದಿಸಿ ಅನುಭವಿಸಿ ಆರಾಧಿಸುವಂತಹ ಕೆಲಸವನ್ನ ಮಾಡಬೇಕು. ಇದೇ ಸಾಕಾರ. ಯಾವ ವ್ಯಕ್ತಿಯೂ ಕೂಡ, ಯಾವ ದೈವವೂ ಕೂಡ ಜೀವನವನ್ನ ನಿರಾಕರಿಸಿಲ್ಲ. ಜೀವನವನ್ನ ಅನುಭವಿಸಿಯೇ ಮುಂದೆ ಬರಬೇಕು. ಈ ಲೋಕದ ಅನುಭವವನ್ನ ಪಡೆದುಕೊಂಡೇ ಆ ಲೋಕವನ್ನು ನಾವು ಸೇರ್ಬೇಕು. ಅದಕ್ಕೆ ಬಸವಣ್ಣ ಹೇಳ್ತಾನೆ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ. ಎಷ್ಟು ಸರಳವಾದ ಅರಿವು ಅದು, ಜ್ಞಾನ ಅದು. ಹಾಗಾಗಿ ನಮ್ಮ ಬದುಕಿ ಏನಿದೆ ಇದು ಉಪ್ಪು ನೀರ ಕಡಲಲ್ಲ. ಏನು ಈ ಆನಂದ ಆಶ್ಚರ್ಯ ಅನ್ನುವ ರೀತಿಯಲ್ಲಿಯೇ ನಮ್ಮ ಬದುಕನ್ನ ಸಾಗರದಷ್ಟು ಆನಂದವಾಗಿ ಅನುಭವಿಸ್ಬೇಕು. ಸಾಗರ ಅನ್ನೋದೊಂದು ಪ್ರತಿಮೆ ಅಷ್ಟೇ. ಯಾಕಂದ್ರೆ ಸಾಗರಕ್ಕೆ ನಿಮಗೆ ಸಮುದ್ರ ಎಲ್ಲಿ ಕಾಣ್ತದೆ? ಸಾಗರ ಎಲ್ಲಿ ಕಾಣ್ತದೆ? ನೀವು ಹೋಗಿ ನಿಂತ್ಕೊಳ್ಳಿ, ಸಮುದ್ರ ಅಥವಾ ಸಾಗರ ಅಂತೀರಲ್ಲ, ಅದರ ದಡದಲ್ಲಿ ಏನು ಸಾಗರ ಅಂದ್ರೆ, ಏನು ಸಮುದ್ರ ಅಂದ್ರೆ? ತೆರೆಯೇ, ಸದ್ದೇ, ನೀರಿನ ವಿಸ್ತಾರವೇ ಅಂದ್ರೆ ಯಾವುದೂ ಅಲ್ಲ. ಆದ್ರೆ ಎಲ್ಲವೂ ಹೌದು. ತೆರೆ ಪರಂಪರೆ ನೊರೆ ಪರಂಪರೆಯ ನೊರೆ ಸಾಗರದ ನಾಗರನ ಬೋರ್ಗರೆವ ಅಂತ ಹೇಳಿ ಕುವೆಂಪು ತಮ್ಮ ರಾಮಾಯಣ ದರ್ಶನದಲ್ಲಿ ಹೇಳ್ತಾರೆ. ನಿರಂತರವಾಗಿ ಬರುವ ತೆರೆಯ ರೀತಿಯಲ್ಲಿಯೇ ನಮ್ಮ ಬದುಕು ಇರಬೇಕು. ಏರಿಳಿತಗಳು ಇರಬೇಕು, ಒಂದೇ ರೀತಿ ಇರಬಾರದು. ನೋವು ನಲಿವುಗಳಾಗಲಿ, ಕಷ್ಟ ಸುಖಗಳಾಗಲಿ, ಸಂದರ್ಭಗಳಾಗಲಿ ಇರ್ಬೇಕು. ಹಳ್ಳ ದಿಣ್ಣೆಗಳಿದ್ದರೆ ಅಲ್ವೇ ಪ್ರಯಾಣ ಖುಷಿ ಕೊಡೋದು. ಸಮತಟ್ಟಾದ ಜಾಗದಲ್ಲಿ ಪ್ರಯಾಣ ಹೇಗೆ ಬಸವನ ಹುಳು ಹೋದಂತೆ ಹೋಗ್ಬೇಕಷ್ಟೇ. ಹಾಗಾಗಿ ನಮ್ಮ ಬದುಕನ್ನ ರೂಪಿಸುವಲ್ಲಿ ನೀರಿನ ಪಾತ್ರ ಬಹಳ ದೊಡ್ಡ. ಅದಕ್ಕೆ ಬಹಳ ಕವಿಗಳು ನೀರನ್ನ ಎಲ್ಲ ತಮ್ಮ ಜೀವನದ ಕೃತಿಗಳ, ಕಾವ್ಯಗಳ ಪ್ರತಿಭೆಗಳನ್ನಾಗಿ ಮಾಡಿಕೊಳ್ತಾರೆ. ಅದು ಉದ್ಧರಣೆಯ ನೀರಾಗ್ಬಹುದು, ಉದ್ಧರಿಸುವ ನೀರಾಗಬಹುದು. ಅದಕ್ಕೆ ತಾನೇ ಹೇಳೋದು, ಇಳಿದು ಬಾ ತಾಯಿ ಇಳಿದು ಬಾ. ಬೇಂದ್ರೆಯವರ ಈ ಪದ್ಯ ಇದೆಯಲ್ಲ, ಇದನ್ನ ಒಂದು ಕಾಲದಲ್ಲಿ ಹೇಳಿದ್ರೆ ಮಳೆ ಬರ್ತಿತ್ತು ಅನ್ನೋ ನಂಬಿಕೆ ಇದೆ. ಹೇಗೆ ಮಹಾಭಾರತದಲ್ಲಿ ವಿರಾಟ್ ಪರ್ವ ಹೇಳಿದ್ರೆ ಮಳೆ ಬರುತ್ತೋ, ಹಾಗೆ ಬೇಂದ್ರೆಯವರ ಇಳಿದು ಬಾ ತಾಯಿ ಇಳಿದು ಬಾ ಕವಿತೆಯನ್ನ ಹಾಡಿದ್ರೆ ಮಳೆ ಬರ್ತಿತ್ತು ಅಂತ. ಅದನ್ನ ಅವರ ಬಾಯಲ್ಲೇ ಕೇಳ್ಬೇಕು ನೀವು. ಏನು ಆನಂದವಾಗಿ ಕುಣಿದು ನಲಿದು ಬೆರಗುಗಳನ್ನ ಆಡಿಸುತ್ತಾ, ತಲೆಯನ್ನ ಕುಡಿಸುತ್ತಾ, ತಮ್ಮ ಪೇಟವನ್ನ ಮುಂಡಾಸನ ರೀತಿಯಲ್ಲಿ ತಲೆಯನ್ನ ಆಡಿಸ್ತಾ ಅವರು ಹಾಡ್ತಾ ಇದ್ರೆ ಅದೊಂದು ಆನಂದ. ಅದನ್ನು ಕಂಡವರು ಅನುಭವಿಸಿದವರೇ ಧನ್ಯರು. ಹಾಗಾಗಿ ಬೇಂದ್ರೆಯವರ ಈ ಕವಿತೆ ಕೇವಲ ಸಮುದ್ರವನ್ನ ಸಂಕೇತಿಸಿದ್ರು, ಇದು ಬಾಳನ್ನ ಸಂಕೇತಿಸ್ತದೆ. ಅದು ನೀರಿನ ರೀತಿ ಇರಬೇಕು. ಅದನ್ನೇ ನಮ್ಮ ಮಂತ್ರ ಪುಷ್ಪವು ಹೇಳ್ತದೆ. ಮಂತ್ರ ಪುಷ್ಪ ಅಂದ್ರೆ ಮಂತ್ರದಗಳಲ್ಲಿ ಕಡೆಯದಾಗಿ ದೇವರಿಗೆ ಸಲ್ಲಿಸುವಂತ ನಮಸ್ಕಾರವನ್ನು ಸಲ್ಲಿಸ್ತಕ್ಕಂಥದ್ದು. ಅದಕ್ಕೆ ನಾವು ಹೇಳುವಾಗ ಹೇಳ್ಕೊಡ್ತೇವೆ, ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪಕರ್ಮಾಣಂ ಕೃಪಯಾ ದೇವ ಶರಣಾಗತ ವತ್ಸಲ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ನಾನು ಪಾಪಿ, ನನ್ನನ್ನು ಕಾಪಾಡು, ನಾನು ಪಾಪಿ, ನನ್ನನ್ನು ಕಾಪಾಡು ಅನ್ನೋದಕ್ಕಿಂತ ನೀವು ಒಳ್ಳೆಯ ಕೆಲಸವನ್ನ ಮಾಡಿ. ಹೇಳ್ಕೊಳ್ಳುವಾಗ ಚೂರು ಬದಲಾವಣೆ ಮಾಡ್ಕೊಡಿ. ಪುಣ್ಯೋಹಂ ಪುಣ್ಯಕರ್ಮಾನಾಂ ಪುಣ್ಯಾತ್ಮ ಪುಣ್ಯ ಸಂಭವ ತ್ರಾಯಿಮಾಂ ಕೃಪಯಾ ದೇವ ಶರಣಾಗತ. ನಾನು ಪುಣ್ಯವಂತ, ಯಾಕಂದ್ರೆ ಈ ಮಾನವ ಜನ್ಮವನ್ನು ಪಡೆದಿದ್ದೇನೆ, ಆ ಪುಣ್ಯಾತ್ಮರ ಹೊಟ್ಟೆಯಲ್ಲಿ ಹುಟ್ಟಿದ್ದೇನೆ, ಪುಣ್ಯ ಕಾರ್ಯಗಳನ್ನು ನಾನು ಮಾಡ್ತಾ ಇದ್ದೇನೆ, ಆ ಪುಣ್ಯ ಕಾರ್ಯಗಳ ಮೂಲಕ ನನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ತಾ ಇದ್ದೇನೆ. ಆದ್ರಿಂದ ಭಗವಂತ ನನ್ನನ್ನು ಕಾಪಾಡು, ನೀನಲ್ಲದೆ ಇನ್ನಾರು ಅನ್ನುವ ರೀತಿಯಲ್ಲಿ ಹನಿಯಾಗಿ ಹರಿದು ಸಾಗರವ ಸೇರುವ, ಓಡುವ ನದಿ ಸಾಗರವ ಸೇರಲೇಬೇಕು ಅನ್ನುವಂತಹ ಚಿತ್ರಗೀತೆಯ ಸಾಲು ಕೂಡ ಅದನ್ನೇ ಕೂಡ ನೆಲೆಸ್ತದೆ. ಹಾಗಾಗಿ ಈ ಬದುಕನ್ನ ಬಂಗಾರವಾಗಿಸೋದು ಅಂದ್ರೆ ಏನಪ್ಪಾ ಅಂದ್ರೆ, ಬದುಕನ್ನ ಚೆನ್ನಾಗಿಸೋದು, ನಾವಾಗೋದು ಅಷ್ಟೇ ಅಲ್ಲ, ನಾವು ನಿಮ್ಮಲ್ಲಿ ಒಂದಾಗೋದು, ನಿಮ್ಮೊಳಗೆ ನಾನಾಗೋದು. ನನ್ನ ಜೀವನದ ಒಂದು ಗುರಿಯೂ ಕೂಡ ಅದೇ, ನಿಮ್ಮೊಳಗೆ ನಾನಾಗಿದ್ದೇನೆ. ಈ ಎಷ್ಟು ಸುಂದರವಾದ ಹಾಡುಗಳನ್ನು ಕೇಳಿಸಿದ್ದೀರಿ. ಅದರ ಮಧ್ಯೆ ನಾರಿನಂತೆ ನನ್ನ ಮಾತುಗಳಿದ್ದಾವು. ಆ ಹಾಡುಗಳು ಬೇಂದ್ರೆ ಅಜ್ಜನ ಅಮೃತವಾಣಿಗಳು. ಆ ಅಮೃತವಾಣಿಗಳನ್ನ ನಾನು ಪೋಣಿಸೋ ಕೆಲಸವನ್ನಷ್ಟೇ ಮಾಡಿದ್ದೇನೆ. ಅದ್ರಿಂದ ಬೇಂದ್ರೆ ಅಜ್ಜನನ್ನ ಎಲ್ಲಿವರೆಗೆ ನಾವು ನೆನ್ಕೊಳ್ಬಹುದು ಅಂದ್ರೆ, ಇರೋ ತನಕ ಎಲ್ಲ ನೆನ್ಸ್ಬೋದು, ಯಾಕೆ ಬೇಕಾದ್ರೂ ನೆನ್ಸ್ಕೊಳ್ಬಹುದು. ಬೇಂದ್ರೆ ಅಜ್ಜ ನಮ್ಗೆ ಇಲ್ಲ ಅಂತ ಅನ್ಸೋದೇ ಇಲ್ಲ. ಒಂದು ಕರಡಿಯ ಕುಣಿತದಲ್ಲಿದ್ದಾನೆ, ಒಂದು ನಾದಲೀಲೆಯಲ್ಲಿದ್ದಾನೆ,
ಒಂದು ಭೃಂಗದ ಬೆನ್ನೇರಿ ಭತ್ತದಲ್ಲಿದ್ದಾನೆ, ಒಬ್ಬ ರೈತನಲ್ಲಿದ್ದಾನೆ. ಆ ರೈತನ ಬಗ್ಗೆ ನಾನು ಯಾವಾಗ್ಲೂ ಹೇಳ್ತಾ ಇದ್ದೇನೆ, 2 ಸಾಲನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಭೂಮಿ ತಾಯಿಯ ಚೊಚ್ಚಲ ಮಗ ಅಂತ ಹೇಳಿ ಅವರ ಒಂದು ಪದ್ಯ. ನೀವೆಲ್ಲ ಏಕತಾರಿ ಕೇಳ್ತೀರಿ, ಟಿಂಟಿಟಿ ಟಿನ್ ಟಿನ್ ಟಿಂಟಿಟಿ ಟಿನ್ ಟಿನ್ ಕುರುಕುರು ಮಾಮ ಕುರಾರಿ ಮಾಮ ಅಂತ ಹೇಳ್ತಕ್ಕಂಥದ್ದು. ಆ ದಾಟಿಯಲ್ಲಿ ಆ ಪದ್ಯವನ್ನ ಬರೆದಿದ್ದಾರೆ, ಎಷ್ಟು ಚಂದ ಇದೆ. ಭೂಮಿ ತಾಯಿಯ ಚೊಚ್ಚಿಲ ಮಗನನ್ನು ಕಣ್ತೆರೆದೊಮ್ಮೆ ನೋಡಿ ಹಿರೇನು, ಮುಗಿಲೆಂಬುದು ಕಿಸಿದಿತು ಅಲ್ಲು, ಬೆಳೆದ ಬೆಳೆಯು ಮಿಡಿಚಿಯ ಮೇವು, ಬಿತ್ತಿದ್ದಾಯಿತು ಉತ್ತಿಹ ಮಣ್ಣು, ದಿನವೂ ಸಂಜೆಗೆ ಬೆವರಿನ ಜಳಕ, ಉಸಿರಿನ ಕೂಳಿಗೆ ಕಂಬನಿ ನೀರು, ಹೊಟ್ಟೆಯು ಹತ್ತಿತು ಬೆನ್ನಿನ ಬೇನು, ಎದೆಯ ಗೂಡಿನಲ್ಲಿ ಚಿಂತೆಯ ಗೂಗಿ, ಮಿದುಳಿನ ಮೂಲೆಯಲ್ಲಿ ಲೊಟ ಲೊಟ ಹಲ್ಲಿ, ಮೋರೆಯು ಸಾವನ್ನು ಹಣಕಿಸುತ್ತಿರುವುದು, ಕೊರಳಿಗೆ ಹತ್ತಿದ ಸಾಲದ ಶೂಲ, ಆದರೂ ಬರದೋ ಯಮನಿಗೆ ಕರುಣಾ, ಉಸಿರಿಗೆ ಒಮ್ಮೆ ಜನನ ಮರಣ, ಟಿಂಟಿಟಿ ಟಿನ್ ಟಿನ್ ಟಿಂಟಿಟಿ ಟಿನ್ ಟಿನ್. ನೋಡಿ, ಆ ಏಕನಾದದಲ್ಲಿ ರೈತನ ಬದುಕನ್ನು ಹಾಗೆಯೇ ಇಟ್ಟಿದ್ದಾರೆ. ಆದ್ರಿಂದಲೇ ಬೇಂದ್ರೆ ಪದ ಅಂದ್ರೆ ನಾವು ಕಾಲೆತ್ತು ಕುಡಿತೇವೆ. ಹೇಗೆ ತಮ್ಮಡಿಯ ಸದ್ದನ್ನು, ನಗಾರಿಯ ಸದ್ದನ್ನು, ಜಾಗಟಿಯ ಸದ್ದನ್ನು ಕೇಳಿದಾಗ ನಮ್ಮ ಕಾಲುಗಳು ಕುಣಿತದೋ, ಬೇಂದ್ರೆ ಅಜ್ಜನ ಪದಗಳನ್ನು ಕೇಳಿದಾಗ ನಮ್ಮ ಮನಸ್ಸು ಕುಣಿತದೆ, ಕಾಲು ಕುಣಿತದೆ, ಮನಸ್ಸು ಹಗುರಾಗ್ತದೆ. ಆದ್ರೆ ಆ ಬೇಂದ್ರೆ ಅಜ್ಜ ನಮ್ಮ ಮೇಲೆ, ಆ ವರಕವಿ ಬೀರಿರುವ ಪರಿಣಾಮ ಎಂತಹದು, ಈ ಕನ್ನಡದ ಈ ನಲ್ಮೆಯ ನುಡಿಗಳನ್ನ ಆತ ಹೇಗೆ ಕುಣಿಸಿದ, ನಮ್ಮನ್ನೂ ಹೇಗೆ ಕುಣಿಸಿದ ಅನ್ನೋದು ನಮಗೆ ಅರ್ಥವಾಗ್ತದೆ ಅಂತ ನಾನಾದ್ರೂ ಭಾವಿಸ್ತೇನೆ. ಎಲ್ಲಿಂದೆಲ್ಲೋ ಹೊಟ್ಟೋದ್ವಿ. ಆಕಾಶಾತ್ ಪ್ರತಿತಂತೋಯಂ ಯಥಾಗತ್ಯತು ಸಾಗರಂ. ಕಡೆಗೆ ಮುಕ್ತಾಯ ಆಗ್ಲೇಬೇಕು. ಇವಾಗ ನನಗೆ ಮಾತಾಡು, ಪರಿಚಯ ಮಾಡು ಅಂತ ಕೊಟ್ಟಾಗ ನಾನು ಈ ರೀತಿ ಪರಿಚಯ ತನಾಶಿ ಅವರನ್ನು ಮಾಡಿದ್ರು ಉತ್ತಮ ಅಂತ ಅನ್ಸಿದ್ದು ಸಾರ್ಥಕ ಅಂತ ಅನ್ಸುತ್ತೆ. ಶ್ರೀಮತಿ ವತ್ಸಲ ಅಶ್ವಥ್ ಅವರು, ನಾನು ಹಾಡುಗಳನ್ನ ಮಧ್ಯ ಇದ್ರೆ ಚೆನ್ನಾಗಿರುತ್ತೆ, ಅವರ ಕವನಾನೇ ಮುಖ್ಯ ಅಂತ ಹೇಳಿದಾಗ, ಪುಷ್ಪ ಅವರು, ರೇಖಾ ಅವರು, ಚಂದ್ರಿಕಾ ಅವರು, ವತ್ಸಲ ಅವರು, ಅನುರಾಧ ಕಟ್ಟಿ ಅವರು, ಕಡೆಗೆ ಚಂದ್ರಶೇಖರ್ ಅವರು ಹಾಡುಗಳನ್ನ ಹೇಳಿದಿರಾ. ನನಗೆ ಬಹಳ ಸಂತೋಷ ಆಗಿದೆ. ತನಾಶಿ ಅವರು ಮನಬಿಚ್ಚಿ ಸಂತಸದಿಂದ ತಮ್ಮ ಅನಿಸಿಕೆಗಳನ್ನ ದರಾ ಬೇಂದ್ರೆಯ ಬಗ್ಗೆ ತಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ಯಾರಿಗಾದ್ರೂ ಒಂದೆರಡು ಪ್ರಶ್ನೆಗಳಿದ್ರೆ ಇದರ ಬಗ್ಗೆ ದಯವಿಟ್ಟು ಕೇಳಬಹುದು. ಯಾರ್ದಾದ್ರೂ ಪ್ರಶ್ನೆ ಇದೆಯಾ ಯಾವ್ದಾದ್ರು ವಿಚಾರಕ್ಕೆ? ಹಾಗಾದ್ರೆ ಅಶ್ವಥ್ ಅವರು ಒಂದು ಅನುವು ಮಾಡಿಕೊಟ್ರು, ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಅಶ್ವಥ್ ಅವರು ಕಾರ್ಯಕ್ರಮನ ಮುಂದುವರಿಸಬೇಕು ಅಂತ ಕೇಳ್ಕೊಂತೀನಿ. ನಮಸ್ಕಾರ. ನಮಸ್ಕಾರ. ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ, ಹೇಳಿಮ್ಮ. ತನಾಶ್ರೀ ಅವರಿಗೆ ತುಂಬಾ ಧನ್ಯವಾದಗಳು. ನಾನು ಬೇಂದ್ರೆ ಅವರ ಜಾಸ್ತಿ ಓದ್ಕೊಂಡಿಲ್ಲ. ನಿಮ್ಮ ಮಾತುಗಳು ಕೇಳಿದ್ಮೇಲೆ ನನ್ಗೆ ಓದ್ಬೇಕು ಅಂತ ಅನಿಸ್ತಾ ಇದೆ. ಬಹುಶಃ ಬೇಂದ್ರೆ ಅವರು ತುಂಬಾ ಸರಳವಾಗಿ ಬರೆದು ನಮ್ಮ ದೈನಂದಿನ ಜೀವನದ ವಿಚಾರಗಳ ಬಗ್ಗೆನೇ ತುಂಬಾ ಸರಳವಾಗಿ ಬರೆದ್ರು ಕೂಡ ಅಲೌಕಿಕ ಆಲೋಚನೆಗಳನ್ನ ಅದರಲ್ಲಿ ತುಂಬಿದ್ದಂತ ಒಬ್ಬ ಲೇಖಕ, ಕವಿ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ. ಇದು ನಿಮ್ಮ ಇವತ್ತಿನ ಮಾತುಕತೆಯಲ್ಲಿ ನನಗೆ ಅನ್ಸಿದ ಅಂಶ. ಧನ್ಯವಾದಗಳು. ಬಹಳ ಸರಳವಾಗಿ ಹೇಳೋದಾದ್ರೆ, ಅವರ ಬೆಳಗು ಕವಿತೆ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ಅಂತ ಹೇಳೋ ರೀತಿಲೇ ಅವರು ಇನ್ನೊಂದ್ ಕಡೆ ಹೇಳ್ತಾರೆ, ಏಳು ಚಿನ್ನ ಬೆಳಗಾಯ್ತು ಹಣ್ಣ ಈ ಮೂಡಲವು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ನಿಗಿಲಹುದು ಬಾನ ಬಣ್ಣ, ಜೇನ್ನೊಣದ ಎದೆಗೆ ಹೂ ಬಾಣ ಹೂಡಿ ದುಮ್ಮೆಂದು ಬಿಟ್ಟ ಮಾರ, ಗುಡಿ ಗೋಪುರಕ್ಕೂ ಬಲೆ ಬೀಸಿ ಬಂದ ಆಗ ಬೆಳಕು ಬೇಟೆಗಾರ. ಬೇಂದ್ರೆ ಅವರು ಸೂರ್ಯನನ್ನ ಬೆಳಕಿನ ಬೇಟೆಗಾರ, ಕತ್ತಲನ್ನ ಓಡಿಸೋದ್ರ ಜೊತೆಗೆ ಈ ಚಳಿಯನ್ನ ದೂರ ಮಾಡಿ ಕಾವನ್ನ ಕೊಡುವ, ಅದನ್ನ ನಾನು ಪ್ರಾಣಾಗ್ನಿ ಅಂತ ಬಳಸ್ತೀನಿ. ಹಾಗಾಗಿ ಬೇಂದ್ರೆ ಅವರು ಸರಳ ಪದಗಳನ್ನಿಟ್ಟರೂ ಕೂಡ ಅದರ ಹಿಂದೆ ಒಂದು ಅನುಭವ ಇರ್ತದೆ. ಅದನ್ನ ಹೇಳೋ ಪ್ರಯತ್ನ ಅಷ್ಟೇ ಮಾಡಿದ್ದೇನೆ. ಕೈಲಾಸಂ ಹೇಳೋ ಹಾಗೆ ನಾವು ಪಡೋ ಶ್ರಮ ಕುಂಬಳಕಾಯಿ ಅಷ್ಟಲ್ದೆ ಇದ್ರು ಸಾಸಿವೆ ಕಾಳಷ್ಟು ಸಾರ್ಥಕ ಆದ್ರೆ ನಮ್ ಜನ್ಮ ಸಾರ್ಥಕ ಅಂತ ಕೈಲಾಸಂ ಹೇಳ್ತಾರೆ, ನನ್ನ ಮಾತಲ್ಲ ಅದು. ಹಾಗಾಗಿ ನಾವು ಏನನ್ನು ಹೇಳ್ತೇವೆ ಅದು ಯಾರೋ ನಮಗೆ ಕೊಟ್ಟಿದ್ದು, ನಮ್ಮದಲ್ಲ. ಯಾರು ಜ್ಞಾನಿ ಅಂತ ಹೇಳ್ತಾನೋ
ಅವನು ನಿಜವಾಗಿ ಜ್ಞಾನಿ ಅಲ್ಲ. ಯಾಕಂದ್ರೆ ಬಿಂದಿಗೆಯಲ್ಲಿ ನೀರಿದ್ದರೆ ತಂಬಿಗೆಗೆ ನೀರು ಬರುತ್ತದೆ, ತಂಬಿಗೆಯಲ್ಲಿ ನೀರಿದ್ದರೆ ಲೋಟಕ್ಕೆ ನೀರು ಬರುತ್ತದೆ, ಕುಡಿಬಹುದು. ಆದ್ರೆ ಬಿಂದಿಗೆಯಲ್ಲಿಯೇ ನೀರಿರದಿದ್ದರೆ ಲೋಟಕ್ಕೆ ನೀರು ಬರ್ತದೆ. ಈ ಜ್ಞಾನ ಅನ್ನೋದು ಆ ರೀತಿಯ ನೀರಿದ್ದಾಗೆ. ನನ್ನ ಹಿರಿಯರು ಕೊಟ್ಟಿದ್ದನ್ನ, ನಾನು ಕಂಡು ಉಂಡಿದ್ದನ್ನ ಹಂಚಿಕೊಳ್ಳುವ ಪ್ರಯತ್ನ ಮಾಡಿದ್ದೇನೆ. ಅದು ಹರಿತಾ ಇರಬೇಕು. ಅಮೃತವಾಹಿನಿ ಎಂದು ಹರಿಯುತ್ತಿದೆ ಮಾನವನ ಎದೆಗೆ ಸತತ ಅನ್ನುವ ಅಡಿಗರ ಮಾತಿನ ಗುಪ್ತಗಾಮಿನಿಯಾಗಿ ನಮ್ಮಲ್ಲಿ ಹರಿಯುವ ಜ್ಞಾನವೇ ನಮ್ಮನ್ನ ಕಾಪಾಡ್ತದೆ ಅಲ್ವೇ? ಖಂಡಿತ ಸರ್, ಖಂಡಿತ. ನಮಸ್ತೆ ಸರ್. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ನಾನು ವೆಂಕಟೇಶ್ ಮೂರ್ತಿ ಅಂತ ಹೇಳಿ. ನಿಜವಾಗಿ ದಾರಾ ಬೇಂದ್ರೆ ಅವ್ರನ್ನ ನಮ್ ಕಣ್ ಮುಂದೆ ನಿಲ್ಸ್ಬಿಟ್ರಿ ತಂದು. ನಿಜವಾಗಿ ದಾರಾ ಬೇಂದ್ರೆ ಅಜ್ಜನ್ ಫೋಟೋ ನೋಡಿದಾಗೆಲ್ಲ ನಮಗೆ ಬಹಳ ಖುಷಿ ಆಗ್ತಿತ್ತು. ಆದ್ರೆ ಇವತ್ತು ನಿಮ್ ಮಾತು ಕೇಳಿದ್ಮೇಲೆ ನನಗೆ ಇವತ್ತಿನ ದಿನ ತುಂಬಾ ಅಮೂಲ್ಯ ಸಮಯಗಳನ್ನ ಕಳೆದಿದ್ದೀನಿ ಅಂತ ಅನ್ಸುತ್ತೆ. ನಾನು ಇದ್ರಲ್ಲಿ ನಿಮ್ಮನ್ನು ಪರಿಚಯಿಸಿದ್ದಕ್ಕೆ ಅಶ್ವಥ್ ಸಾರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಎರಡನೇದಾಗಿ, ಈ ದಾರಾ ಬೇಂದ್ರೆ ಅವರಿಗೆ ಕನ್ನಡದ ಬಗ್ಗೆ ಅಪಾರ ಪ್ರೀತಿ ಇತ್ತಂತೆ. ಹಾಗಾಗಿ ಅವರು ಯಾವುದೇ ಭಾಷೆ ಇರ್ಲಿ ಅದಕ್ಕೆ ಕನ್ನಡ ಮೂಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ಬೇರೆ ಯಾವ್ದಾದ್ರು ಒಂದು ಪದವನ್ನ ತಗೊಂಡಾಗ ಅದು ಕನ್ನಡದಿಂದಲೇ ಬಂದಿದೆ ಅಂತ ಅದಕ್ಕೆ ಇದು ಕೊಡ್ತಾ ಇದ್ರಂತೆ, ಒಂದು ಪದನ. ಅದನ್ನು ಕೇಳಿದ್ದೆ, ಅದು ನಿಜಾನಾ ಹೇಗೆ ಅಂತ. ನಾನು ಒಂದೆರಡು ಕಡೆ ಕೇಳಿದ್ದೆ ಅಷ್ಟೇ. ಅದನ್ನ ನೀವು ಯಾವುದೇ ಭಾಷೆ ಇರ್ಲಿ ಅದನ್ನ ಕನ್ನಡಕ್ಕೆ ಅದು ಮೂಲ ಕನ್ನಡ ಅಂತ ಹೇಳ್ತಾ ಇದ್ರು. ಅವರ ಮಾತೃಭಾಷೆ ಮರಾಠಿ ಆದ್ರೂ ಆಡು ಭಾಷೆ ಕನ್ನಡ. ಇಲ್ಲಿ ಉಂಡು ಬೆಳೆದವರು. ಹಾಗಾಗಿ ಕನ್ನಡದ ನಲಿವಿನ ಜೀವನವನ್ನು ಯಾರು ಹೊಂದಿದ್ದಾರೋ ಅವರು ಅದನ್ನು ಪ್ರೀತಿಸೋದು ಬಹಳ ಸಹಜ. ಹಾಗಾಗಿ ಕನ್ನಡ ಅತ್ಯಂತ ಸುಂದರವಾದ ಭಾಷೆ, ಲಿಪಿ ಅನ್ನೋದು ಕೂಡ ಸಿದ್ಧವಾಗಿದೆ. ನಿಮಗೆ ಬೇಂದ್ರೆ ಅವರನ್ನು ನೋಡಿದ್ರಿ, ಹತ್ತಿರವಾದ್ರು ಅಂದ್ರೆ ನಮ್ಮಲ್ಲಿ ಎರಡು ವಿಚಾರ ಇದೆ. ಒಂದು ನೋಡಿದೆ, ಇನ್ನೊಂದು ಗಮನಿಸಿದೆ. ನಾವು ಪ್ರತಿದಿನ ಬೆಳಗಿನ ಸಂಜೆವರೆಗೆ ಬಹಳಷ್ಟು ಜನ ನೋಡ್ತೇವೆ, ಆದ್ರೆ ಕೆಲವರನ್ನ ಮಾತ್ರ ಗಮನಿಸ್ತೇವೆ. ಗಮನಿಸಿದವರು ಮನದಲ್ಲಿ ಉಳಿತಾರೆ, ಗಮನಿಸದೇ ಇರೋರು ಮನದಿಂದ ದೂರವಾಗ್ತಾರೆ. ಹಾಗೆ ಗಮನದಲ್ಲಿ ಒಂದು ಮನವಿದೆ. ಆ ಮನದ ಗಮನ ಚಂಚಲವಾಗದಿದ್ದರೆ ನಾವು ನೋಡಿದವರು ನಮ್ಗೆ ಹತ್ತಿರವಾಗ್ತಾರೆ, ಇಷ್ಟವಾಗ್ತಾರೆ, ಬೇಕಾಗ್ತಾರೆ, ಅವರನ್ನು ಪ್ರೀತಿಸ್ತೇವೆ, ಆರಾಧಿಸ್ತೇವೆ. ಹಾಗಾಗಿ ಬೇಂದ್ರೆ ಅವರು ಕನ್ನಡದ ಬಗ್ಗೆ ಇಟ್ಟಿರ್ತಕ್ಕಂಥ ಪ್ರೀತಿ ದೊಡ್ಡದಲ್ಲ, ಅದನ್ನ ಉಳಿಸಿ ಬೆಳೆಸಬೇಕಾದ ನಮ್ಮ ಕರ್ತವ್ಯ ದೊಡ್ಡದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದು ಬಯಸ್ತೇನೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಾನು ಡಾಕ್ಟರ್ ರಮೇಶ್ ಅಂತ. ನಮಸ್ಕಾರ. ಡಾಕ್ಟರ್ ಅಶ್ವಥ್ ಕುಮಾರ್ ಸ್ನೇಹಿತರು. ನಾನು ಪಶುವೈದ್ಯ ವೃತ್ತಿ ನಂದು ಮಂಡ್ಯ ಜಿಲ್ಲೆನೆ. ನನಗೆ ತಾನಾಶ್ರೀ ಅವರ ಇವತ್ತಿನ ಒಂದು ಸಂವಾದ, ಇವತ್ತಿನ ಅವರ ಮಾತುಗಳು ಹೇಗನ್ನಿಸ್ತು ಅಂದ್ರೆ ಒಂದು ಬೆರಗು ಮೂಡಿಸ್ತು ಅಂತ. ಈಗ ಅವರ ಒಂದು ಮನಸ್ಸು ಪರಕಾಯ ಪ್ರವೇಶ ಏನು ಕವಿಗಳ ಮನಸ್ಸಿನೊಳಗಡೆನೆ ಹೋಗ್ಬಿಟ್ಟಿದ್ರ, ಕವಿಯೇನೆ ಮಾತಾಡ್ದಂಗ ಆಯ್ತು ನಮ್ಗೆ ಇವತ್ತು. ನನಗಂತೂ ತುಂಬಾ ಖುಷಿ ಕೊಡ್ತು ಸರ್. ಧನ್ಯವಾದಗಳು ಅಶ್ವಥ್, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ರಮೇಶ್ ಅವರೇ. ಈ ವಿಸ್ಮಯ ಅನ್ನೋದು ಬೇಂದ್ರೆ ಅವರು ಹೇಳೋ ಹಾಗೆ ಇದು ಬರೀ ಬೆಳಗಲ್ಲೋ ಅಣ್ಣ, ಬೆಳಗಿನ ಬೆಳಗು. ಪ್ರತಿದಿನವೂ ಬೆಳಗಿನ ಬೆಳಗು. ನಾವು ಸೂರ್ಯೋದಯವನ್ನು ನೋಡೋದೇ ಬೆಳಗು, ಅದೇ ವಿಸ್ಮಯ. ವಿಚಾರ ನಮಗೆ ಬೆಳಗನ್ನು ತರಿಸಿದ್ರೆ ಅದು ವಿಸ್ಮಯ ಆಗ್ತದೆ. ಅದು ಬೆಳಕು ಹೌದು, ಬೆರಗೂ ಹೌದು, ಬೆಳಗೂ ಹೌದು. ಹಾಗಾಗಿ ನಾನು ಆಗ್ಲೇ ಹೇಳಿದಾಗೆ ನಾವು ಪುಸ್ತಕ ರೂಪಿ ಸರಸ್ವತಿಯನ್ನ ಪ್ರೀತಿಸಿದಾಗ ಆ ಭಾಷೆ, ಆ ಭಾವ, ಆ ಲಯ ನಮ್ಮನ್ನು ಮೂಡ್ತದೆ. ನಮಗೊಂದು ಸಿನಿಮಾ ಹಾಡು ಬಹಳ ದಿನಗಳವರೆಗೆ ನಾವು ನೆನ್ಪಿಟ್ಕೊಳ್ತೇವೆ ಅಂದ್ರೆ ಒಂದು ಕವಿತೆ ಯಾಕೆ ನೆನಪಿರೋದಿಲ್ಲ? ಸಿನಿಮಾ ಹಾಡನ್ನು ಕೇಳುವಾಗ ಇರುವ ಆಸಕ್ತಿಯನ್ನ ಕವಿತೆಯನ್ನ ಕೇಳುವಾಗ ಇಟ್ಟರೆ ಅದು ಖಂಡಿತ ಆಗತ್ತೆ. ಅದೇ ಇವತ್ತಿನ ಕಾರ್ಯಕ್ರಮ ಅಲ್ವೇ? ಇನ್ನು ಯಾರಾದ್ರೂ ಇವತ್ತಿನ ಕಾರ್ಯಕ್ರಮದ ಕುರಿತಾಗಿ ಅಥವಾ ಬೇಂದ್ರೆ ಅವರ ಕುರಿತಾಗಿ ಏನಾದ್ರು ಹೇಳೋದಿದ್ರೆ ಅಥವಾ ಕೇಳೋದಿದ್ರೆ ಈಗಲೂ ಅವಕಾಶ ಇರುತ್ತೆ. ಈಗಾಗಲೇ ನಮಸ್ಕಾರ, ಸುನೀಲ್ ಹಳಿಯವ್ರು ಮಾತಾಡ್ತೀನಿ. ನಮಸ್ಕಾರ. ಹೇಳಿ ಸುನೀಲ್. ಸುನೀಲ್ ಅವರು. ನಮಸ್ಕಾರ ಗುರುಗಳೇ. ಅದ್ಭುತವಾದ ಕಾರ್ಯಕ್ರಮ, ಬಹಳ ಚೆನ್ನಾಗಿತ್ತು. ಬೇಂದ್ರೆ ಅವರ ಸರಣಿನೇ ಬರ್ಲಿ, ಪ್ರಾರಂಭ ಆಗ್ಲಿ ನಿಮ್ಮಿಂದ ಅಂತ ಆಶಯ.
ಆಗ್ಲಿ, ಅದಕ್ಕೇನಂತೆ, ನನ್ನ ಅಜ್ಜನ ಬಗ್ಗೆ ನಾನ್ ಮಾತಾಡೋದಕ್ಕೇನ್ ಕಷ್ಟ. ಸೊ ಜಗನ್ನಾಥ್ ಅವರಿಗೆ, ನಿಮಗೆ ಹಾಗೂ ಈ ಕಾರ್ಯಕ್ರಮದ ರೂವಾರಿ ಅಶ್ವಥ್ ಕುಮಾರ್ ಅವರಿಗೆ ಅಭಿನಂದನೆಗಳು. ನಾನಿನ್ನು ಮೊನ್ನೆ ನಿಮ್ಮನ್ನ ಭೇಟಿ ಮಾಡ್ಕೊಂಡು ಬಂದಿದ್ದ ನೆನಪಲ್ಲೇ ಇದ್ದೆ. ಈಗ ನಿಮ್ ಮಾತುಗಳನ್ನ ಕೇಳಿದ ತಕ್ಷಣ ಮತ್ತೆ ಅದೇ ಗುಂಗು ಮುಂದುವರಿಯುತ್ತೆ ಇನ್ನೊಂದೆರಡು ದಿನಗಳ ಕಾಲ. ಧನ್ಯವಾದಗಳು. ಧನ್ಯವಾದಗಳು ಸುನೀಲ್. ನಮಸ್ಕಾರ ಸರ್. ನಮಸ್ಕಾರಮ್ಮ. ನನಗೆ ಒಂದು ಅನುಮಾನ, ಈ ಬೇಂದ್ರ 2 ಕಾವ್ಯನಾಮಗಳು ಇದಾವಲ್ಲ ಸರ್, ಯಾಕೆ ಅಂತ? ಅಂಬಿಕಾತನಯ ದತ್ತ ಮತ್ತೆ ಧರಾ ಬೇಂದ್ರೆ ಅಂತ 2 ಇದಾವೆ ಕಾವ್ಯನಾಮ, ಅದಕ್ಕೇನ್ ಕಾರಣ ಅಂತ ಹೇಳ್ಬೇಕು ಸರ್. ಒಂದಮ್ಮ, ದರಾ ಬೇಂದ್ರೆ ಅನ್ನೋದು ಅವ್ರ ಹೆಸರು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅನ್ನೋದು ಅವ್ರ ಹೆಸರು. ಅಂಬಿಕಾ ತನಯ ದತ್ತ ಅನ್ನೋದು ಅವ್ರ ಕಾವ್ಯನಾಮ. ಅವರ ತಾಯಿ ಹೆಸರು ಅಂಬಿಕಾ, ಅವರ ಮಗ ದತ್ತಾತ್ರೇಯ. ಅಂಬಿಕಾ ತನಯ ದತ್ತ ಅನ್ನೋದು ಅವ್ರ ಕಾವ್ಯನಾಮ. ದರಾ ಬೇಂದ್ರೆ ಅನ್ನೋದು ಒಂದು ಹೆಸರು. ಅವರು DR ಬೇಂದ್ರೆ ಅಂತ ಕರಿತಿದ್ರು. ಅಂದ್ರೆ ಅವರಿಗೆ ಡಾಕ್ಟರೇಟ್ ಕೊಡೋಕ್ ಮುಂಚೆನೆ ಅವ್ರು ಡಾಕ್ಟರ್ ಬೇಂದ್ರೆ ಆಗಿದ್ರು. ಹಾಗಾಗಿ 2 ಕಾವ್ಯನಾಮ ಇಲ್ಲ, ಒಂದು ಹೆಸರು, ಇನ್ನೊಂದು ಕಾವ್ಯನಾಮ. ಧನ್ಯವಾದಗಳು ಸರ್, ಗೊತ್ತಿದ್ದಿಲ್ಲ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ನಾನು ಡಾಕ್ಟರ್ ಮಂಜುನಾಥ್ ಅಂತ, ಅಶ್ವಥ್ ಅವರ ಸ್ನೇಹಿತ, ಮತ್ತೆ ಮೈಸೂರಿಂದ ಮಾತಾಡ್ತಾ ಇದ್ದೀನಿ ಸರ್. ನಮಸ್ಕಾರ, ಹೇಳಿ ಸರ್. ಸರ್, ನಾನು ವಿಜ್ಞಾನದ ವಿದ್ಯಾರ್ಥಿ ಆದ್ರೂ ಸಾಹಿತ್ಯದ ಬಗ್ಗೆ ಸ್ವಲ್ಪ ಆಸಕ್ತಿ ಇಟ್ಕೊಂಡು ಬಂದವನು. ಮತ್ತೆ ಬೇಂದ್ರೆಯವರ ಸಮಗ್ರ ಕೃತಿಗಳ ಪರಿಚಯ ಇಲ್ಲದಿದ್ರು ಅಲ್ಲೊಂದು ಇಲ್ಲೊಂದು ಅವರ ಗೀತೆಗಳನ್ನ, ಭಾವಗೀತೆಗಳನ್ನ, ಹಾಡುಗಳನ್ನ ಕೇಳ್ಕೊಂಡ್ ಬಂದಿರೋವಂತನವನು. ಅದರಲ್ಲಿ ನನಗೆ ಈ ನಾದಲೀಲೆಯ ಅನಂತ ಪ್ರಯಾಣ ಬರ್ತಲ್ಲ ಸರ್, ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ, ಅದು ತುಂಬಾ ಕಷ್ಟ ಅನ್ಸುತ್ತೆ ಸರ್. ಚಿಕ್ಕಂದಿನ ಕೇಳ್ಕೊಂಡ್ ಬಂದ್ರು ಈಗ್ಲೂ ಅದು ಆ ಕವನ ನಂಗೆ ಅರ್ಥನೇ ಆಗಿಲ್ಲ. ಭೂರಂಗಕ್ಕೆ ಅಭಿಸಾರಕ್ಕೆ ಕರೆಯುತ್ತ ತಿಂಗಳು ತಿಂಗಳು ನವೆಯುತ್ತಿದೆ ಅಂತ ಹೇಳ್ತಾರೆ. ಅವೆಲ್ಲ ಹೇಗೆ ಅಂತ ನಾನು ಹಾಗೆ, ಅದು ತುಂಬಾ ದೊಡ್ಡ ದೀರ್ಘವಾದ ಪ್ರಶ್ನೆ ಆದ್ರೆ ಇನ್ನೊಮ್ಮೆ ಇಟ್ಕೊಳ್ಳೋಣ ಸರ್. ಆದ್ರೆ ಏನಾದ್ರು ಒಂದು ಸಂಕ್ಷಿಪ್ತವಾಗಿ ಅದು ಹೇಳ್ತೀರಾ? ಅನಂತ ಪ್ರಯಾಣ ಅಂತ ಹೇಗೆ ಕರೆದ್ರು ಅದನ್ನ? ಅದಕ್ಕೆ ಶೀರ್ಷಿಕೆ ಅನಂತ ಪ್ರಯಾಣ ಅಂತ ಯಾಕೆ ಬಂತು? ಭೂಮಿ ಮತ್ತೆ ಸೂರ್ಯನ್ಗೆ ಏನಾದ್ರು ಅವರು ಪ್ರೇಯಸಿ ಪ್ರೇಮಿ ಅಂತ ಏನಾದ್ರು ಅಂದ್ಕೊಂಡ್ರ? ಹೇಗೆ ಅದು ಗೊತ್ತಾಗ್ತಾ ಇಲ್ಲ ಸರ್ ನನಗೆ. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ವಿ. ಬಹುಶಃ 1-1.5 ಗಂಟೆ ಮಾತನಾಡಬಹುದಾದ ವಿಚಾರ. ಹೌದು ಸರ್, ಹೌದು. ಹಾಗಾಗಿ ನೀವು ಕೊನೆಯಲ್ಲಿ ನನಗೆ ಸರಳವಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ, ಒಂದು 4-6 ವಾಕ್ಯ. ಓಕೆ ಸರ್. ನಮ್ಮ ಬದುಕು ಚಲನೆಯಿಂದ ಕೂಡಿದೆ ಅನ್ನೋದು ಒಂದು ನಿಯಮ. ಈ ಚಲನೆ ಹೇಗಿರುತ್ತೆ ಅಂದ್ರೆ, ಭೂಮಿಯ ಸುತ್ತುವಿಕೆ, ಚಂದ್ರನ ಸುತ್ತುವಿಕೆ, ಸೂರ್ಯನ ಸುತ್ತುವಿಕೆ, ಈ ಬ್ರಹ್ಮಾಂಡದ ಸುತ್ತುವಿಕೆ ಇದ್ದೇ ಇದೆ. ಆದ್ರೆ ಒಂದು ದಿಕ್ಕು ಮತ್ತು ಇನ್ನೊಂದು ದಿಕ್ಕಿದೆಯಲ್ಲ, ನಾವು ಆಯುಷ್ಕಾಂತವನ್ನ ಇಲ್ಲಿ ನೆನಪು ಮಾಡ್ಕೊಳ್ಬೇಕು ವಿಜ್ಞಾನ ವಿದ್ಯಾರ್ಥಿಗಳಿಗೆ. ನಾರ್ತ್ ಮತ್ತೆ ಸೌತ್. ಈ ಮ್ಯಾಗ್ನೆಟ್ ಅಲ್ಲಿ ಎಸ್ ಇಟ್ರೆ ಅದು ಹೊಂಟೋದಿಲ್ಲ, ಎಸ್ ಅಂಟ್ಕೊಳ್ತದೆ. ಇದನ್ನ ಚುಂಬಕ ಗಾಳಿ ಅನ್ನೋದು. ಯಾಕಂದ್ರೆ ಆಯಸ್ಕಾಂತ ಪರಸ್ಪರ ವಿರುದ್ಧವಾದುದನ್ನ ಆಕರ್ಷಿಸ್ತದೆ. ಆ ಆಕರ್ಷಣೆ ಹೇಗಿರ್ತದೆ ಅಂದ್ರೆ, ಒಂದು ವರ್ತುಲದಲ್ಲಿ ಇರ್ತದೆ. ಜೊತೆಗೆ ಆ ಚಲನೆ ತಪ್ಪದಂತೆ ನೋಡಿಕೊಳ್ತದೆ. ಆ ಚಲನೆ ತಪ್ಪದಂತೆ ನೋಡಿಕೊಳ್ಳೋದ್ರಿಂದ ಕಾಲ ಮತ್ತು ಋತುಮಾನಗಳ ನಿರಂತರವಾದ ಬದಲಾವಣೆ ಆಗ್ತದೆ. ಇದನ್ನ ನಾವು ಮನಸ್ಸಲ್ಲಿಟ್ಕೊಂಡು ಮಾನವನ ಜೀವನದಲ್ಲಿ ಬಾಲ್ಯ, ಯೌವನ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಇತ್ಯಾದಿಗಳನ್ನ ಇಟ್ಟುಕೊಂಡ್ರೆ ಒಂದು ಹಂತ ಬರ್ತದೆ, ಅದೇ ಯೌವನ, ಅದೇ ವೇದಿಕೆ, ಅದೇ ಬದುಕಿನ ಪಯಣ. ನಿರಂತರವಾಗಿ ಸುತ್ತುವಿಕೆಯಿಂದಲೇ ಹಗಲು ರಾತ್ರಿಗಳು, ಜೀವನ ಕ್ರಮ ಎಲ್ಲ ನಡೀತದೆ ಅನ್ನೋದಾದ್ರೆ, ಈ ಬದುಕನ್ನ ನಿರಂತರವಾಗಿ ಅನುಭವಿಸೋದ್ರಿಂದಲೇ ಯೌವನ ಬರ್ತದೆ. ಆ ಕಾಲದಲ್ಲಿ ನಾವು ಏನ್ ಮಾಡ್ಬೇಕು, ಗೃಹಸ್ಥರಾಗಿ ಏನ್ ಮಾಡ್ಬೇಕು ಅಂತ ವಿಶಾಲಾರ್ಥದ ಜೊತೆಗೆ, ಕೇವಲ ಪ್ರೇಮಿಗಳು ಚುಂಬಕ ಗಾಳಿಯನ್ನ ಬಯಸುವ ರೀತಿಯಲ್ಲಿ ಕೂಡ ಅದನ್ನ ಅರ್ಥೈಸಿಕೊಳ್ಳಬಹುದು. ಭೂರಂಗ ಅಭಿಸಾರಕ್ಕೆ ಕರೆಯುತ್ತೆ ಅನ್ನೋದೆಲ್ಲ ಪ್ರತಿಮೆಗಳು. ಪ್ರೇಮಿಗಳನ್ನ ಪರಸ್ಪರ ಆಕರ್ಷಿಸುವ ವಿಚಾರ ಅಲ್ಲಿದೆ. ಹಾಗಾಗಿ
ಅದು ನಿಲ್ಲದು, ಅನಂತವಾದ ಪಯಣ. ಹಾಗಾಗಿ ಅದನ್ನ ಅನಂತ ಪಯಣ ಅಂತ ಕರೆದಿದ್ದಾರೆ. ಅದರ ಬಗ್ಗೆ ವಿಸ್ತಾರವಾಗಿ ಇನ್ನೊಮ್ಮೆ ಯಾವಾಗ್ಲಾದ್ರೂ ಹೇಳ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಅಶ್ವಥ್ ಅವರೇ. ಹಾ ಸರ್. ಆತ್ಮೀಯರೇ, ಈಗಾಗ್ಲೇ 8:30 ಆಗಿದೆ. ನನಗೂ ಸಾಕಷ್ಟು ಮಾತಾಡ್ಬೇಕು ಅಂತ ಅನಿಸ್ತಾ ಇದೆ ಇವತ್ತಿನ ಒಂದು ಸ್ಫೂರ್ತಿಯಿಂದ, ಬಟ್ ಈಗ ಸಮಯ ಅವಕಾಶ ಇಲ್ಲ. ನನಗೆ ಇವತ್ತಿನ ದಿವಸ ದರಾ ಬೇಂದ್ರೆ ಅವರ ಪರಿಚಯ ಆಯ್ತು ಅನ್ನೋದು ಖಂಡಿತವಾಗಿಯೂ ಎಲ್ಲರೂ ಒಪ್ಪುವಂತ ಮಾತು. ಅದರ ಜೊತೆಗೆ ತನಾಶಿ ಅವರ ಪರಿಚಯವಾಗಿದ್ದು ತುಂಬಾ ಸಂತೋಷ. ಯಾಕಂದ್ರೆ ಅವ್ರನ್ನ ನೇರವಾಗಿ ಅಲ್ಲದೆ ಇದ್ರು ಕೂಡ ಈ ಒಂದು ವಿಡಿಯೋ ಸಂವಾದದ ಮೂಲಕ ಅವರ ಒಂದು ವಿದ್ವತ್ತನ್ನ, ಅವರ ಒಂದು ಪಾಂಡಿತ್ಯವನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಸಣ್ಣ ಪ್ರಯತ್ನ ಇವತ್ತಾಗಿದೆ. ಹಾಗಾಗಿ ಬೇಂದ್ರೆ ಅವರ ಜೊತೆಗೆ ತನಾಶಿ ಅವರ ಪರಿಚಯವಾಗಿದೆ, ತುಂಬಾ ಖುಷಿ ಕೊಟ್ಟಿದೆ. ತನಾಶಿ ಅವರನ್ನ ಬಲ್ಲವರೆಲ್ಲರೂ ಅವರನ್ನ ಗುರುಗಳೇ ಅಂತ ಕರೀತಾರೆ. ನನಗೆ ಇವ್ರಿಗೆ ಯಾಕೆ ಗುರುಗಳು ಅಂತ ಕರೀತಾರೆ ಅಂತ ಎಷ್ಟೋ ಸತಿ ಅನ್ಸಿದ್ದು ಉಂಟು. ಆದ್ರೆ ಇವತ್ತು ನಾನು ಕೂಡ ಅವರನ್ನ ಗುರುಗಳು ಅಂತ ಒಪ್ಕೊಂಡಿದ್ದೀನಿ. ಖಂಡಿತವಾಗಿ ಅವ್ರು ನಿಜವಾಗಿಯೂ ಗುರುಗಳು. ಸಾಕಷ್ಟು ಎಲ್ಲರಿಗೂ ಕೂಡ ಅವರಿಂದ ಹಂಚ್ಬೇಕಾಗಿರ್ತಕ್ಕಂಥ ವಿದ್ಯೆ, ನಯ, ವಿನಯ ಎಲ್ಲವೂ ಅವರಲ್ಲಿ ಸಾಕಷ್ಟು ಇದೆ. ಅದು ನಮ್ಮೆಲ್ಲರಿಗೂ ಸಿಗ್ಲಿ, ಆ ಒಂದು ಅನುಭವ ನಮಗೂ ಆಗ್ಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ. ಇನ್ನು ಇವತ್ತು ಬೇಂದ್ರೆ ಅವರ ಪರಿಚಯವನ್ನ ಮಾಡಿಕೊಡ್ತಾ ಜೊತೆಗೆ ಮಧ್ಯೆ DVG ಅವರು ಬಂದ್ರು, KS ನರಸಿಂಹಸ್ವಾಮಿ ಅವರು ಬಂದ್ರು, ಕುವೆಂಪು ಅವರು ಬಂದ್ರು. ಹೀಗೆ ಕನ್ನಡದ ಇತರೆ ಕವಿಗಳು ಕೂಡ ಅವರ ಜೊತೆಗೆ ಬಂದ್ರು. ನನಗನ್ಸುತ್ತೆ ಈ ಎಲ್ಲ ಕವಿಗಳ ಸಾರದ ರೂಪದಲ್ಲಿ ತನಾಶಿಯವರು ನಮ್ಮ ಜೊತೆಗೆ ಇದ್ರು ಅನ್ನೋದು ಇವತ್ತಿನ ಒಂದು ವಿಶೇಷ. ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಸಮಾನ ಮನಸ್ಕರು ವಾಟ್ಸಪ್ ಗ್ರೂಪ್ ನಿಂದ ಆಗಿರ್ತಕ್ಕಂತ ಹಲವಾರು ಕಾರ್ಯಕ್ರಮಗಳಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು, ಅದ್ಭುತವಾಗಿರ್ತಕ್ಕಂಥದ್ದು. ನನಗೆ ಬೆಳಗ್ಗೆಯಿಂದ ಒಂದು ಅನಿಸಿಕೆ ಇತ್ತು. ನಾವು ಪ್ರತಿ ತಿಂಗಳ 3ನೇ ಶನಿವಾರವನ್ನ ವಿಶೇಷವಾಗಿ ಸಾಹಿತ್ಯಿಕ ವಿಚಾರಗಳನ್ನ ಚರ್ಚಿಸೋದಕ್ಕೆ ಇಟ್ಕೊಳ್ಳೋಣ ಅಂತ ಹೇಳಿ. ಪ್ರತಿ ತಿಂಗಳು ಆ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಕವಿಯ ಬಗ್ಗೆಯೋ ಲೇಖಕನ ಬಗ್ಗೆಯೋ ಒಂದಿಷ್ಟು ಚರ್ಚೆಗಳನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಅಂತಹ ಒಂದು ಉದ್ದೇಶಕ್ಕೆ ತುಂಬಾ ಒಳ್ಳೆಯ ಮುನ್ನುಡಿಯನ್ನ ಇವತ್ತು ತನಾಶಿ ಗುರುಗಳು ಮಾಡಿಕೊಟ್ಟಿದ್ದಾರೆ. ತುಂಬಾ ಸಂತೋಷ ಆಗುತ್ತೆ. ಆಗ್ಲೇ ಜಗನ್ನಾಥ್ ಅವರು ತನಾಶಿ ಗುರುಗಳ ಬಗ್ಗೆ ಪರಿಚಯ ಮಾಡ್ತಾ ಒಂದ್ ಮಾತು ಹೇಳಿದ್ರು. ಬಹಳಷ್ಟು ವಾಟ್ಸಪ್ ಗ್ರೂಪ್ಗಳು ಅವರನ್ನ ಸೇರ್ಕೊಳ್ಳಿ ಅಂತಾರೆ ಅಂತ ಅಂದ್ಬಿಟ್ಟು. ಇವತ್ತು ಎಷ್ಟೋ ಜನಕ್ಕೆ ವಾಟ್ಸಪ್ ಗ್ರೂಪ್ಗಳಂದ್ರೆ ಒಂದ್ ರೀತಿ ಅಲರ್ಜಿ ಆಗ್ಬಿಟ್ಟಿದೆ. ಸಾಕಷ್ಟು ಗುಂಪುಗಳಲ್ಲಿ ನಾವು ಸೇರ್ಕೊಂಡಿದೀವಿ, ಏನೇನೋ ಚರ್ಚೆಗಳಾಗ್ತಾ ಇರುತ್ತೆ. ಹಾಗಾಗಿ ನಾನು ತನಾಶಿ ಗುರುಗಳಿಗೆ ಬಿಡ್ತೀನಿ ಅದನ್ನ. ಆದ್ರೆ ಒಂದು ಅವರಲ್ಲಿ ಕೈ ಜೋಡಿಸಿ ಕೇಳ್ಕೊಡುವಂತಹ ಒಂದು ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ಗ್ರೂಪ್ ಅಲ್ಲಿ ತಿಂಗಳಿಗೊಮ್ಮೆ ಆದ್ರೂ ಕೂಡ ಇಂತಹ ಒಂದು ಸಾಹಿತ್ಯಿಕ ಚರ್ಚೆಯಲ್ಲಿ ತಾವು ಭಾಗವಹಿಸ್ಬೇಕು. ಜೊತೆಗೆ ಒಂದಷ್ಟು ಪರಿಚಯವನ್ನ, ನಮ್ಮ ಕನ್ನಡದ ಕವಿಗಳ ಪರಿಚಯವನ್ನ ವಿಶೇಷವಾಗಿ ನಿಮ್ಮಂಗೆ ನಾನು ಯಾರು ಕೂಡ ಕವಿಗಳ ಬಗ್ಗೆ ಮಾತಾಡಿದ್ದನ್ನಾಗ್ಲಿ ಅಥವಾ ಅನುಭವಿಸಿ ಹೇಳಿದ್ದನ್ನ ನಾನು ಇದುವರೆಗೂ ಕೇಳಿಲ್ಲ, ಕಂಡಿರ್ಲಿಲ್ಲ. ಸೊ ಅದೊಂದು ಕೋರಿಕೆ, ನನ್ನ ಒಂದು ವಿನಂತಿ, ಕೈ ಜೋಡಿಸಿ ಕೇಳ್ತಾ ಇದ್ದೀನಿ. ನೀವು ತಿಂಗಳಿಗೆ ಒಂದು ಸಾರಿ ಅವಕಾಶ ಇದ್ರೆ ಖಂಡಿತ ಭಾಗವಹಿಸ್ತೇನೆ. ವೃತ್ತಿ ಬದುಕಿನ ನಡುವೆ ನನಗೆ ಸಮಯಾವಕಾಶ ಸಿಕ್ಕರೆ ಖಂಡಿತ ಭಾಗವಹಿಸ್ತೇನೆ. ಧನ್ಯವಾದಗಳು ಸರ್, ಧನ್ಯವಾದಗಳು. ತುಂಬಾ ಖುಷಿ ಆಯ್ತು. ಇವತ್ತಿನ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಕ್ಕೆ ಬಹಳ ಮುಖ್ಯ ಕಾರಣಕರ್ತರು ನಮ್ಮ JN ಜಗನ್ನಾಥ್ ಅವರು. ಅವರ ಒಂದು ಆಸಕ್ತಿಯಿಂದನೇ ಯಾವ ಕೆಲಸವನ್ನ ನಾವು ತುಂಬಾ ಆಸಕ್ತಿಯಿಂದ ಮಾಡ್ತೀವಿ ಅದು ಖಂಡಿತವಾಗಿ ಒಳ್ಳೆಯ ಫಲವನ್ನ ಕೊಡುತ್ತೆ ಅನ್ನೋದಕ್ಕೆ ಜಗನ್ನಾಥ್ ಅವರು ತುಂಬಾ ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನ 10 ದಿನಗಳ ಕಾಲ ಶ್ರಮ ವಹಿಸಿ ಇದನ್ನ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ವಿಶೇಷ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ಸೊಗಸಾದ ಹಾಡುಗಳನ್ನ ಹಾಡುವ ಮೂಲಕ ನಮ್ಮದೇ ಗ್ರೂಪ್ನ ಕಲಾವಿದರು ಮತ್ತು ಕಲಾವಿದೆಯರು ಒಳ್ಳೆಯ ಒಂದು ಮೆರುಗನ್ನ ಕೊಟ್ಟಿದ್ದಾರೆ ಇವತ್ತಿನ ಕಾರ್ಯಕ್ರಮಕ್ಕೆ. ಅವರಿಗೂ ಕೂಡ ವಿಶೇಷವಾದಂತಹ ಧನ್ಯವಾದಗಳನ್ನ ನಾನು ಸಲ್ಲಿಸ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಭಾಗಿಗಳಾಗಿದ್ದಾರೆ. ಸುಮಾರು ಒಂದು ಬಾರಿ 88-90ರವರೆಗೆ ಇಲ್ಲಿ ಲಾಗಿನ್ ಆಗಿದ್ರು. ಸೊ ನನಗೆ ನಮ್ಮ ಗ್ರೂಪ್ನವರೇ ಅಲ್ಲದೆ ಬೇರೆಯವರು ಕೂಡ ಹೊಸದಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಅವರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೆ ನಮ್ಮ ಗ್ರೂಪ್ನವರು ಕೂಡ ಇದ್ದಾರೆ, ಅವ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಸಾಧ್ಯ ಆಗೋದಕ್ಕೆ ಒಂದು ವಿಡಿಯೋ ಲಿಂಕ್ ಮಾಡಿಕೊಟ್ಟವರು ಸಾಮರ್ಥ್ಯ ತಂಡದವರು, ಪ್ರಸಾದ್ ಅವರು, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇವತ್ತಿನ ಇಡೀ ಕಾರ್ಯಕ್ರಮ ರೆಕಾರ್ಡ್ ಆಗಿದೆ. ಅದನ್ನ ಕೂಡ ನಾನು ನಾಳೆ ಅಥವಾ ನಾಡಿದ್ರಲ್ಲಿ ಅದನ್ನ ಶೇರ್ ಮಾಡ್ತೀನಿ. ನಿಜವಾಗ್ಲೂ ಕೂಡ ನಾವು ಅದನ್ನ ಜೋಪಾನವಾಗಿ ಕಾಪಾಡಿ ಇಟ್ಕೊಳ್ಳುವಂತಹ ಕಾರ್ಯಕ್ರಮ ಇದು. ಎಲ್ಲರಿಗೂ ಕೂಡ ಅದನ್ನ ಸಿಗುವಂತಹ ಒಂದು ವ್ಯವಸ್ಥೆಯನ್ನ ನಾವು ಖಂಡಿತ ಮಾಡ್ತೀವಿ.
ಎಲ್ಲರ ಪರವಾಗಿ ವಿಶೇಷವಾಗಿ ನಾನು ತನಾಶ್ರೀ ಗುರುಗಳಿಗೆ ಹೃದಯಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣಂತೆ. ಎಲ್ಲರಿಗೂ ಧನ್ಯವಾದಗಳು. ಹಲೋ ಶುಭರಾತ್ರಿ. ಹಲೋ ಹೇಳಿ. ನಮಸ್ಕಾರ. ಹಾ ಹೇಳಿ ಸರ್. ನಾನು ಪ್ರಮೋದ್ ಕಮಲಾಪುರ್ಕರ್ ಪುಣೆಯಿಂದ ಮಾತಾಡೋದು. ಹೇಳಿ ಪ್ರಮೋದ್. ಸರ್ ಹೇಳಿ. ಹಾ ಇಂತಹ ಒಂದು ಸುಂದರವಾದ ಅದ್ಭುತವಾದ ಕಾರ್ಯಕ್ರಮವನ್ನು ಕೊಟ್ಟ ಸಮಾನ ಮನಸ್ಕರು ಬಳಗಕ್ಕೂ ತುಂಬಾ ಧನ್ಯವಾದಗಳು, ಕೃತಜ್ಞತೆಗಳು ಸರ್. ನನಗೊಂದು ಅವಕಾಶ ಅಷ್ಟೇ ಇದು. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಧನ್ಯವಾದಗಳು. ಭಾಗವಹಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದೇ ರೀತಿಯ ಕಾರ್ಯಕ್ರಮಗಳು ಈ ವೇದಿಕೆಯ ಮೂಲಕ ಆಗಾಗ ನಡೀತಾ ಇರುತ್ತೆ. ಎಲ್ಲರೂ ಬಿಡುವು ಮಾಡಿಕೊಂಡು ಸೇರ್ಕೊಳ್ಳಿ ಅಂತ ಹೇಳಿ ನಾನು ಮತ್ತೊಮ್ಮೆ ಎಲ್ಲರೂ ವಿನಂತಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ.